तिस्तित्यप्ययी हानियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दाव्ययो गुरुरपि परमश्चिन्तयेतं महन्तं वन्दे विष्णुं नमामि श्रियमत च भुवं ब्रह्मवायु च वन्दे गायत्रीं भारतीं ताम् अपि गरुडमनन्तं भजे रुद्रदेवं देवीं वन्दे सुपर्णी महिपतिदयितां वारुणीमप्युमान्ताम् इंद्रादीन् काममुख्यान् अपि सकलसुरान् तद्गुरून् मद्गुरूंश्च नौमिन्याय सुधादिकृज्ये मुनीन् श्रीपादरट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवरां निधीन् श्री सत्यव्रत राघवेन्द्र मुनिपान् सद्बोध सद्यानपान् शुभान् ध्यायन्ति ये कामान् गुरुदेव प्रसादजान् इतरान् आत्मपापोत्थान् तेषां विद्या फलिष्यति। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। विद्या तपः प्राण निरोध मैत्री तीर्थाभिषेक व्रतदानद्याप्यैः नात्यंत शुद्धिं लभतेन्तरात्मा यथा हृदिस्थे ಭಗವತ್ಯನಂತೆ। ಕೆಲವು ಮಾತುಗಳು ನಿರ್ಣಯ ಮಾಡೋದು ಕಷ್ಟ ಆಗ್ತದೆ. ಸಾಧನ ಅಂತಂದ ಕೂಡಲೇ ಅನೇಕ ರೀತಿಯ ಸಾಧನಗಳು ಇವೆ. ವಿದ್ಯಾದಾನ ಮಾಡೋದು, ವಿದ್ಯಾ ಸಂಪಾದನೆ ಮಾಡೋದು, ಸ್ವಾಧ್ಯಾಯ ವ್ರತ ಮಾಡೋದು, ಇದು ಒಂದು ತರಹದ ಸಾಧನ. ಆಮೇಲೆ ತಪಸ್ಸು ಅಂದರೆ ಕಾಯಕ್ಲೇಶ ತಪಃ, ಶರೀರವನ್ನು ದಂಡನೆ ಮಾಡೋದು, ಶರೀರಕ್ಕೆ ಕಷ್ಟ ಕೊಡೋದು, ವ್ರತ ನಿಯಮ ಉಪವಾಸ ಇತ್ಯಾದಿಗಳನ್ನು ಮಾಡಿ ಶರೀರಕ್ಕೆ ಕಷ್ಟ ಕೊಡೋದು ಅಂತೇನಿದೆ ಇದಕ್ಕೇನಂತಾರೆ ತಪಸ್ಸು ಅಂತ. ಕಾಯಕ್ಲೇಶ ತಪಃ ಅಂತಂತಾರೆ. ಏನು ಅಂದರೆ ತನುವ ದಂಡಿಸಿ ದಿನದಿ ಸಾಧನವ ಮಾಳ್ಪರಿಗೆ ಇತ್ತಪನು ಸ್ವರ್ಗಾದಿ ಭೋಗಗಳ ಅಂತ. ದೇಹದಂಡನೆ ಮಾಡೋದು ಅದೊಂದು ತಪಸ್ಸು. ಅದಕ್ಕೆ ಸಾಧನಗಳಲ್ಲಿ ವ್ಯತ್ಯಾಸವಿದೆ. ದೇಹದಂಡನೆ ಮಾಡೋದು ಅಂತನ್ನೋದು ಒಂದು ಸಾಧನೆ. ಆಮೇಲೆ ಪ್ರಾಣ ನಿರೋಧ ಅಂದರೆ ಪ್ರಾಣಾಯಾಮವನ್ನು ವಿಶೇಷವಾಗಿ ಹೇಳಿದ್ದಾರೆ, ಬಹಳಷ್ಟು ಹೇಳಿದ್ದಾರೆ. ನಮ್ಮ ಶಾಸ್ತ್ರವು ಕೂಡ ಹೇಳಿದ್ದಾರೆ. ನಮ್ಮ ಬಲಭಾಗ ಏನಿದೆ ಇದು ಪಿಂಗಳ ಅಂತನ್ನುವ ನಾಡಿಗಳು, 50 ನಾಡಿಗಳಿವೆ. ಎಡಭಾಗಕ್ಕೆ ಇಡ ಅಂತ ನಾಡಿಗಳಿವೆ, ಅದು 50 ಇದೆ. ಮಧ್ಯದಲ್ಲಿ ಸುಷುಮ್ನ ನಾಡಿ. ನಮ್ಮ ದೇಹದ ಎಲ್ಲ ಹೊಲಸು ಭಾಗಗಳು ಇಲ್ಲಿ ಬಂದು ಕೂಡ್ತವೆ. ಅದನ್ನು ನಾವು ಹೊರಗೆ ಹಾಕಬೇಕು. ಮನೆಯಲ್ಲಿ ಕಸ ತೆಗೆಯೋದು ಎಷ್ಟು ಅವಶ್ಯಕನೋ ಕಸ ತುಂಬಿ ಹೊರಗೆ ಹಾಕೋದು ಅಷ್ಟೇ ಅವಶ್ಯಕ. ಕಸ ತೆಗೆದ ಮನೆಯೊಳಗಿಟ್ಟರೆ ಅದೇ ಒಂದು ದೊಡ್ಡ ಕಸ ಆಗ್ತದೆ. ಆದ್ದರಿಂದ ಇದೇನು ದೇಹದ ಒಂದು ಸಿಸ್ಟಮ್ ಇದೆ. ಈ ಕಂಪ್ನಿಯೊಳಗೆ ಹೆಂಗೆ ಒಂದು ಕೆಲಸ ಮಾಡ್ತದೆ, ಇನ್ನೊಂದು ಮಷಿನ್ ಕೆಲಸ ಮಾಡ್ತದೆ, ಮತ್ತೊಂದು ಕೆಲಸ ಮಾಡ್ತದೆ, ಮತ್ತೊಂದು ಪ್ಯಾಕ್ ಮಾಡ್ತದೆ, ಇನ್ನೊಂದು ಏನೇನೋ ಮಾಡ್ತವೆ. ಹೆಂಗೆ ಆ ಇಡೀ ಒಂದು ಕಂಪ್ನಿಯೊಳಗೆ ಒಂದೊಂದು ಮಷೀನ್ ಒಂದೊಂದು ಕೆಲಸ ಮಾಡಿ ಒಟ್ಟಾರೆ ಒಂದು ಮ್ಯಾನುಫ್ಯಾಕ್ಚರಾಗಿ ಹೊರಗೆ ಬರ್ತದಲ್ಲ, ಆ ತರಹ ನಮ್ಮ ದೇಹದ ಸಿಸ್ಟಮ್ ಇದೆ. ಒಂದು ಆಹಾರವನ್ನೆಲ್ಲ ಒಳಗೆ ತಗೋತದೆ, ಅದಕ್ಕೆ ಪ್ರಾಣ ಅಂತ ಕರಿತೀವಿ. ಆಹಾರ ಒಳಗೆ ತಗೋತದೆ, ಪ್ರಾಣಶಕ್ತಿ. ನಾವು ಎಲ್ಲಿ ಇಡ್ತೀವಿ ಆಹಾರವನ್ನು? ಬಹಳ ಆದರೆ ಬಾಯಿಯಲ್ಲಿ ಇಡ್ತೀವಿ. ಮುಂದೆ ಒಳಗೆ ಹೋಗಬೇಕಲ್ಲ, ಒಳಗೆ ಜಕ್ಕೊಳ್ಳೋರು ಯಾರು? ಪ್ರಾಣ. ಅದಕ್ಕೆ ಸಾವು ಸಮೀಪಕ್ಕೆ ಬಂದಾಗ ಆಹಾರ ಒಳಗೆ ಹೋಗೋದಿಲ್ಲ. ಯಾಕೆ ಆಹಾರ ಒಳಗೆ ಹೋಗೋದಿಲ್ಲ? ಪ್ರಾಣವಾಯು ಹೊರಟು ಹೋಗ್ಬಿಟ್ಟಿರ್ತದೆ. ಹೀಗಾಗಿ ನಾವು ಹಾಕಿದ ತೀರ್ಥ, ಹಾಕಿದ ಪದಾರ್ಥ ಹೊರಗೆ ಬಂದುಬಿಡ್ತದೆ. ಆದ್ದರಿಂದ ಪ್ರಾಣಶಕ್ತಿ ವಿಶೇಷ ಬೇಕು, ಒಳಗೆ ಜಗ್ತದೆ. ಇನ್ನೊಂದು ಇದೆ ಅಪಾನ, ಅಪಗಚ್ಚತಿ ಅಂದರೆ ಹೊರಗೆ ಹಾಕೋದು. ಅಪಾನ ಅಂದರೆ ಹೊರಗೆ ಹಾಕ್ತದೆ ಒಂದು ಕೆಲಸ. ಅದೊಂದು ವಾಯು ಇದೆ, ಅದು ಹೊರಗೆ ಹಾಕ್ತದೆ. ಪ್ರಾಣ ಮತ್ತು ಅಪಾನ. ಇನ್ನೊಂದೇನಿದೆ ಅಂತಂದರೆ ಸಮಾನ ಅಂದರೆ ಈ ನಮ್ಮದೇನು ಇಲ್ಲೊಂದು ಪುಪ್ಪುಸ ಇದೆ, ಕೆಳಗಡೆಗೆ ಕಾಲಿನ ಕೆಳಗೊಂದು ಪಂಪ್ ಇದೆ. ಇಲ್ಲಿ ಪಂಪಾಗಿ ಅಲ್ಲಿ ಹೋಗ್ತದೆ, ಅಲ್ಲಿ ಪಂಪಾಗಿ ಮತ್ತೆಲ್ಲ ಕಡೆಗೂ ಶರೀರ ಕಡೆಗೆ ಹೋಗ್ತದೆ. ಸಮಾನ ಅಂತನೋ ಗಾಳಿ ಏನಿದೆ ಅದು ಸಮಾನವಾಗಿ ಎಲ್ಲ ಕಡೆಗೂ ಬಿಡುತ್ತದೆ.
ಮೂಗಿಗೆ ಎಷ್ಟು ಬೇಕು, ಕಣ್ಣಿಗೆ ಎಷ್ಟು ಬೇಕು, ಕಿವಿಗೆ ಎಷ್ಟು ಬೇಕು, ಕೈಗಳಿಗೆ ಎಷ್ಟು ಬೇಕು, ಕಾಲುಗಳಿಗೆ ಎಷ್ಟು ಬೇಕು, ಅದು ಒಂದು ದೇಹಕ್ಕೆ ಆಕಾರಕ್ಕೆ ತಕ್ಕಂತೆ ಯಾವ್ಯಾವುದು ಎಷ್ಟು ದಪ್ಪ ಆಗಬೇಕು, ತೆಳ್ಳಗಾಗಬೇಕು, ಅದೆಲ್ಲ ನೋಡಿಕೊಂಡು ಸಮಾನವಾಗಿ ಆ ವಾಯು ರಕ್ತವನ್ನು ಮುಟ್ಟಿಸ್ತದೆ. ಸಮಾನ ವಾಯು ಅಂತ ಕರಿತೀವಿ. ಹೀಗೆಲ್ಲ ಪ್ರಾಣ, ಅಪಾನ, ವ್ಯಾನ, ಉದಾನ ಒಂದೊಂದು ಕೆಲಸ ಒಂದೊಂದಿದೆ, ಗಾಳಿಗಳಿಗೆ ಕೆಲಸ ಮಾಡ್ತವೆ. ವಿಶೇಷವಾಗಿ ಪ್ರಾಣ ಅಂತ ಅನ್ನೋದು ಇಂಪಾರ್ಟೆಂಟ್. ಪ್ರಾಣ ಶಕ್ತಿ ಇದ್ದರೆ ಆಹಾರ ಒಳಗೆ ಹೋಗ್ತದೆ. ಆಹಾರ ಒಳಗೆ ಹೋದರೆ ನಮ್ಮ ದೇಹಕ್ಕೆ ಶಕ್ತಿ ಬರ್ತದೆ. ಎಲ್ಲ ವಿಟಮಿನ್ ಒಳಗೆ ಹೋಗ್ತವೆ. ಯಾವುದ್ಯಾವುದಕ್ಕೆ ಏನೇನು ಬೇಕೋ ಅದು ಬೇಕು. ಕೂದಲಾಗಬೇಕು, ಉಗುರಾಗಬೇಕು. ವಿಚಿತ್ರ ನೋಡ್ರಿ ನೀವು, ಅನ್ನದ ಹೊಲಸ ಭಾಗನೂ ಸೃಷ್ಟಿ ಮಾಡ್ತದೆ. ಕೂದಲ ಅಂದ್ರೆ ಮತ್ತೊಂದೇನಲ್ಲ, ನಮ್ಮ ದೇಹದ ರಕ್ತದ ಹೊಲಸು ಭಾಗ. ಉಗುರು ಅನ್ನೋದು ಹೊಲಸು ಭಾಗ. ಅಂದರೆ ಹೊಲಸು ಭಾಗನೂ ಕೂಡ ನಾವು ಹಾಕಿದ ಕಸಾನು ಮ್ಯಾನುಫ್ಯಾಕ್ಚರ್ ಆಗಿ ಇನ್ನೊಂದು ವಸ್ತುವಾಗಿ ಬರ್ತದೋ ಇಲ್ಲೋ. ಪ್ಲಾಸ್ಟಿಕ್ ಅಂದ್ಕೊಳ್ರಿ, ಮತ್ತೊಂದು ಅಂದ್ಕೊಳ್ರಿ. ಹಂಗೆ ನಮ್ಮ ದೇಹದ ಹೊಲಸು ಕೂಡ ಒಂದು ಆಗ್ತದೆ. ಅದೇ ಉಗುರು, ಬೆವರು, ನೀರಿಂದು ಎಲ್ಲ ಆಗ್ತವೆ. ಒಳ್ಳೆಯದು ಆಗ್ತದೆ, ಕೆಟ್ಟದ್ದು ಆಗ್ತದೆ. ಎಲ್ಲ ಒಳಗೆ ಕೆಲಸ ಆಗಬೇಕಲ್ಲ. ಈ ಕೆಲಸ ಆಗಬೇಕು ಅಂದರೆ ಈ ಕೆಲಸ ಮಾಡ್ತದೆ. ಸೊ ಮೊದಲು ನಾವು ಈ ಗಾಳಿಯಿಂದ ರೇಚಕ ಅಂತಂದು, ರೇಚಕ ಅಂದರೆ ಬಲಗಡೆಯಿಂದ ಬಲಹೊರಳಿನಿಂದ ಇದನ್ನು ಬಿಡೋದು, ಹೊಲಸೆಲ್ಲ ಹೊರಗೆ ಹೋಗ್ತದೆ. ಎಡಹೊರಳಿನಿಂದ ಆಕ್ಸಿಜನ್ ಒಳಗೆ ತೆಗೆದುಕೊಳ್ಳೋದು. ಗಿಡಗಳೆಲ್ಲ ಆಕ್ಸಿಜನ್ ಬಿಡ್ತವೆ. ಆ ಗಿಡಗಳು ಬಿಟ್ಟಂತಹ ಆಕ್ಸಿಜನ್ ನಾವು ತಗೋತೀವಿ. ನಾವು ಬಿಟ್ಟಂತಹ ಕಾರ್ಬನನ್ನು ಅವು ತೆಗೆದುಕೊಳ್ಳುತ್ತವೆ. ನಮ್ಮ ಶ್ವಾಸೋಚ್ಛ್ವಾಸದಿಂದ ಗಿಡಗಳು ಬದುಕ್ತವೆ. ಗಿಡಗಳ ಶ್ವಾಸೋಚ್ಛ್ವಾಸದಿಂದ ನಾವು ಬದುಕ್ತೇವೆ. ನಮಗೂ ಗಿಡಕ್ಕೂ ನೆಂಟತನ ಇಷ್ಟಿದೆ. ಅದರೊಳಗೂ ಬೇವಿನ ಗಿಡ ಬಹಳ ಚಲೋ. ಬೇವಿನ ಗಿಡದ ಕೆಳಗೆ ಆಕ್ಸಿಜನ್ ಭಾಳ ಇರ್ತದೆ, ನಾವು ತಗೋತೀವಿ. ಸೊ ಎಡಗಡೆಗೆ ನಾವು ಆಕ್ಸಿಜನ್ ತೆಗೆದುಕೊಳ್ತೀವಿ. ಇಲ್ಲಿ ಹೋಗ್ತದೆ. ಅದು ಹೋಗಿ ಎಲ್ಲ ಕಡೆಗೂ ಕೆಲಸ ಮಾಡ್ತದೆ. ಆಕ್ಸಿಜನ್ನು ಎಲ್ಲ ಕಡೆಗೂ ಕೆಲಸ ಮಾಡ್ತವೆ. ಅಂದರೆ ನಮ್ಮ ಬ್ರೇನ್ ಏನಿದೆ, ಬ್ರೇನಿಗೆ ಹೆಚ್ಚು ರಕ್ತ, ಹೆಚ್ಚು ಆಕ್ಸಿಜನ್ ಬೇಕು. ಕೆಲಸ ಯಾರು ಭಾಳ ಮಾಡ್ತಾರೋ ಅವ್ರು ಭಾಳ ತಿಂತಾರೆ, ಭಾಳ ಕುಡಿತಾರೆ ಅಂದ್ರೆ ನೀರು ಕುಡಿತಾರೆ. ಅವ್ರು ಹೆಚ್ಚು ನೀರು ಕುಡಿಬೇಕು, ಹೆಚ್ಚು ಹಾಲು ಕುಡಿಬೇಕು, ಹೆಚ್ಚು ಆಹಾರ ತಿನ್ನಬೇಕು ಅಲ್ವಾ? ಹಾಗೆ ಬ್ರೇನ್ ಎಲ್ಲ ಕೆಲಸ ಮಾಡ್ತದೆ. ಮೆಸೇಜ್ ತಗೋಬೇಕು, ಮೆಸೇಜ್ ಕೊಡಬೇಕು, ಆಗಿಂದಾಗೆ ಎಲ್ಲನೂ ವಿಚಾರ ಮಾಡಬೇಕು. ಒಂದ ಇದು ಬಿಡ್ರಿ, 24 ತಾಸು ಕೆಲಸ ಮಾಡುವ ನಮ್ಮ ಮನಸ್ಸೊಂದಿದೆ, ಸಬ್ ಕಾನ್ಷಿಯಸ್ ಮೈಂಡ್ ಅಂತಂತಾರೆ. ನಾವು 24 ತಾಸು ಕಣ್ಣು ಬಿಡಬೇಕು, 24 ತಾಸು ಹಾರ್ಟ್ ಬೀಟ್ ಆಗಬೇಕು, 24 ತಾಸು ರಕ್ತ ಸಂಚಲನ ಆಗಬೇಕು. ಇದೆಲ್ಲ ಮಾಡೋರು ಯಾರು? ಶಾಸ್ತ್ರದ ಪ್ರಕಾರ ವಾಯುದೇವರು ಇದೆಲ್ಲ ಇರಲಿ. ವಿಜ್ಞಾನದ ಪ್ರಕಾರ ಸಬ್ ಕಾನ್ಷಿಯಸ್ ಮೈಂಡ್ ಮಾಡ್ತಾರೆ. ಹೀಗಾಗಿ ನಮ್ಮ ದೇಹದೊಳಗೆ ಕೆಲಸ ಮಾಡತಕ್ಕಂಥ ದೊಡ್ಡದು ಯಾವುದು ಅಂದರೆ ಬ್ರೈನು, ಅದೇ ಮೇನು. ಅದಕ್ಕೆ ಆಕ್ಸಿಜನ್ ಬಹಳ ಬೇಕು. ನಾವೇನು ನಾರ್ಮಲ್ಲಾಗಿ ನಾವು ಶ್ವಾಸೋಚ್ಛ್ವಾಸವನ್ನು ಮಾಡ್ತೇವೆ, ಅದು ಏನೂ ಇಲ್ಲ. 5 ಮಿಲಿಲೀಟರ್ ಮಾತ್ರ ಆಕ್ಸಿಜನ್ ಒಳಗೆ ಹೋಗ್ತದೆ, ಅದಕ್ಕೇನೂ ಉಪಯೋಗ ಇಲ್ಲ. ನಾವು ಪ್ರಾಣಾಯಾಮ ಮಾಡಿದರೆ 5000 ಮಿಲಿಲೀಟರ್ ಒಳಗೆ ಹೋಗ್ತದೆ. 1000 ಟೈಮ್ಸ್ ಹೆಚ್ಚು, ಅಷ್ಟು ಪಟ್ಟು ಆಕ್ಸಿಜನ್ ಒಳಗೆ ಹೋಗ್ತದೆ. ಒಳಗೆ ಹೋದಾಗ ಏನಾಗ್ತದೆ, ನಮ್ಮ ಶರೀರಕ್ಕೆ ಎಷ್ಟು ಬೇಕೋ ಆಕ್ಸಿಜನ್ ಸಿಗ್ತದೆ. ಆಕ್ಸಿಜನ್ ಭಾಳ ಒಳ್ಳೆಯದು ನಮ್ಮ ಶರೀರಕ್ಕೆ. ಪ್ರಾಣಾಯಾಮವನ್ನು ಮಾಡಬೇಕಲ್ಲ. ಪ್ರಾಣಾಯಾಮಿರ್ ದಹೇ ದೋಷ. ಪ್ರಾಣಾಯಾಮದಿಂದ ದೋಷ. ವಾಕ್ಯೂಮ್ ಕ್ಲೀನರ್ ಅಂತ ನೀವು ಅಂತಿರಲ್ಲ, ಗಾಳಿಯಿಂದ ಕಸ ತೆಗೆಯೋದು. ಸೋಫಾ ಸೆಟ್ಟು ಮತ್ತೊಂದು ಇವೆಲ್ಲ ಸಂಧೆ ಆಗಿನ ತೆಗಿಲಿಕ್ಕೆ ವ್ಯಾಕ್ಯೂಮ್ ಕ್ಲೀನರ್ ಅಂತ ಮಾಡ್ತಿರೋ ಇಲ್ಲೋ, ಅದನ್ನು ಹಂಗೆ ಪ್ರಾಣಾಯಾಮ ಅಂದರೆ ನಮ್ಮ ದೇಹದ ಒಳಗಿದ್ದಂತಹ ಮೂಲೆಗಳಲ್ಲಿದ್ದಂತಹ ಕಸವನ್ನು ಹೊರಗೆ ಹಾಕೋದು. ಅದು ಇಲ್ಲ ಅಂದ್ರೆ ಮೂಲೆಗಳಲ್ಲಿ ಕಸ ಉಳಿದು ಬಿಡ್ತದೆ. ಹಾಗೆ ಒಂದು ಹೊಲಸಾಗ್ತದೆ. ಪ್ರಾಣಾಯಾಮಿ ದಹೇರ್ ದೋಷಾನ್ ಧಾರಣಾಭಿಶ್ಚ ಕಿಲ್ಬಿಷ. ಅಂದರೆ ಇವತ್ತು 60 ವರ್ಷ ದಾಟಿದ ಮೇಲೆ ಡಿಮೆನ್ಷಿಯಾ ಆಗ್ತಾಯಿದೆ. ಡಿಮೆನ್ಷಿಯಾ ಅಂದರೆ ಏನು? ಮರಿತಾ ಹೋಗ್ತಾನೆ. ಒಬ್ಬೊಬ್ಬರನ್ನು ಮರಿತಾ ಹೋಗ್ತಾನೆ. ಕೊನೆಗೆ ನನಗೆ ಹಸಿವೆ ಆಗ್ಯದ ಅಂತ ಅನ್ನೋದು ಗೊತ್ತಾಗೋದಿಲ್ಲ, ನೀರಡಿಕೆ ಆಗ್ಯದ ಅಂತ ಅನ್ನೋದು ಗೊತ್ತಾಗೋದಿಲ್ಲ. ನಮ್ಮ ಮನೆ ಮುಂದಿಂದೆ ಹೋಗ್ಬಿಡ್ತೀವಿ, ನಮ್ಮ ಮನೆ ಅಂತೂ ಗೊತ್ತಾಗೋದಿಲ್ಲ. ಎಷ್ಟೋ ಜನ ಹೊರಗೆ ಹೋದ್ರೆ ಹೋಗಿಬಿಟ್ಟಿದ್ದಾರೆ, ಇನ್ನೂ ಬಂದಿಲ್ಲ ತಿರುಗಿ. ಕೊನೆಗೆ ನಮ್ಮವರು ಯಾರು ಎಂಬುದು ಗೊತ್ತಾಗೋದಿಲ್ಲ. ನಾನು ಬೆಂಗಳೂರಿನಲ್ಲಿ ಒಂದು ಪ್ರವಚನಕ್ಕೆ ಹೋದಾಗ ಒಬ್ಬರು ಮನೆಗೆ ಕರ್ಕೊಂಡು ಹೋಗಿದ್ರು. ಅವ್ರ ಮನೆಗೆ ಒಬ್ಬರು ಗಂಡ ಮಲ್ಕೊಂಡಿದ್ದ, ಹೆಂಡತಿ ಪಾಪ ಒಳಗೆ ಹೋಗಿ ಕಾಫಿ ಗೀಫಿ ಮಾಡ್ಕೊಂಬಂದ್ಲು, ಔಷಧ ಕೊಟ್ಟಳು. ನನಗೊಂದು ಸ್ವಲ್ಪ ಕುಡಿಸಿದ್ಲು. ಒಂದೇ ನಿಮಿಷ ನಮ್ಮ ಮನೆಯವರಿಗೆ ಅಷ್ಟು ಕೊಟ್ಬಿಡ್ತೀನಿ ಅಂಥೇಳಿ ಪಾಪ ಔಷಧ ಕೊಟ್ಟಳು, ಕಾಫಿ ಕೊಟ್ಟಳು, ಎಲ್ಲ ಕೊಟ್ಟಳು. ಆ ವ್ಯಕ್ತಿ ನನಗೆ ಮಾತಾಡಿಸ್ತಾರೆ,
ನೀವು ಆಚಾರ? ಹೌದು, ನಾ ಆಚಾರ. ಇಷ್ಟೋ ತನಕ ಓಡಾಡ್ತಿದ್ದಲ್ಲ ಆಕೆ ಯಾರು ಅಂತ ಕೇಳ್ತಾನೆ. 30-40 ವರ್ಷ ಕೂಳು ಹಾಕದಕ್ಕಿ, 30 ವರ್ಷದಕ್ಕೆ ರಕ್ಷಣೆ ಮಾಡೋದಕ್ಕಿ, ಅವಳೇ ಯಾರು ಅಂತ ಗೊತ್ತಿಲ್ಲ ಅಂತನ್ನುವಂತಹ ಈ ಮರುವು ಅಂತ ಡಿಮೆನ್ಷಿಯಾ ಅಂತ ಕರೀತಾರೆ. ಅದು ಯಾಕೆ ಆಗ್ತದೆ ಬ್ರೈನಿಗೆ ಅಂದರೆ ಆಕ್ಸಿಜನ್ ಕಡಿಮೆ ಇದೆ. ಬ್ರೈನಿಗೆ ನೀವು ಆಹಾರನೇ ಕೊಡ್ತಾ ಇಲ್ಲ, ರಕ್ತ ಕಡಿಮೆ ಇದೆ, ಆಹಾರದಲ್ಲಿ ಶಕ್ತಿ ಇಲ್ಲ, ಹೀಗಾಗಿ ರಕ್ತ ಭಾಳ ಆಗ್ತಾ ಇಲ್ಲ, ಪ್ರಾಣಾಯಾಮ ಮಾಡೋದಿಲ್ಲ, ಆಕ್ಸಿಜನ್ ಕಡಿಮೆ ಇದೆ. ಯಾವುದಕ್ಕೆ ಆಕ್ಸಿಜನ್ ಭಾಳ ಬೇಕು, ಯಾವುದಕ್ಕೆ ಆಹಾರ ಭಾಳ ಬೇಕು, ಅವೆರಡನ್ನೂ ನಾವು ಸರಿಯಾಗಿ ನೀಡ್ತಾ ಇಲ್ಲ ಅಂದಮೇಲೆ ಅದು ಕೆಲಸ ಮಾಡೋದಿಲ್ಲ, ದುರ್ಬಲ ಆಗ್ತದೆ. ಇದನ್ನು ಯಾರೂ ಹೇಳುವುದಿಲ್ಲ. ಹೇಳಿದ್ರೆ ತಮ್ಮ ಔಷಧ ಮತ್ತು ಮಾಡಿ ಅಲ್ಲೇ ಉಳಿದು ಬಿಡ್ತಾವೆ. ಪ್ರಾಣಾಯಾಮ ದೈರ್ದೋಷ. ಪ್ರಾಣಾಯಾಮ ಮಾಡಲಿಕ್ಕೆ ಎಷ್ಟೊತ್ತಾಗ್ತದೆ? ಪ್ರಾಣಾಯಾಮ ಮಾಡಲಿಕ್ಕೆ ಏನಾಗಿದೆ? ಬೇಡ, ನೀವು ಟಿ ವಿ ಸೀರಿಯಲ್ ನೋಡೋ ಮುಂದಾಗೇನೆ ಪ್ರಾಣಾಯಾಮ ಮಾಡಿ. ಏನಾಗ್ತದೆ? ಹಿಂಗೆ ಮೂಗು ಹಿಡ್ಕೊಂಡ್ರೆ ಏನು ನೋಡ್ಲಿಕ್ಕೆ ಸಿಗೋದಿಲ್ಲ? ನೀವು ಸೀರಿಯಲ್ ನೋಡ್ಕೋತ ಪ್ರಾಣಾಯಾಮ ಮಾಡಿದ್ರಂತೂ ಅರ್ಧ ತಾಸು ಪ್ರಾಣಾಯಾಮ ಆಗ್ತದೆ. ಅರ್ಧ ತಾಸು ಪ್ರಾಣಾಯಾಮ ಆಗ್ತದೆ. ಅನಾಯಾಸ ಏನಾಗ್ತದೆ? ಅದು ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ ತಿಳ್ಕೋಬೇಕು. ನಾನು ಹೇಳ್ತಾ ಇರೋದು ಅತ್ಯಂತ ಶ್ರೇಷ್ಠ. ಇದು ಕಪಾಲಭಾತಿ ಇದೆ, ಅಲ್ಲೆಲ್ಲ ಇನ್ಸುರೆನ್ಸ್ ಜಾಸ್ತಿ ಆಗ್ತದೆ. ಆಮೇಲೆ ಡಯಾಬಿಟಿಕ್ ಮಂದಿಗೆ ಅದನ್ನೇ ಹೇಳ್ತಾರೆ, ಕಪಾಲಭಾತಿ ಮಾಡಿರಿ ಅಂತಂತಾರೆ. ಅನುಲೋಮ ವಿಲೋಮ ಇದೆ, ರಕ್ತನಾಳ ಶುದ್ಧವಾಗ್ತದೆ. ಎಲ್ಲಕ್ಕಿಂತ ಶ್ರೇಷ್ಠವಾದ ಪ್ರಾಣಾಯಾಮ ರೇಚಕ, ಪೂರಕ, ಕುಂಭಕ. ಹೊಲಸ ಗಾಳಿಯನ್ನು ಹೊರಗೆ ಹಾಕೋದು, ಶುದ್ಧ ಗಾಳಿಯನ್ನು ಒಳಗೆ ತೆಗೆದುಕೊಳ್ಳೋದು, ತೆಗೆದುಕೊಂಡ ಶುದ್ಧ ಗಾಳಿಯನ್ನು ಒಳಗೇ ಇಟ್ಟುಕೊಳ್ಳೋದು ಅಂತನ್ನುವ ಏನು ಈ ಪ್ರಕ್ರಿಯೆ ಅದು ನೋಡಿ, ಇದು ಪ್ರಕ್ರಿಯೆ. ಪ್ರಾಣಾಯಾಮ ಅಂದರೆ ರೇಚಕ, ಪೂರಕ, ಕುಂಭಕ ಪ್ರಾಣಾಯಾಮದಿಂದ ಆಗ್ತದೆ. ಇದಕ್ಕೆ ಪ್ರಾಣ ನಿರೋಧ ಅಂತಂತ. ಒಬ್ಬ ಮನುಷ್ಯ ಒಂದು ದಿನ ಅವನು ಹೋಗ್ತದಂತಂದ್ರೆ ಎಷ್ಟು? 632,032 ಶತಶಾಪ ಜಪಗಳ 3 ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ ತಾರಚಿಸ ಸತ್ತರಿಗೆ ಎಲ್ಲ ಹೇಳ್ತಾರಲ್ಲ. 21,600 ಶ್ವಾಸೋಚ್ಛ್ವಾಸವನ್ನು ನಾವು ಮಾಡಿದರೆ ಒಂದು ದಿವಸ ಕಡಿಮೆ ಆಗ್ತದೆ. ಜಸ್ಟ್ ನಿಮಗೊಂದು ದೃಷ್ಟಾಂತ ಕೊಡ್ತೀನಿ, ಯಾರಿಗೆ ಅರ್ಥ ಆಗ್ತದೆ, ಯಾರಿಗೆ ಬಿಡ್ತದೆ, ಮಾತಲ್ಲಿ ಕೆಡಿಸ್ಕೊಂಡಿಲ್ಲ. ಯಾರು ಗಾಡಿ ಹೊಡಿತೀರಿ ಅವ್ರಿಗೆ ನಾನು ಅರ್ಥ ಆಗ್ತದೆ, ಯಾರು ಗಾಡಿ ಹೊಡಿತೀರಿ ಅವ್ರಿಗೆ ಅರ್ಥ ಆಗ್ತದೆ. ಕಂಪ್ನಿಯವರು ನಿಮಗೆ 1 ಲೀಟರಿಗೆ 30 ಕಿಲೋಮೀಟ್ರ್ ಕೊಡ್ತದಂತ ಅಂತಾರಂತ ಅಂದ್ಕೊಡ್ರಿ. ಜಸ್ಟ್ ಸುಮ್ಮನೆ ದೃಷ್ಟಾಂತಕ್ಕೆ 1 ಲೀಟರಿಗೆ 30 ಕಿಲೋಮೀಟ್ರ್ ಕೊಡ್ತಿದ್ರೆ ನಾನು 40 ಕಿಲೋಮೀಟ್ರ್ ಮಾಡ್ಬೋದಲ್ವ? ಅದನ್ನು ಯಾಕೆ ಮಾಡ್ಬೋದು? ಎಲ್ಲಿ ಡೌನಲ್ಲಿ ಬರ್ತದೆ ಅಲ್ಲಿ ನ್ಯೂಟ್ರಲ್ದಾಗ ಇಡೋದು, ಎಲ್ಲಿ ಡೌನಲ್ಲಿ ಬರ್ತದೆ ಅಲ್ಲಿ ನ್ಯೂಟ್ರಲ್ದಾಗ ಇಟ್ಬಿಟ್ರೆ ಅಷ್ಟು ಪೆಟ್ರೋಲ್ ಉಳಿತದೆ. ಹಂಗಾರೆ 1 ಲೀಟರಿಗೆ 30 ಕಿಲೋಮೀಟ್ರ್ ಕೊಡ್ತದಂದ್ರೆ ನಾವು ಪ್ಲ್ಯಾನ್ ಮಾಡಿ 40 ಕಿಲೋಮೀಟ್ರ್ ಮಾಡ್ಬೋದಾ ಇಲ್ಲ? ಜಸ್ಟ್ ನಮ್ಮದು ಹಾಗೇನೆ. ಒಂದು ದಿವಸಕ್ಕೆ 21,600 ಶ್ವಾಸೋಚ್ಛ್ವಾಸ ಆಗ್ತಾವಂದ್ರೆ ಅದನ್ನು ನಾವು ಕಡಿಮೆ ಮಾಡಬಹುದು. ನಾವು ರೇಚಕ, ಪೂರಕ, ಕುಂಭಕ ಮಾಡಿದಾಗ ಆ ಕುಂಭಕ ನೀವು ಎಷ್ಟೋ ತನಕ ಒಳಗೆ ಇಟ್ಕೋತೀರಿ ಅಷ್ಟೋ ತನಕ ಶ್ವಾಸೋಚ್ಛ್ವಾಸ ಬಂದಾಗಿರ್ತದೆ. ಅಷ್ಟೋ ತನಕ ಶ್ವಾಸೋಚ್ಛ್ವಾಸ ಬಂದರೆ ಕೌಂಟಿಂಗ್ ಕಡಿಮೆ ಆಗಿಬಿಡ್ತು. ಇದೇ ಪ್ರಾಣಾಯಾಮದಿಂದ ಆಯುಷ್ಯ ಜಾಸ್ತಿ ಆಗ್ತದೆ ಅಂತಂದರೆ, ನಾವೇನು ಪ್ರಾಣಾಯಾಮ ಸ್ಲೋ ಪ್ರಾಣಾಯಾಮ ಮಾಡ್ತಕ್ಕಂಥ ಪ್ರಾಣಿಗಳಿಗೆ ಆಯುಷ್ಯ ಜಾಸ್ತಿ. ಫಾಸ್ಟಾಗಿ ನಾಯಿಗೆ ಆಯುಷ್ಯ ಕಡಿಮೆ. ಏನು ಎಷ್ಟು ಫಾಸ್ಟ್ ಮಾಡ್ತದೆ ಗೊತ್ತಲ್ಲ ನಾಯಿ. ನಾಯಿ ನೋಡಿರೇನು ಕೇಳಂಗಿಲ್ಲ, ಸಾಕದವರೇ ಇದ್ದಾರೆ. ನಾಯಿ ಇಷ್ಟು ಫಾಸ್ಟಾಗಿ ಪ್ರಾಣಾಯಾಮ ಮಾಡ್ತದೆ, ಆ ಪ್ರಾಣಾಯಾಮದಿಂದ ನಾಯಿಗೆ ಆಯುಷ್ಯ ಕಡಿಮೆ ಆಗ್ತದೆ. ನೀವು ಪ್ರಾಣಿಗಳ ಬಗ್ಗೆ ನೀವು ವಿಚಾರ ಮಾಡ್ಕೊಳ್ರಿ, ಜಿಯಾಲಜಿ ಓದ್ರಿ, ಅದರೊಳಗೆ ಎಷ್ಟೆಷ್ಟು ಪ್ರಾಣಿಗಳಿಗೆ ಆಯುಷ್ಯ ಜಾಸ್ತಿ ಇದೆ ಅಂತ ವಿಚಾರ ಮಾಡಿದ್ರೆ ಯಾಕಿದೆ ಎಂಬುದು ಗೊತ್ತಾಗ್ತದೆ. ಯಾಕಿದೆ ಅಂತ ವಿಚಾರ ಮಾಡಿದರೆ ಪ್ರಾಣಾಯಾಮ ಅಂದರೆ ಶ್ವಾಸೋಚ್ಛ್ವಾಸದಿಂದಲೇ ನಿರ್ಣಯವಾಗ್ತದೆ. ಇರಲಿ, ಎಲ್ಲ ವಿಚಾರ ಬೇಕಾದಷ್ಟಿದೆ, ಆದರೆ ಪ್ರಾಣಾಯಾಮವನ್ನು ವಿಶೇಷವಾಗಿ ನಾವು ಮಾಡಲೇಬೇಕು. ಪ್ರಾಣಾಯಾಮದಿಂದ ದೇಹದಲ್ಲಿರುವ ದೋಷಗಳು ಹೊರಟು. ಪ್ರಾಣಾಯಾಮ ದೈರ್ದೋಷಾನ್ ಧಾರಣಾಭಿಶ್ಚ ಕಿಲ್ವಿಷಾನ್. ಎರಡನೇದ್ದು ಅಂದರೆ ಪ್ರಾಣಾಯಾಮದೊಳಗೆ ಒಂದು ಸಣ್ಣ ವಿಚಾರ ಮಾಡಿದ್ರೆ ಅದು ಧ್ಯಾನ ಆಗ್ತದೆ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಪ್ರಾಣಾಯಾಮ ಮಾಡಿದರೆ ಪ್ರಾಣಾಯಾಮ ಆಗ್ತದೆ. ಪ್ರಾಣಾಯಾಮದೊಳಗೆ ಒಂದು ಪರಮಾತ್ಮನ ಮೂರ್ತಿಯನ್ನು ಅಥವಾ ಫೋಟೋವನ್ನು ನೆನಪು ಮಾಡಿಕೊಂಡ್ರೆ ಅದು ಧ್ಯಾನವಾಗ್ತದೆ ಅಂತ. ನೀವು ಪ್ರಾಣಾಯಾಮ ಮಾಡ್ತಾ ಇರುವಾಗ ಏಕಾಗ್ರತೆ ಹೆಂಗೆ ತಂತಾನೇ ನಿಮ್ಮಲ್ಲಿ ತಯಾರಾಗ್ತದೆ ಅಂತ ಅನ್ನೋದನ್ನು 1 ತಿಂಗಳ ಪ್ರಾಣಾಯಾಮ ಮಾಡಿ ನೋಡಿ ಗೊತ್ತಾಗ್ತದೆ. ಕೇವಲ 1 ತಿಂಗಳ ಪ್ರಾಣಾಯಾಮ ಮಾಡಿರಿ.
ಪ್ರಾಣಾಯಾಮ ಮಾಡೋಣದ್ರಿಂದ ನಿಮಗೆ ಮೆಟ್ಲ ಫಾಸ್ಟಾಗಿ ನೀವು ಹತ್ತಿರಿ, ಫಾಸ್ಟಾಗಿ ನಡಿತೀರಿ, ನಿಮ್ಗೆ ಏನೇನೂ ಪ್ರಾಬ್ಲಮ್ ಆಗೋದಿಲ್ಲ. ಯಾಕೆಂದರೆ ಪ್ರಾಣಾಯಾಮದೊಳಗೆ ಇದನ್ನು ಮೇನ್ ಕಂಪ್ಯೂಟರ್ದೊಳಗಿನ ಹಾರ್ಡ್ ಡಿಸ್ಕ್ ಅಂತ ಇರ್ತಾರಲ್ಲ, ಹಂಗೆ ನಮ್ಮ ಹಾರ್ಡ್ ಡಿಸ್ಕ್ ಯಾವುದಂದ್ರೆ ಹಾರ್ಟು. ಆ ಹಾರ್ಟು ಸ್ಟ್ರಾಂಗ್ ಆಗ್ತದೆ ಪ್ರಾಣಾಯಾಮದಿಂದ. ಯೋಗಾಸನದಿಂದ ದೇಹ ಗಟ್ಟಿ ಆಗ್ತದೆ. ಪ್ರಾಣಾಯಾಮದಿಂದ ಹಾರ್ಟ್ ಗಟ್ಟಿ ಆಗ್ತದೆ, ಯೋಗಾಸನದಿಂದ ದೇಹ ಗಟ್ಟಿ ಆಗ್ತದೆ. ಮಿನಿಮಮ್ ಯೋಗಾಸನ ಇದೆ. ಮಿನಿಮಮ್ ನಿಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲೋ. ನೀವೇನು ಕುರ್ಚಿ ಮೇಲೆ ಕೂತಿರ್ತೀರಿ, ನೀವೇನು ಸೋಫಾ ಸೆಟ್ ಮೇಲೆ ಕೂತಿರ್ತೀರಿ, ಈ ಕಾಲು ಇಟ್ಟಾಗ ಹಿಂಬಡ ಕಾಲನ್ನ ಬರೀ ಹಿಂಗೆ ಎತ್ತಿ ಹಿಡಿದು ಮಾಡಿಬಿಟ್ರಿ ಸಾಕು. 2 ಮಿನಿಟ್ ನೀವು ಅದನ್ನು ಮಾಡಿದ್ರೆ ಇಡೀ ದೇಹಕ್ಕೆ ವ್ಯಾಯಾಮ ಸಿಗುತ್ತದೆ ಅಂತ ಹೇಳ್ತಾರೆ. ಇಡೀ ದೇಹಕ್ಕೆ ವ್ಯಾಯಾಮ ಸಿಗ್ತದೆ ಅಂತ. ಅದು ಬಿಟ್ಟು ಬಿಡ್ರಿ, ಸ್ನಾನ ಮಾಡಿದ ಕೂಡಲೇ ದೇವಸ್ಥಾನಕ್ಕೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ 12 ಆಸನ ಮಾಡಿದಷ್ಟು ಫಲ ಸಿಗ್ತದೆ. ಒಂದು ಸಾಷ್ಟಾಂಗ ನಮಸ್ಕಾರ ಅಂದರೆ 12 ಆಸನ. ಹೆಣ್ಮಕ್ಕಳಿಗೆ 5 ಆಸನ, ಗಂಡಸರಿಗೆ 12 ಆಸನ. ನೀವು 4 ಪ್ರದಕ್ಷಿಣೆ ಹಾಕ್ತೀರಿ, ನಮಸ್ಕಾರ ಮಾಡ್ತೀರಿ ಅಂತಂದ್ರೆ 20 ಆಸನ ಹೆಣ್ಮಕ್ಳಿಗೆ ಆಗ್ತದೆ. ಇವ್ರದ್ದು 12 ಇಲ್ಲೇ ಇಷ್ಟ ಆಗ್ತದೆ. ಅಂದರೆ ಅನಾಯಾಸವಾಗಿ ಇಲ್ಲೇ ಇದರೊಳಗೆ ಪ್ರದಕ್ಷಿಣೆ ಹಾಕೋದ್ರೊಳಗೆ ನಿಮಗೆ ಯೋಗಾಸನ ಆಗ್ತದೆ, ಪುಣ್ಯಕ್ಕೆ ಪುಣ್ಯ ಸಿಗ್ತದೆ. ಇಹಲೋಕ ಪರಲೋಕ ಎರಡರದ್ದು ಸಾಧನವಾಗ್ತದೆ. ಬರೇ ಯೋಗಾಸನ ಮಾಡಿದ್ರೆ ಇಹಲೋಕ ಅಷ್ಟೇ, ಹೋದ್ಮೇಲೆ ಏನು ಉಪಯೋಗ ಇಲ್ಲ. ಎರಡೂ ಆಗಬೇಕಲ್ಲ. ಅಂದ್ರೆ FDನೂ ಇಟ್ಟಿರಬೇಕು, ರೊಕ್ಕನೂ ತಕ್ಕೋತಿರ್ಬೇಕು. ಎರಡೂ ಆಗಬೇಕು ಅಂತಂದ್ರೆ ಹಂಗೆ ನೀವು ಮೇಂಟೈನ್ ಮಾಡಬೇಕಾಗ್ತದೆ. ಹಂಗಿದು ಈಗ ನಾವು ಏನು ಇದ್ದೀವಿ ಈಗೂ ನಮಗೆ ಬೇಕು, ನಾವು ಹೋದ ಮೇಲೆ ಅದು ನಮಗೆ ಬೇಕು ಅಂತಲಿಕ್ಕೆ ಒಂದು ನಮಸ್ಕಾರ, ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ, ಸ್ನಾನ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರ. ಇಷ್ಟೇ ಸರ್ ನಿಮ್ಗೆ 1 ತಿಂಗಳದೊಳಗೆ ರಿಸಲ್ಟ್ ಸಿಗ್ತದೆ. ನಮ್ಮ ಋಷಿಮುನಿಗಳು ಹಂಗೆ ಬಿಟ್ಟಿಲ್ಲ. ನಿಮ್ಮ ಎಲ್ಲ ಆನ್ಮಿಕ ಆಚರಣೆಗಳನ್ನೆಲ್ಲ ಆರೋಗ್ಯ ಮತ್ತು ಆಯುಷ್ಯಕ್ಕಾಗಿ ಇಟ್ಟಿದ್ದಾರೆ. ಉಪನಿಷತ್ತು ಇದನ್ನೇ ಹೇಳ್ತದೆ, ಜಿಜೀವಿಷೇತ್ ಶತಂ ಸಮಾಹ ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ. ಜಿಜೀವಿಷೇತ್ ಶತಂ ಸಮಾಹ, ಶತಂ ಸಮಾಹ ಜಿಜೀವಿಷೇತ್. 100 ವರ್ಷ ಬಾಳಬೇಕು ಅಂತನೂ ಅಪೇಕ್ಷೆ ಇದೆಯೇ? ಕುರ್ವನ್ನೇವೇಹ ಕರ್ಮಾಣಿ, ನೀವು ಕರ್ಮಗಳನ್ನು ಮಾಡಿ, ಅದರಿಂದ 100 ವರ್ಷ ಆರೋಗ್ಯದಿಂದ ಆರಾಮದಿಂದ ಇರ್ತೀರಿ ಅಂತ ಉಪನಿಷತ್ತು, ಈಶಾವಾಸ್ಯೋಪನಿಷತ್ತಿನ 2ನೇ ಮಂತ್ರ. ಅಷ್ಟು ನಮ್ಮ ಕರ್ಮದೊಳಗೆ ತಾಕತ್ತಿದೆ. ಅದಕ್ಕೆ ಯೋಗ ಬಿಟ್ಟವರಿಗೆಲ್ಲಿ ರೋಗ ಬಿಟ್ಟಿಲ್ಲ. ಯಾರು ಯೋಗ ಬಿಟ್ಟಿದ್ದಾರೆ ಅವರಿಗೆ ರೋಗ ಬಿಟ್ಟಿಲ್ಲ. ರೋಗ ಬಂದೇ ಬರ್ತದೆ. ಯಾಕೆಂದರೆ ಎಲ್ಲ ಹೊಲಸು ಒಳಗೆ ಉಳಿತದೆ, ಎಲ್ಲ ಹೊಲಸು ಒಳಗೆ ಉಳಿತದೆ. ಆದ್ದರಿಂದ ಅದಕ್ಕೆ ಪ್ರಾಣ ನಿರೋಧ, ಪ್ರಾಣವನ್ನು ತಡೆದು ಹಿಡಿಯೋದು ಅಂತಂತಾರೆ. ಪ್ರಾಣವನ್ನು ಅಕ್ಷರಶಃ ನಮ್ಮ ಜಪ ಕುಂಭಕದಲ್ಲೇ ಮಾಡಬೇಕು ಅಂತಿದೆ. ರೇಚಕ ಹೊರಗೆ ಬಿಡೋದು, ಪೂರಕ ಒಳಗೆ ತುಂಬಿಕೊಳ್ಳೋದು, ಅದನ್ನು ಹಾಗೆ ಹಿಡಿಯೋದು, ಅದಕ್ಕೇನಂತಾರೆ ಕುಂಭಕ ಅಂತ. ಅಲ್ಲಿ ನೀವು ಜಪ ಮಾಡಿದರೆ ಮನಸ್ಸಿನಿಂದ ಜಪ ಮಾಡಬೇಕು, ಬಾಯಿಂದ ಜಪ ಮಾಡಬಾರ್ದು. ಅಂದರೆ ನೀವು ಮನಸ್ಸಿನಿಂದ ಜಪ ಮಾಡಿದರೆ ಒಂದು ಜಪ 1000 ಪಟ್ಟು ಫಲ ಕೊಡುತ್ತದೆ. ಅಂದರೆ ಒಂದು ಸಲ ಗಾಯತ್ರಿ ಮಂತ್ರ ಅಥವಾ ಕೃಷ್ಣ ಮಂತ್ರ ಕಾಮನ್ ಹೇಳಿಬಿಡ್ತೀನಿ. ಒಂದು ಸಲ ಕೃಷ್ಣ ಮಂತ್ರ ಅಂದರೆ 1 ಈಸ್ ಈಕ್ವಲ್ ಟು 1000. ಒಂದು ಸಲ ನೀವು ಅಂದುಬಿಟ್ರೆ 1000 ಅಂದರೆ ಎಷ್ಟು ಪುಣ್ಯನೋ ಅಷ್ಟು ಪುಣ್ಯ ಇದೆ ಕುಂಭಕದಲ್ಲಿ. ಮನಸ್ಸಿನಿಂದ ಹೇಳಿದರೆ ನೀವು ವಿಚಾರ ಮಾಡಿ, ಬಾಯಿಂದ ಹೇಳ್ತಾ ಇರ್ರಿ, ನಿಮ್ಮ ಮನಸ್ಸು ಇಡೀ ಹುಬ್ಬಳ್ಳಿಯಲ್ಲ, ಇಡೀ ಕರ್ನಾಟಕ ಅಲ್ಲ, ಇಡೀ ಮಹಾರಾಷ್ಟ್ರ ಅಲ್ಲ, ಇಡೀ ಜಗತ್ತು ತಿರುಗಾಡಿ ಬರ್ತದೆ. ಮನಸ್ಸಿನ ನೆಟ್ವರ್ಕ್ ಇಲ್ಲಿ ಮುಗೀತು ಅಂತಿಲ್ಲ, ಬೇಕಾದಷ್ಟು ಕಡೆ ಓಡಾಡ್ತದೆ. ಆದರೆ ಅದೇ ಮಂತ್ರವನ್ನು ನೀವು ಮನಸ್ಸಿನಿಂದ ಹೇಳಿ, ಮನಸ್ಸಿನಿಂದ ಹೇಳಿ, ಕಣ್ಣು ಮುಚ್ಚಿಕೊಳ್ರಿ. ಏನು ಮಂತ್ರ ಹೇಳೋದದ ಮನಸ್ಸಿನಿಂದ ಹೇಳಿ, ಸಾವಕಾಶ ಹೇಳಿ. ಆಗ ನಿಮ್ಮ ಕಾನ್ಸಂಟ್ರೇಷನ್ ಹೆಂಗಿರ್ತದೆ ನೋಡ್ರಿ. ಬೇಕಾದ್ರೆ ನೀವು ನಾಳೆ ಪ್ರಾಕ್ಟೀಸ್ ಮಾಡ್ಬೋದು. ನಾನು ಎಲ್ಲರಿಗೂ ಸಾರಿ ಹೇಳ್ತೇನೆ, ಸಾರಿ ಅಂತ ಹೇಳ್ತೇನೆ. ಏನಂತ? 1000 ಜಪ ಬೇಡ, 10 ಮಾಡಿ, ಮನಸ್ಸಿನಿಂದ ಮಾಡಿ, ಸಾವಕಾಶ ಮಾಡಿ. ಆಗ ನೀವು ಎಲ್ಲಿರ್ತೀರಿ ಗೊತ್ತಾ? ಈ ಜಗತ್ತಿನಲ್ಲಿ ಇರಂಗೇ ಇಲ್ಲ. ಟ್ರೈ ಮಾಡಿ. ನೀವು ಏನು 1000 ಜಪ ಮಾಡಬೇಕು ಅಂತಂದಾಗ ಏನು ಕುದುರೆ ನಾಯಿ ಎಲ್ಲ ಬೆನ್ನು ಹತ್ತದಾಗ ಹೆಂಗೆ ಓಡ್ತಿರ್ತಾನೋ ಹಂಗೆ ಓಡ್ತಿರ್ತಾನೆ. ನೀವು ಪಟ 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 ಅಂತಿರ್ತಾನೆ.
ರಾಯರ ಅಷ್ಟೋತ್ತರ ಮಾಡಬೇಕಾದ್ರೆ ಏನು ಫಾಸ್ಟ್ ಶಿಪಪಾರ ಅಂತ, ಶ್ರೀಪೂರ್ಣ ಬೋಧ ಗುರುಪ ತೀರ್ಥ ಪಯೋಬ್ಧಿ ಪಾರ, ಇಷ್ಟು ಉದ್ದನಂಗಿಲ್ಲ, ಶ್ರೀಪೂರ್ಣ ಪಾರ ಅಂದ್ಬಿಡ್ತಾನೆ. ನಡಬರಕಿಂದಲೇ ಆಯ್ತು ಏಕಾದಶಿ ನುಂಗಿಬಿಟ್ಟ. ಅಷ್ಟು ಫಾಸ್ಟ್ ಅನ್ನೋಕ್ಕಿಂತ ಒಂದೊಂದು ರಾಯರು ಹೇಳ್ಯಾರ ನಿಮಗೆ 1000 ಮಾಡು ಅಂತಂದಾರ, 108 ಮಾಡು ಅಂತಂದಾರ? ಇಲ್ವಲ್ಲ. ಸಾವಕಾಶ ಒಂದು ಸಲ ಹೇಳ್ರಿ 1000 ಸಲ ಮಾಡಿದ ಪುಣ್ಯ ಬರ್ತದೆ. ಗಡಿಬಿಡಿ ಮಾಡಬಾರ್ದು. ಪ್ರದಕ್ಷಿಣೆ ಹೆಂಗೆ ಹಾಕಬೇಕು ಅಂತ ಹೇಳ್ಯಾರ. ನಡ್ಕೋತ ಹೋಗೋದಲ್ಲ, ಒಂದು ಹೆಜ್ಜೆಗೂ ಇನ್ನೊಂದು ಹೆಜ್ಜೆಗೂ ಗ್ಯಾಪ್ ಇರಬಾರ್ದು. ನೀವೇನು ಚಾತುರ್ಮಾಸದ ಪ್ರದಕ್ಷಿಣೆ ವ್ರತ ಅಂತ ಇಟ್ಕೊಂಡಿರ್ತೀರಿ, ಅದು ದಿನದ್ದದು. ಪ್ರದಕ್ಷಿಣೆ ಚಾತುರ್ಮಾಸಕ್ಕೆ ಮಾತ್ರ ಸೀಮಿತ ಅಲ್ಲ, ಅಲ್ಲಿಗೆ ಬಂದದ್ದು ಈಗ ಹಣೆ ಬರೋದು. ನೀವೇನು ಊಟಕ್ಕೆ ಕೂತಾಗ ಮೌನ ವ್ರತ ಅಂತ ಮಾಡ್ತೀರಿ, ಅದು ಚಾತುರ್ಮಾಸಕ್ಕೆ ಮಾತ್ರ ಅಲ್ಲ, ನಿತ್ಯ ಊಟದ್ದದು. ತಸ್ಮಾತ್ ಮೌನಂ ತ್ರಿಷು ಸ್ಮೃತಂ. ಊಟಕ್ಕೆ ಕೂತಾಗ, ಸ್ನಾನ ಮಾಡೋ ಮುಂದಾಗ, ದೇವ್ರ ಪೂಜೆ ದೇವತಾ ಕಾರ್ಯ ಮಾಡೋ ಮುಂದಾಗ ಮೌನದಿಂದ ಇರಬೇಕು ಅಂತ ಶಾಸ್ತ್ರ ಹೇಳ್ತದೆ. ಊಟಕ್ಕೆ ಕೂತಾಗ ಮಾತಾಡಿದ್ರೆ ಆಯುಷ್ಯ ಕಡಿಮೆ ಆಗ್ತದೆ, ಸ್ನಾನ ವೇಳಕ್ಕೆ ಮಾತಾಡಿದ್ರೆ ಕಾಂತಿ ಕಡಿಮೆ ಆಗ್ತದೆ, ದೇವತಾ ಕಾರ್ಯ ಮಾತಾಡೋ ಮುಂದಾಗ ಸಂಪತ್ತು ನಾಶವಾಗ್ತದೆ. ತಸ್ಮಾತ್ ಮೌನಂ ತ್ರಿಷು ಸ್ಮೃತಂ ಅಂತ ಹೇಳ್ತಾರೆ. ನಾವು ಮಾತಾಡೋ ಟೈಮೇ ಅದು. ಊಟಕ್ಕೆ ಕೂತಾಗೆ ಎಲ್ಲರೂ ಸೇರ್ತೀವಿ, ಅಲ್ಲೇ ನಾವು ಮಾತಾಡ್ತೀವಿ. ಸ್ನಾನಕ್ಕೆ ಕೂತಾಗೆ ಲತಾ ಮಂಗೇಶ್ಕರ್ ಭೀಮಸೇನ್ ಜೋಶಿ ಹಾಕ್ತೀವಿ, ಅಲ್ಲೇ ಹಾಡು ಹಾಡ್ತೀವಿ ನಾವು, ಮತ್ತೆಲ್ಲೂ ಹಾಡು ಹಾಡೋದಿಲ್ಲ. ಅದಕ್ಕೆ ಎಲ್ಲೆಲ್ಲಿ ನಾವು ಈಗ ಮಾಡ್ತೀವಿ ಅಂದ್ರೆ, ನಿಮ್ಗೆ ನಾನು ಭಾಷಾದ ಬಗ್ಗೆ ಹೇಳೋ ಮುಂದಾಗ ಹೇಳ್ತಿರ್ತೀನಿ. ಅನ್ನ ಅಂತ ಶಬ್ದ ಇದೆ. ಅನ್ನ ಅಂತ ಶಬ್ದಕ್ಕೆ, ಅನ್ನ ಎದಕ್ಕೆ ಪಲ್ಯಕ್ಕೆ ಅನ್ನ ಅಂತಾರ, ಚಟ್ನಿಗೆ ಅನ್ನ ಅಂತಾರ, ಕೋಸಂಬರಿಗೆ ಅನ್ನ. ಅನ್ನ ಅಂದ್ರೆ ಏನು? ತಿನ್ನುವ ವಸ್ತು. ಅನ್ನ ಅಂದ್ರೆ ಅತ್ತೀತಿ ಅನ್ನ. ಅನ್ನ ಅಂದರೆ ತಿನ್ನುವುದು ಅಂತ ಅರ್ಥ. ಅದೇ ಶಬ್ದ ಅತ್ತಿಗೂ ಬಂದದ. ಅತ್ತಿ ಅಂದ್ರೇನು? ತಿನ್ನುವವಳು ಅಂತ ಅರ್ಥ. ಶಬ್ದ ನೋಡ್ರಿ. ತಿನ್ನುವವಳು ಅಂದ್ರೆ ಏನು? ಮದುವೆಕ್ಕಿಂತ ಮೊದ್ಲೆಕ್ಕ ವರದಕ್ಷಿಣೆಯನ್ನು ತಿಂತಾಳೆ, ಮದುವೆ ವೇಳ್ಯಾಕ ಭಕ್ಷ್ಯಭೋಜ್ಯ ತಿಂತಾಳೆ, ಮನೆಗೆ ಬಂದಮೇಲೆ ಪ್ರಾಣ ತಿಂತಾಳೆ. ಅದನ್ನು ಅತ್ತಿನ ಶಬ್ದ ಬಂದಿದೆ. ಅದನ್ನು ಅನ್ನ ಅಂತ ಶಬ್ದ ಎಲ್ಲದಕ್ಕೂ ಇದ್ದದ್ದು ಎಲ್ಲಿಗೆ ಬಂತು? ಅಕ್ಕಿಯಿಂದ ಮಾಡಿದ್ದಕ್ಕೆ ಮಾತ್ರ ಅನ್ನ ಅಂತ ಲಿಮಿಟೆಡ್ ಆಯಿತು. ಇಷ್ಟು ದೊಡ್ಡ ಶಬ್ದ. ಇನ್ನು ಮೋದಕ ಅಂದರೆ ಏನು? ಮೋದಕ ಅಂದರೆ ಸ್ವೀಟ್. ಎಲ್ಲ ಸ್ವೀಟ್ಗಳು ಅಂತ ಅರ್ಥ ಮೋದಕ ಅಂತ ಶಬ್ದಕ್ಕೆ. ಆದರೆ ಮೋದಕ ಅಂತ ಎದಕ್ಕಂತೀವಿ? ಈಗ ಗಣಪತಿ ವೇಳ್ಯಾಕೇನು ಮೋದಕ ಅಂತೀವಿ, ಅದಕ್ಕೆ ಮೋದಕ ಅಂತ ಹೆಸರಿಡ್ತೀವಿ. ಅಂದರೆ ಎಂತಹ ಮೋದಕ ಅಂತನೋ ವ್ಯಾಪಕವಾದ ಅರ್ಥವನ್ನು ಎಷ್ಟು ಲಿಮಿಟೆಡ್ ಮಾಡೀವಿ. ಅನ್ನ ಅಂತನೋ ಶಬ್ದವನ್ನು ಎಷ್ಟು ಲಿಮಿಟೆಡ್ ಮಾಡೀವಿ. ಹಂಗೆ ಇವೆಲ್ಲ ಲಿಮಿಟೆಡ್ ಮಾಡೀವಿ. ದಿನಾ ಮಾಡಬೇಕಾದ ಮೌನವನ್ನು ಚಾತುರ್ಮಾಸಕ್ಕೆ ಲಿಮಿಟೆಡ್ ಮಾಡೀವಿ. ದಿನಾ ಮಾಡಬೇಕಾದ ಹೆಜ್ಜೆ ಪ್ರದಕ್ಷಿಣೆಯನ್ನು ಚಾತುರ್ಮಾಸಕ್ಕೆ ಮಾತ್ರ ನಾವು ಲಿಮಿಟೆಡ್ ಮಾಡೀವಿ. ಆದರೆ ದಿನ ಮಾಡಬೇಕಾದಂಥ ಅಂಶ ಅಂತೂ ಒಂದೇ ಮಾತು ಹೇಳಬೇಕು ಅಂದ್ರೆ, ಎಷ್ಟು ಸಾವಕಾಶ ಅಂತ ಮಾಡ್ತೀವಿ ಅಷ್ಟು ದೇವತಾ ಕಾರ್ಯ ಶುದ್ಧ ಇರ್ತದೆ. ಊಟ ಕೂತಾಗ ಏನು ಹೇಳ್ತಾರೆ? ಸಾವಕಾಶಾಲಿ ಅಂತಂತಾರೆ. ಸಾವಕಾಶಾಲಿ ಅಂದರೆ ಏನರ್ಥ? ಗಡಿಬಿಡಿ ಮಾಡಬೇಡ್ರಿ ಅಂತ ಅರ್ಥ ಅಲ್ಲ. ಅಂದರೆ ಅನ್ನದಲ್ಲಿ ಅನಿರುದ್ಧ ಮತ್ತು ನಾರಾಯಣ, ಜ್ಞಾನೇಂದ್ರಿಯಗಳಲ್ಲಿ ಸಂಕರ್ಷಣ, ಕರ್ಮೇಂದ್ರಿಯಗಳಲ್ಲಿ ಪ್ರದ್ಯುಮ್ನ, ಒಳಗೆ ಅನ್ನಕ್ಕೆ ಅವಕಾಶ ಕೊಡತಕ್ಕಂಥವನು ವಾಸುದೇವ. ಈ ಪಂಚರೂಪಗಳನ್ನು ಚಿಂತನೆ ಮಾಡಿ ಊಟ ಮಾಡ್ರಿ ಅಂತ ಅರ್ಥ. ಇನ್ನೊಂದು ಅರ್ಥ ಏನು? ಸಾವಕಾಶ ಅಂದರೆ ಅನ್ನಕ್ಕೊಂದು ಸ್ಪೇಸ್ ಅದ ಕರಳದೊಳಗೆ, ನೀರಿಗೊಂದು ಸ್ಪೇಸ್ ಅದ, ಇನ್ನೊಂದು ಹವಾ ಆಡ್ಲಿಕ್ಕೆ ಅಂತ ಒಂದು ಸ್ಪೇಸ್ ಅದ. ಆ 3 ಸ್ಪೇಸ್ದೊಳಗೆ ಮ್ಯಾಲಿನ ಸ್ಪೇಸನ್ನು ಅವಕಾಶ ಇಟ್ಟು ತಿನ್ರಿ ಅಂತ ಅರ್ಥ. ಸಾವಕಾಶ ಮಾಡ್ರಿ ಅಂದ್ರೆ ಅದಕ್ಕೊಂದು ಅವಕಾಶ. ನಾನು ಕೇಳೀನಿ, ಎಲ್ಲರೂ ಊಟ ಸಾವಕಾಶ ಅಲ್ಲಿ, 4 ಕೂಟು ಕೊಡ್ರಿ ಸಾವಕಾಶ ಅಲ್ಲಿ, 5 ಕೂಟು ಕೊಡ್ರಿ ಸಾವಕಾಶ. ದೇವ್ರ ಪೂಜೆಗೆ ಯಾರಾದ್ರೂ ಸಾವಕಾಶ ಅಲ್ಲಿ ಅಂತಂದಾರ? ಯಜಮಾನ್ ಬರ್ತಾರ, ಮುಗ್ದಿಲ್ಲ ಇನ್ನೂ ಅಂತಂತ. ಎಷ್ಟೊತ್ತು ಮಾಡ್ತೀರಿ ಅಂತಂತಾರೆ. ಯಾರು ಇವತ್ತು ಊಟಕ್ಕೆ ಮಾತ್ರ ಅವಕಾಶ ಅಂತಾರೆ ಹೊರತು ದೇವತಾಕ್ಕ. ಹುಬ್ಬಳ್ಳಿಯೊಳಗೆ ಬಂದಾಗ ಒಂದು ಮನೆಗೆ ಹೋದಾಗ ನನಗೆ ಹೇಳಿದರು, ಸಾವಕಾಶಾಲಿ ಆಚಾರ, ವಿಷ್ಣು ಸಹಸ್ರನಾಮ ಹೇಳ್ರಿ, 12 ಸ್ತೋತ್ರ ಸಂಪೂರ್ಣ ಹೇಳ್ರಿ, ಆರಾಮಾಗಿ ವೈಷ್ಣವ ಮಾಡ್ರಿ, ಆರಾಮ. ನಾನಂದೆ, ಜಗತ್ನೊಂದು ನಾ ಇಷ್ಟು ಹುಟ್ಟಿ ಬಂದ ಇಷ್ಟು ಪೂಜೆ ಮಾಡಿ ಯಾರೂ ಅಂದಿಲ್ಲ, ಯಾಕೆ ಅಂತ ಕೇಳ್ದ. ಹಸಿ ಕಟ್ಟಿಗೆ ಇನ್ನೂ ಅಡಿಗೆ ಆಗಿಲ್ಲ, ಸಾವಕಾಶ ಮಾಡಿ. ಅವ್ರಿಗೆ ಭಕ್ತಿಯಿಂದ ಹೇಳಿದ್ದಲ್ಲ, ಅಡಿಗೆ ಲೇಟ್ ಆಗ್ತದೆ ಅದಕ್ಕೆ ಹೇಳ್ತೀನಿ ಅಂತಂತ. ಸೊ ಪ್ರತಿಯೊಂದು ಸಾವಕಾಶ ನಮ್ಮಲ್ಲಿ ಇದೆ.
ಜಪ ಸಾವಕಾಶ, ಪೂಜಾ ಸಾವಕಾಶ, ಊಟ ಸಾವಕಾಶ. ನೀವು ಅನ್ನ ತಿನ್ನು ಮುಂದೆ ನೋಡಿ ಒಂದೇ ನಾಳದ, ಅನ್ನ ತಿನ್ನು ಮುಂದಾಗ ಒಂದೇ ನಾಳದ, ಆ ನಾಳೆಗೆ ಒಂದು ಬಾಗಿಲದ. ನೀವು ತಿನ್ನೋ ಮುಂದಾಗ ದೇವ್ರ ಮಹಿಮೆ ಹೇಳ್ತೀನಿ ನಿಮಗೆ. ತಿನ್ನೋ ಮುಂದಾಗ ಅನ್ನ ನೀವು ನಾಲಿಗೆ ಮೇಲೆ ಇಟ್ಟುಕೊಳ್ಳೇನೆ, ಇದು ಶ್ವಾಸೋಚ್ಛ್ವಾಸ ಮುಚ್ಚಿಸ್ತದ, ಅನ್ನ ನಾಳೆ ತೆಗಿತದೆ. ಆ ಅನ್ನ ನಾಳಕ್ಕೆ ಹೋಗ್ಬಿಡ್ತದೆ. ಅದು ಹೋದ್ಮೇಲೆ ಮತ್ತೆ ಇದು ಮುಚ್ಚಿಕೊತದೆ, ಮತ್ತು ಶ್ವಾಸೋಚ್ಛ್ವಾಸ ಸ್ಟಾರ್ಟ್ ಆಗ್ತದೆ. ಅದು ಇನ್ನು ನೀವು ಒಮ್ಮೊಮ್ಮ ಮೆಸೇಜ್ ಹೋಗೋದೇ ಇಲ್ಲ ಬ್ರೈನಿಗೆ. ಅದು ಹೋಗದೇ ಇದ್ದಾಗ ಅದು ನಾಳೆ ತೆಗೆಯಂಗೆ ಇಲ್ಲ. ಅದನ್ನು ನಾವು ಟಸ್ಗಿ ಹತ್ತು ಅಂತಂತೀವಿ. ಟಸ್ಗಿ ಯಾವಾಗ ಹತ್ತದ ಅಂದ್ರೆ ಅದಕ್ಕೆ ಮೆಸೇಜ್ ಸಿಗದೇ ಇದ್ದಾಗ ಅದು ಅನ್ನ ನಾಳ ತೆಗೆಯಂಗಿಲ್ಲ. ಅನ್ನ ನಾಳ ತೆಗದೇ ಇದ್ದಾಗ ಶ್ವಾಸ ನಾಳಕ್ಕೆ ಹೋಯ್ತು ಅಂತಂದ್ರೆ ಟಸ್ಗಿ ಹತ್ತದ. ಟಸ್ಗಿ ಹತ್ತಿದ ಮೇಲೆ ಎಲ್ಲಿ ಬಡಿತಾರ? ತಲೆಗೆ ಬಡಿತಾರ. ಯಾಕೆ ತಲೆ ಬಡಿತಾರ? ಮೆಸೇಜ್ ಯಾಕೆ ಕೊಡಲಿಲ್ಲ ಅಂತ ಬಡಿತಾರೆ. ಅದಕ್ಕೆ ಯಾಕೆ ಮೆಸೇಜ್ ಕೊಡಲಿಲ್ಲ ಅಂತ ಬಡಿತಾರೆ. ಸೊ ನಾವು ಸಾವಕಾಶವಾಗಿ ತಿನ್ನೋಣದರಿಂದ ಬ್ರೇನಿಗೆ ಅನ್ನ ಬರ್ತಾ ಇದೆ ಅಂತನ್ನುವ ಮೆಸೇಜ್ ಬರ್ತದೆ. ಬಂತು ಅಂದರೆ ಆ ಅನ್ನನಾಳದ ಬಾಗಲ ತೆಗಿತದೆ. ಅನ್ನನಾಳದ ಬಾಗಲ ತೆಗಿತು ಅಂತಂದರೆ ಒಳಗೋಗಿ ಸಾವಕಾಶ ಆಗಲಿ ಅಂತನ್ನೋದು ಇನ್ನೊಂದು ಅರ್ಥ. ಇನ್ನೊಂದು ಅರ್ಥ ಹೇಳ್ತೀನಿ ನಿಮಗೆ ವೈಜ್ಞಾನಿಕವಾಗಿ. ನಮ್ಮ ನಾಲಿಗೆ ಏನಿದೆ, ನಾಲಿಗೆಯೊಳಗೆ ಪ್ರತಿಯೊಂದು ರಸಕ್ಕೊಂದೊಂದು ಸ್ಪೇಸ್ ಇದೆ. ಮಧುರ, ಆಮ್ಲ, ಲವಣ, ಕಟು, ಕಷಾಯ, ತಿಕ್ತ, 6 ರಸಗಳೇನವ, 6 ರಸಗಳಿಗೆ ಒಂದೊಂದು ಸ್ಪೇಸ್ ಇದೆ. ಆ ರಸ ಆ ಸ್ಪೇಸಿಗೆ ಹೋದ್ರೇ ಗ್ರಾಸ್ಪಿಂಗ್ ಆಗ್ತದೆ, ಇಲ್ಲಾಂದ್ರೆ ಆಗೋದಿಲ್ಲ. ಆದ್ದರಿಂದ ನೀವೇನು ಅನ್ನ ತಿಂತೀರಿ, ಅನ್ನ ನೋಡ್ತೀರಿ, ಅನ್ನ ತಿಂದು ನೋಡೋ ಮುಂದಾಗ ಆ ನಾಲಿಗೆಯೊಳಗೆ ಆ ರಸೋತ್ಪಾದವಾಗ್ತದೆ. ಆ ನಾಲಿಗೆ ರೆಡಿ ಆಗ್ತದೆ. ಲಾಲಾರಸ ಬಿಡ್ಲಿಕ್ಕೆ ಶುರು ಮಾಡ್ತದೆ. ಲಾಲಾರಸ ಬಿಡ್ಲಿಕ್ಕೆ ಶುರು ಮಾಡಿದೆ ಅನ್ನದ ಜೊತೆಗೆ ಲಾಲಾರಸ ಹೋಗಿ ಒಳಗೇನು ಆ್ಯಸಿಡ್ ಇರ್ತದೆ, ಆ್ಯಸಿಡ್ಡು ಲಾಲಾರಸ ಕೂಡಿ ಆ ಅನ್ನವನ್ನು ಪಚನ ಮಾಡ್ತದೆ. ಇವತ್ತಿಗೂ ನಮ್ಮ ಬ್ರಾಹ್ಮಣರ ಊಟದ ಬಗ್ಗೆ ವೈಜ್ಞಾನಿಕವಾಗಿ ಭಾಳ ಕಾರಣಗಳನ್ನು ಕೊಡ್ತಾರೆ. ಬಾಳೆ ಎಲೆ ಮೇಲೆ ಯಾಕೆ ಊಟ ಮಾಡ್ತಾರೆ, ಪಲ್ಯ ಇಲ್ಲೇ ಯಾಕೆ ಬಡಿಸ್ತಾರೆ, ಪಾಯಸ ಇಲ್ಲೇ ಯಾಕೆ ಬಡಿಸ್ತಾರೆ ಅಂತ ಒಂದೊಂದು ರೀಸನ್ ಕೊಡ್ತಾರೆ. ಇರಲಿ, ಸಾವಕಾಶ ಅಂತನ್ನೋದೇನಿದೆ ನಮ್ಮ ಊಟದಲ್ಲಿ, ಪೂಜೆಯಲ್ಲಿ ಯಾವಾಗಲೂ ನಡು ಮುಂದಾಗೋ ಸಾವಕಾಶ ನಡ್ರಿ ಅಂತಂತಾರೆ. ಅಂದ್ರೆ ಭಾರಿ ಫಾಸ್ಟ್ ಟ್ರಕ್ ಬರೋ ಮುಂದಾಗ, ಕ್ರಾಸ್ ಮಾಡೋ ಮುಂದಾಗ ಸಾವಕಾಶ ಬರೋಂಗಿಲ್ಲ. ಕೆಲವು ಕಡೆಗೆ ಅಷ್ಟೇ ಸಾವಕಾಶ ಅಂತ ಇರ್ತದೆ. ಅಂತೂ ಸಾವಕಾಶ ಇಲ್ಲದೆ ಇದ್ರೆ ಎಲ್ಲೂ ಇಲ್ಲ. ಅದಕ್ಕೆ ಪ್ರಾಣ ನಿರೋಧ. ಅದಾದಮೇಲೆ ತೀರ್ಥಾಭಿಷೇಕ ವ್ರತದಾನ ಜಾಪೇಹಿ. ತೀರ್ಥಕ್ಕೆ ಹೋಗ್ಬೇಕಂತೆ, ತೀರ್ಥಯಾತ್ರೆ ಮಾಡ್ಬೇಕಂತ. ಯಾಕೆ ಮಾಡಬೇಕು ಅಂತಲ್ಲ, ನಮಗೆ ನಮ್ಮ ಊರಾಗಿನ ಕೆಲಸ ಈ ಬಿಜಿ ಶೆಡ್ಯೂಲ್ದೊಳಗೆ ನಮಗೆ ಯಾವ ಕ್ಷೇತ್ರ ತೀರ್ಥ ನೋಡ್ಲಿಕ್ಕೆ ಆಗೋದಿಲ್ಲ. ನಾವು ಪ್ರತ್ಯೇಕವಾಗಿ ಸ್ಪೆಸಿಫಿಕ್ ಆಗಿ ನಾವು ಅದನ್ನು ಪ್ರೋಗ್ರಾಮ್ ಹಾಕ್ಕೊಂಡೇ ಹೋಗಬೇಕು. ಇಲ್ಲ ಅಂದ್ರೆ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ತೀರ್ಥಯಾತ್ರೆ ಅಂದ್ರೆ ಹೋಗ್ರಿ ನೀವು. ತೀರ್ಥಯಾತ್ರೆ ಹೆಂಗಿರ್ತದೆ, ಅಲ್ಲಿ ಜನ, ಅಲ್ಲಿ ಜೀವನ, ಅಲ್ಲಿ ಸಂಪ್ರದಾಯಗಳು, ಅಲ್ಲಿ ಅವ್ರ ಆ್ಯಟಿಟ್ಯೂಟಿಯೇ ಎಷ್ಟು ವಿಚಿತ್ರ ಇರ್ತದೆ ಅಂತಂದ್ರೆ ಭಾಳ ಆಶ್ಚರ್ಯ ಅನಿಸ್ತದೆ. ನಮ್ಮಂಗೆ ಅವ್ರಿರಂಗಿಲ್ಲ, ಅವ್ರಂಗೆ ನಾವಿರಂಗಿಲ್ಲ. ಅವ್ರದ್ದೇ ಮಡಿ ಬೇರೆ, ನಮ್ಮದೇ ಮಡಿ ಬೇರೆ. ಅವ್ರದ್ದೇ ಸಂಪ್ರದಾಯಗಳು ಬೇರೆ, ನಮ್ಮದೇ ಅವ್ರದ್ದು ಧರ್ಮ ಬೇರೆ, ನಮ್ಮದು. ಬಹುದ್ವಾರೋಹಿ ಧರ್ಮ ಮಹಾಭಾರತ ಹೇಳ್ತದೆ. ಬಹುದ್ವಾರೋಹಿ ಧರ್ಮ. ಧರ್ಮ ಅಂತದ್ದು ಬಾಗಿಲಿದ್ದಂಗೆ ಯಾವ ಬಾಗಿಲದಿಂದಲೂ ನೀವು ಹೋಗ್ಬೋದು. ನಾವು PB ರೋಡಿಗೆ ಹೋಗ್ಬೇಕಂದ್ರೆ ಹಳೆ ಹುಬ್ಬಳ್ಳಿಯಿಂದಲೂ ಹೋಗ್ಬೋದು, ಗೋಕುಲ್ ರೋಡ್ದಿಂದ ಹೋಗ್ಬೋದು. 16 ದಾರಿಗಳಿಂದ ನಾವು ಆ ಮೇನ್ ನ್ಯಾಷನಲ್ ಹೈವೇಕ್ಕೆ ಹೋಗ್ತೀವಲ್ಲ, ಹಂಗೆ NH4. N ಅಂದರೆ ನಾರಾಯಣ, H ಅಂದರೆ ಹಾದಿ, 4 ಅಂದರೆ ಪುರುಷಾರ್ಥ. 4 ಪುರುಷಾರ್ಥದ ಹಾದಿಗೆ ಹೋಗಬೇಕಾದ್ರೆ ಬಹುದ್ವಾರೋಹಿ ಧರ್ಮ. ಅನೇಕ ಧರ್ಮಗಳಿಂದ ಹೋಗ್ಬೋದು. ಯಾವ ಧರ್ಮವನ್ನು ಧರ್ಮ ಅಲ್ಲ ಅಂತ ಅಲ್ಲಗಳಿಬಾರ್ದು. ನಮ್ಮ ಧರ್ಮ, ಅವ್ರ ಧರ್ಮ, ಮತ್ತೊಂದು ಧರ್ಮ, ಮಗದೊಂದು ಧರ್ಮ, ಅದೆಲ್ಲ ಧರ್ಮಗಳಿವೆ. ಅದಕ್ಕೆ ಮಹಾಭಾರತ ಒಂದೇ ಹೇಳ್ತದೆ, ಬಹುದ್ವಾರೋಹಿ ಧರ್ಮ. ಆ ಧರ್ಮಗಳನ್ನು ನೋಡಬೇಕು, ಜಗತ್ತು ನೋಡಬೇಕು. ನಾವೇ ದೊಡ್ಡವರು ಅಂತಂತೀವಿ. ನಿನ್ನ ಹೇಳ್ದಲ್ಲ, ನಮ್ಮ ಹಣೆ ಬರ ಹೇಳ್ದಲ್ಲ, ಸಂಕಲ್ಪ ಅಂದರೆ ಏನು, ಎಲ್ಲಿದ್ದೀವಿ ನಾವು ಅಂತ ತಿಳ್ಕೊಳ್ಬೇಕು. ಕೂತು ನಾನು ದಾನ ಮಾಡ್ತಿರ್ತೀನಿ, 1 ಲಕ್ಷ ರೂಪಾಯಿ ದಾನ ಮಾಡ್ಲಿಕ್ಕತ್ತೀನಿ, ಯಾರು ಕೊಡ್ತಾರೆ 1 ಲಕ್ಷ ರೂಪಾಯಿ ಅಂತ ನಿಮ್ಮ ತಲೆಯಾಗಿ ಬಂದು ಮೊದಲು ಸಂಕಲ್ಪ ಮಾಡಿಸ್ತಾರೆ. ನೀನು ಯಾರು, ನಿನ್ನ 1 ಲಕ್ಷ ರೂಪಾಯಿ ಎಲ್ಲಿ, ಮೊದಲು ತಿಳ್ಕೊ, ಆಮೇಲೆ ನೀನು ದಾನ ಮಾಡು. ಪ್ರತಿ ಕ್ಷಣಕ್ಕೆ ನಾನು ಮೊನ್ನೆ ಭೂಗೋಳವನ್ನು ತೆಗಿತಿದ್ದೆ. ನಾನು ಒಂದು ಆ್ಯಪ್ ಇದೆ ಭೂಗೋಳದ್ದು, ಖಗೋಳ ತೆಗಿತಾ ಇದ್ದಾಗ ಈ ಮಾತು ಬಂತು, ನನಗೆ ಸಂಕಲ್ಪದ ನೆನಪಾಯಿತು. ಅನಂತ ಗ್ಯಾಲಕ್ಸಿ ಇವೆ, ಅನಂತ ಗ್ಯಾಲಕ್ಸಿ. ಅದರೊಳಗೆ ಒಂದು ಗ್ಯಾಲಕ್ಸಿ
ಅದರೊಳಗೆ ಅನಂತ ನಕ್ಷತ್ರಗಳು, ಅದರೊಳಗೆ ಒಂದು ನಕ್ಷತ್ರ ಸೂರ್ಯ, ಆ ಸೂರ್ಯನಿಗೆ ಒಂದು ನಕ್ಷತ್ರಕ್ಕೆ ಸಂಬಂಧಪಟ್ಟದ್ದು ಗ್ರಹಗಳು, ಅದರೊಳಗೆ ಒಂದು ಭೂಮಿ ಗ್ರಹ, ಅದರೊಳಗೆ ಭರತಖಂಡ, ಅದರೊಳಗೆ ಭರತ ವರ್ಷ, ಅದರೊಳಗೆ ಗೋದಾವರಿ, ಅದರೊಳಗೆ ಗೋದಾವರಿ ದಕ್ಷಿಣ, ಅದರೊಳಗೆ ನಮ್ಮೂರು, ನಮ್ಮ ಹುಬ್ಬಳ್ಳಿ, ನಮ್ಮ ಏರಿಯಾ, ನಮ್ಮ ಮನೆ. ಎಲ್ಲಿ ಸಂಕಲ್ಪ, ಎಲ್ಲಿ ನಾನು? ಏತರವ ನಾನಯ್ಯ ಇಂದಿರೇಶ ಅಂತೇನು ದಾಸರು ಹೇಳ್ತಾರೆ. ಸಂಕಲ್ಪದಿಂದ ನಾನು ಬಹಳ ಸಣ್ಣವ ಅಂತ ಗೊತ್ತಾಗ್ತದೆ, ಸಂಕಲ್ಪದಿಂದ ಪರಮಾತ್ಮ ನೀನು ಬಹಳ ದೊಡ್ಡವ ಅಂತ ಗೊತ್ತಾಗ್ತದೆ, ಬಹಳ ದೊಡ್ಡವ ಅಂತ ಗೊತ್ತಾಗ್ತದೆ. ಕಪ್ಪಿ ಭಾಮ್ಯಾಗಿತ್ತಂತ ನನ್ನ ಸಮಾನರು ಯಾರಿದ್ದಾರೆ ಅಂತ ತಿಳ್ಕೊತಿತ್ತು. ಒಂದು ದಿವಸ ಆವಿ ಬಂತಂತ. ಆವಿ ಬಂದು ನಮ್ಮ ಮನ್ಯಾಗ ಒಂದು ಕಾರ್ಯಕ್ರಮದ ಬರಬೇಕು. ಯಾರನ್ನು ಕರೀಲಿಕತ್ತಿ ನೀನು? ಅಲ್ಲ, ನಿನ್ನೆ ಕರೀಲಿಕತ್ತೀನಿ ನಾನು ಯಾರಂತ ತಿಳ್ಕೊಂಡಿದ್ದಿ? ಇಷ್ಟು ಆಳವಾದ ನೀರಿನೊಳಗೆ ಇರ್ತಕ್ಕಂಥ ಮಹಾರಾಜ ನಾನು, ನನ್ನನ್ನು ಹಿಂಗೆ ಕರಿತೇನು? ಹೊತ್ಕೊಂಡು ಹೋಗ್ಬೇಕು ನನಗೆ ಅಂತಂದು. ಆಯ್ತಪ್ಪ, ನೀನು ಹೊತ್ಕೊಂಡೇ ಹೋಗ್ತೀನಿ, ಏನು ಕಾಳಜಿ ಇಲ್ಲ ಅಂತೇಳಿ ಆವಿ ಕಪ್ಪಿನ ಹೊತ್ಕೊಂಡು ಸಮುದ್ರದ ದಂಡಿಗೆ ತಂದು ನಿಂದಿರಿಸ್ತಂತ. ಕಪ್ಪಿಗೆ ದಂಡಿನೇ ಕಾಣಿಸ್ಲಿಲ್ಲ. ಕಪ್ಪಿ ನೋಡ್ತು, ನನ್ನ ಬಾವಿನೇ ದೊಡ್ಡದು ಅಂತ ನಾನು ತಿಳ್ಕೊಂಡಿದ್ದೆ, ಸಮುದ್ರನೂ ಇದೆ ಅಂತ ಕಲ್ಪನಾ ಬಂದು ಆವಿಗೆ ನಮಸ್ಕಾರ ಆಗ್ತಂತ. ಅಪ್ಪ, ನೀನೇ ದೊಡ್ಡವಿದ್ದಿ ನನಗಿಂತ. ಇದಕ್ಕೆ ನಾವು ಯಾತ್ರಾ ಮಾಡೋದು, ತೀರ್ಥಯಾತ್ರಾ, ಕ್ಷೇತ್ರ ಯಾತ್ರಾ ಮಾಡೋದ್ರಿಂದ ಯಾತರವ ನಾನಯ್ಯ ಇಂದಿರೇಶ ಅಂತ. ನಾವು ಯಾತ್ರಾಕ್ಕೆ ಹೋದಾಗ ಒಂದು ನದಿ ಬಂತು ಸಂಧ್ಯಾವಂದನಕ್ಕೆ ಅಂತ ಹೇಳಿದಾಗ ಸುಮಾರು ಒಂದು 500-600 ಟ್ರಕ್ಗಳು, ಏನು ನೋಡಿದರೆ ಪ್ರತಿಯೊಂದು ಟ್ರಕ್ದಾಗ ತುಂಬಿದ ಅಕ್ಕಿಗಳು, 500-600 ಚೀಲ ಅಕ್ಕಿಗಳನ್ನು ಸರಬರಾಜು ಮಾಡ್ತಿದ್ರು. ಇಷ್ಟೆಲ್ಲ ಅಕ್ಕಿ ಎಲ್ಲಿಂದ ಬಂತು ಅಂತ ಆಶ್ಚರ್ಯ ಅನಿಸ್ತು. ಎಷ್ಟು ಮಂದಿಗೆ ಅನ್ನ ಕೊಡಬೇಕು, ನೀರು ಕೊಡಬೇಕು, ಗಾಳಿ ಕೊಡಬೇಕು. ನಿನ್ನ 90 ವರ್ಷದ ಮುದುಕನ ಕತೆ ಹೇಳ್ದೆ ಇಲ್ಲ, 90 ವರ್ಷ ಆಕ್ಸಿಜನ್ ಕೊಟ್ಟಿದ್ದಾನೆ ಭಗವಂತ. ಲೆಕ್ಕಾಚಾರ ಮಾಡ್ರಿ ನೀವು. ಒಂದು ಸಿಲಿಂಡರ್ ಆಸ್ಪತ್ರೆಗೆ 1,000 ರೂಪಾಯಿ ಅಂತ ಹೇಳ್ರಿ. ಒಂದು ಸಿಲಿಂಡರು 8 ತಾಸು ನಮಗೆ ಆಕ್ಸಿಜನ್ ಕೊಡ್ತದೆ, ಮತ್ತು ಖಾಲಿ ಆಗ್ತದೆ, ಸೆಕೆಂಡ್ ಸಿಲಿಂಡರ್ ಹಚ್ಚಬೇಕು. ಹಾಗಾದ್ರೆ 8 ತಾಸು ಅಂದ್ರೆ 8 3 24 ದಿವಸಕ್ಕೆ 3 ಸಿಲಿಂಡರ್ ಬೇಕು ಆಕ್ಸಿಜನ್. 3,000 ರೂಪಾಯಿ ಆಯಿತು, ಹೌದಲ್ಲ? ದಿವಸಕ್ಕೆ 3,000 ರೂಪಾಯಿ ಆಯಿತು. ತಿಂಗಳಿಗೆ ಎಷ್ಟಾಯಿತು? ತಿಂಗಳಿಗೆ 90,000 ರೂಪಾಯಿ ಆಯಿತು. ಸೀದಾ ದೇವ್ರ ಮುಂದೆ 90,000 ರೂಪಾಯಿ ತಿಂಗಳ ಇಡಬೇಕು ನೀವು. ಯಾಕೆಂದರೆ ನೀವು ಲೆಕ್ಕಾಚಾರ ಮಾಡಿದ್ರೆ ಒಂದು ಸಿಲಿಂಡರಿಗೆ 1,000, ನಾ ಕಡಿಮೆ ಹಿಡಿದೀನಿ, 1,000 ರೂಪಾಯಿ ಹಿಡಿದ್ರೆ ದಿವಸಕ್ಕೆ 3 ಸಿಲಿಂಡರ್ ಅಂದರೆ 3,000 ರೂಪಾಯಿ ಹಿಡ್ಕೊಂಡು ಲೆಕ್ಕ ಮಾಡಿದ್ರೆ 90,000 ರೂಪಾಯಿ ತಿಂಗಳಿಗೆ ಒಬ್ಬಂದು ಆಗ್ತದೆ. ಒಬ್ಬಂದು ಸುಮ್ಮನೆ ಆರತಿ ಕೀರ್ತಿ ಅಂತ ಎರಡು ಮಾಡಲಿ, ಬೇಕಾದ್ರೆ ಬಿಡಲಿ, ಆರತಿ ಕೀರ್ತಿ ಅಂತ ಏನು ಹೆಸರಿಟ್ಟಿವೆ ಇಲ್ಲೋ, ಅವು ಎರಡರದನ್ನು ಹಿಡ್ಕೊಂಡ್ಬಿಟ್ಟು ನೀವು 4 ಮಂದಿ ಮಿನಿಮಮ್ ಮನೆಯೊಳಗೆ ಇರ್ತೀರಿ. ಹಂಗಾರೆ 94 ಎಷ್ಟಾಯಿತು? ಅಷ್ಟು ನೀವು ದೇವ್ರ ಮುಂದೆ ಇಟ್ಟು ನೀವು ಶ್ವಾಸೋಚ್ಛ್ವಾಸ ಮಾಡಬೇಕು. ಒಂದು ದಿವಸ ಆದ್ರೆ ಕೇಳ್ತಾನೆ. ಅದಕ್ಕೆ ನಾನು ನಿನ್ನ ಪೂರ್ಣ ಹೇಳಿಲ್ಲ ಅದನ್ನು. ಡಾಕ್ಟ್ರಿಗೆ ಮುದಕ್ಕೆ ಹೇಳ್ದ, ಅಪ್ಪ ನೀನು 3 ದಿವಸ ನನಗೆ ಆಕ್ಸಿಜನ್ ಕೊಟ್ಟಿದ್ದಕ್ಕೆ 16,000 ರೂಪಾಯಿ ಕೇಳಿದಿ, ಪರಮಾತ್ಮನು 90 ವರ್ಷ ಆಕ್ಸಿಜನ್ ಕೊಟ್ಟಿದ್ದಾನೆ, ಒಂದು ದಿವಸ ನನಗೆ ಬಿಲ್ ಕೇಳಿಲ್ಲಲ್ಲ ಅಂತಂದ ಮುದುಕ. ಅದಕ್ಕೆ ಡಾಕ್ಟ್ರ್ ಹೇಳ್ದ, ನಾವೆಲ್ಲ ಬಿಲ್ ಕೇಳ್ತೀವಿ, ಅವ ದಿಲ್ ಕೇಳ್ತಾನೆ ಅಂತ. ನಾವು ಮನವನಿತ್ತರೆ ತನ್ನ ನೀವನು ಅಂತ. ನೀನು ನನಗೇನು ಕೊಡಬೇಡಪ್ಪ, ಮನಸ್ಸು ಕೊಟ್ಟರೆ ಸಾಕು, ಇನ್ನೇನೂ ಬೇಕಾಗಲ್ಲ. ಅವ ಮನಿ ಕೇಳ್ತಾನೆ, ಇವ ಮನಸ್ಸು ಕೇಳ್ತಾನೆ, ಇಷ್ಟೇ ವ್ಯತ್ಯಾಸ. ಆದರೆ ಒಂದು ತಿಳ್ಕೊಳ್ರಿ, ಡಾಕ್ಟರ್ ಕೊಡುವ ಆಕ್ಸಿಜನ್ಗೂ ದೇವರು ಕೊಡುವ ಆಕ್ಸಿಜನ್ಗೂ ಭಾಳ ವ್ಯತ್ಯಾಸ. ಡಾಕ್ಟರ್ ಕೊಡುವ ಆಕ್ಸಿಜನ್ನು ನೀವು ಮಾತಾಡ್ಸ್ಲಿಕ್ಕೆ ಅಷ್ಟೇ ಕೊಡ್ತದೆ. ಬಂದರು ಹೋದರು, ನಾ ಬೆಂಗಳೂರಿಂದ ಬಂದೀನಿ, ಮೈಸೂರಿಂದ ಬಂದೀನಿ, ಟಾಟಾ ಮಾಮ ಹೋದ್. ಆದ್ರೆ ದೇವ್ರು ಕೊಟ್ಟ ಇದ್ರೊಳಗೆ ಪರ್ವತ ಏರ್ತೀವಿ, ಮೆಟ್ಲ ಏರ್ತೀವಿ, ಓಡ್ತೀವಿ, 4 ನಾಯಿ ಬನ್ನಿ ಹತ್ತಿರ ಕಂಪೌಂಡ್ ಜಿಗಿತೀವಿ. 1-2 ದೇವರು ಕೊಟ್ಟ ಆಕ್ಸಿಜನ್ದೊಳಗೆ ಎಷ್ಟು. ಇದನ್ನೇ ಥಿಂಕ್ ಆ್ಯಂಡ್ ಥ್ಯಾಂಕ್ ಅಂತ ಹೇಳಿದೆ ನಾನು. ದೇವರ ಬಗ್ಗೆ, ಅವನು ಉಪಕಾರ ಮಾಡಿದರ ಬಗ್ಗೆ ಧನ್ವಂತರಿಗೆ ದಾಸರು ಹೇಳ್ತಾರೆ, ಅನಾದಿ ಕಾಲದ ಭವರೋಗ ಕಳೆಯಯ್ಯ, ನಾನೆಂದಿಗೂ ಮರೆಯೇ ನೀ ಮಾಡಿದುಪಕಾರ, ಆವರೋಗವು ಎನಗೆ. ಅನಾದಿ ಕಾಲದ ಭವರೋಗ ಕರೆಯಯ್ಯ, ನಾನೆಂದಿಗೂ ಮರೆಯೇ ನೀ ಮಾಡಿದುಪಕಾರ ಅಂತ ದೇವರಿಗೆ ನಾವು ಪ್ರತ್ಯುಪಕಾರ ಏನೂ ಮಾಡಲಿಕ್ಕಾಗೋದಿಲ್ಲ. ಆದರೆ ಅವನ ಮಾತನ್ನು ಕೇಳಿದರೆ ಸಾಕು ಅಂತಲಿಕ್ಕೆ ಇದನ್ನೆಲ್ಲ ಹೇಳ್ತಾರೆ. ವ್ರತದಾನ ಚಾಪೈ, ವ್ರತ ಮಾಡಬೇಕು.
ಒಂದಾನೊಂದು ಕಾಲಕ್ಕೆ ಡಾಕ್ಟ್ರು 3 ತಾಸಿಗೆ ಸ್ವಲ್ಪ ತೊಗೊಳ್ಳೇಬೇಕು, ಇಲ್ಲಾಂದ್ರೆ ನಿಮಗೆಲ್ಲ ಆಗ್ತದೆ. ಈಗೇನು ಬಂದದ್ದು ಗೊತ್ತಾ? 16 ತಾಸಿಂದ ಮಾಡೋದೀಗ. ನೀವು ಒಂದು ಸಲ ಆಹಾರ ತೊಗೊಂಡ್ರಿ ಅಂದ್ರೆ 16 ತಾಸು ಗ್ಯಾಪ್ ಕೊಡ್ಬೇಕಂತ, ಆರೋಗ್ಯ ಚೆನ್ನಾಗಿರ್ತದಂತ. ನಿಮ್ದೆಲ್ಲ ಕೊಬ್ಬು ಗಿಬ್ಬು ಏನು ಎಲ್ಲ ಥರದ್ದು ಕೊಬ್ಬು ಹೊರಗೆ ಹೋಗ್ಬಿಡ್ತದಂತ. ಎಷ್ಟೊತ್ತ? 16 ತಾಸು. ಇವತ್ತು ನಮ್ಮ ಹುಬ್ಬಳ್ಳಿಯ 4 ರಿಂದ 5 ಮಂದಿ ಡಾಕ್ಟರು 14 ತಾಸು ಉಪವಾಸ ಮಾಡ್ಲಿಕ್ಕತ್ತಾರ. ಹೆಸರು ಹೇಳ, 14 ತಾಸು ಉಪವಾಸ ಮಾಡ್ಲಿಕ್ಕತ್ತಾರ. ಅವರೇ ಹೇಳ್ತಾರೆ, ರಾತ್ರಿ ನಾವು ಊಟ ಮಾಡಿಬಿಟ್ರೆ ಬೆಳಗಿನ ತಕ್ಕ ಇನ್ನು ಮಧ್ಯದಲ್ಲಿ ನೀರು ಕುಡಿಬೋದು, ಮತ್ತೆ ಏನೂ ತೊಗೊಳ್ಳೋದಿಲ್ಲ. 16 ತಾಸು. ಯಾರು ಲಟ್ಟಿದ್ದಾರೆ ನೋಡ್ರಿ, ಅವ್ರು 16 ತಾಸಿಂದು ಸ್ಟಾರ್ಟ್ ಮಾಡ್ಯಾರ. ಈಗ ನೀವು ಎಷ್ಟೊತ್ತು ಉಪವಾಸ ಇರ್ತೀವಿ ಅಷ್ಟೊತ್ತು ಒಳ್ಳೆಯದು ಅಂತ ಈಗ ನಡೆದದ. ಇಷ್ಟು ದಿವಸ ಒಂದು ಏನು ನಡೆದಿತ್ತು? 3 ತಾಸಿಗೊಮ್ಮೆ ತೊಗೋಬೇಕು, 3 ತಾಸಿಗೊಮ್ಮೆ ತೊಗೋಬೇಕು, ಇವೆಲ್ಲ ನಡೀತು. ಅದೇನೋ ಸಂಬಂಧ ಇಲ್ಲ. ನಮ್ದೇನು ಶಾಸ್ತ್ರ, ನಮ್ಮದೇ ಶಾಸ್ತ್ರ. ರಾತ್ರಿ 9 ಊಟ ಮಾಡಿದ್ರೆ ಮರುದಿವಸ 12 ಊಟ ಮಾಡಬೇಕು, ಪೂಜೆ ಗೀಜಿ ಮುಗಿಸ್ಕೊಂಡು. ಅದರೊಳಗೂ ನಾವು ಏನು ಆಚಮನ ಮಾಡ್ತೀವಿ ನೋಡ್ರಿ, ಆಚಮನ ಮಾಡುವ ನೀರಿನಷ್ಟು ಅತ್ಯಂತ ಆರೋಗ್ಯಕರವಾದದ್ದು ಯಾವುದೂ ಅಲ್ಲ. ಡಾಕ್ಟರ್ ಹೆಗಡೆ ಹೇಳ್ತಾರೆ ಕೇಳ್ರಿ, ಬ್ರಾಹ್ಮಣರೇನು ಆಚಮನ ಮಾಡ್ತಾರೆ, ಮುಹುರ್ವಾರಿ ಪಿಬೇದ ಭೂರಿ. ಕಥೆ ಹೇಳ್ತಾರೆ, ನಾರದರು ಜಗತ್ತಿಗೆ ಔಷಧವನ್ನು ಕೊಡಬೇಕು ಅಂತನ್ನುವುದಕ್ಕಾಗಿ ಚರಕ ಋಷಿಯ ವೇಷವನ್ನು ಹಾಕೊಂಡ್ರಂತೆ. ಚರಕ ಋಷಿ ಗ್ರಂಥ ಚರಕ ಸಂಹಿತ ಅಂತಿದೆ. ಆ ಚರಕ ಋಷಿ ಪಕ್ಷಿಯ ವೇಷವನ್ನು ಹಾಕ್ಕೊಂಡು ಭೂಮಿಯಲ್ಲಿ ಯಾರ್ಯಾರು ಡಾಕ್ಟರ್ ಇದ್ದ, ಅವೇನು ಆಲೋಪತಿಗೆ ಬಂದಿದ್ದಿಲ್ಲ, ಆಯುರ್ವೇದ ಡಾಕ್ಟ್ರು, ಯಾರ್ಯಾರು ಡಾಕ್ಟ್ರ ಮನೆ ಅದ ಅವ್ರ ಕಂಪೌಂಡ್ದೊಳಗೆ ಕಿತ್ತು ಕೋರುಕ್ ಕೋರುಕ್ ಅಂತಂತಿದ್ದು. ಕೋರುಕ್ ಕಹ ಅರುಕ್, ರುಕ್ ಅಂದ್ರೆ ರೋಗ, ಅರುಕ್ ಅಂದ್ರೆ ರೋಗ, ಯಾವನು ರೋಗವಿಲ್ಲದವನು ಅಂತ ಪಕ್ಷಿಯ ವೇಷದಿಂದ ಚರಕ ಋಷಿ ಬಂದು ಒಬ್ಬೊಬ್ಬ ಡಾಕ್ಟರ್ ಕಂಪೌಂಡ್ದೊಳಗೆ ನಿಂತು ಹೇಳ್ತಿದ್ದ ಕೋರುಕ್ ಕೋರುಕ್ ಅಂತ. ಮೊದಲೇದ್ದು ಕೋರುಕ್ ಅಂತ ಯಾರಿಗೂ ಅರ್ಥ ಆಗಲಿಲ್ಲ ಅಂತ. ಒಬ್ಬ ಆಯುರ್ವೇದ ಡಾಕ್ಟರ್ ಅವನ ಮನೆಯೊಳಗೆ ಬಂದು ಕೋರುಕ್ ಅಂತ ಕೇಳಿದಾಗ ಅವನ ಹೇಳ್ತಾ ಹಿತಭುಕ್ ಮಿತಭುಕ್. ಯಾರು ಹಿತವಾದದ್ದನ್ನು ತಿಂತಾರೆ, ಯಾರು ಮಿತವಾದದ್ದನ್ನು ತಿಂತಾರೆ ಅವರು ಮಾತ್ರ ಅರುಕ್ ಅಂತ ಹೇಳ್ದಂತೆ. ಅವನೇ ವಾಗ್ಭಟ ಅಂತನ್ನುವ ಋಷಿ. ಇವತ್ತು ವಾಗ್ಭಟ ಅನ್ನೋ ಪ್ರಕಾರ ನೀರು ಹೆಂಗೆ ಕುಡಿಬೇಕು ಅಂತಂಬುದು ಎಲ್ಲರೂ ಪರಿಪಾಲನೆ ಮಾಡ್ತಾರೆ. ಈಗ ಕೈಯಾಗ ಬಾಟ್ಲಿ ಇಟ್ಕೊಂತಿರ್ತಾರೆ ಹುಡುಗ ಹುಡುಗಿರು, ಕೈಯಾಗ ಒಂದು ಬಾಟ್ಲಿ ಇಟ್ಕೊಂಡಿರ್ತಾರಿಲ್ಲ, ಯಾವ ಬೇರೆ ಬಾಟ್ಲಿ ಒಂದು ಕಿಸೆದಾಗಿರ್ತದೆ, ಈ ಬಾಟ್ಲಿ ಒಂದು ಕಿಸೆದಾಗಿರ್ತದೆ, ಬಿಸ್ಲೇರಿ ಬಾಟ್ಲಿ. ಸ್ವಲ್ಪ ನೀರು ಕುಡಿದ್ರೆ ಸೌಂದರ್ಯ ಬರ್ತದೆ, ನೀರು ಕುಡಿದ್ರೆ ಆರೋಗ್ಯಿಸ್ತದೆ. ಯಾಕೆ ಅಪ್ಸುಮೇ ಸೋಮೋ ಅಬ್ರವೀತ್ ಅಂತರ ವಿಶ್ವಾನಿ ಭೇಷಜ. ವೇದ ಹೇಳ್ತದೆ ನೀರಿನೊಳಗೆ ಎಲ್ಲ ರೋಗ ಪರಿಹಾರ ಮಾಡುವ ಔಷಧವಿದೆ ಅಂತ ಹೇಳ್ತಾರೆ. ಬಿಸ್ಲೇರಿ ಬಾಟ್ಲಿ ಒಳಗೆ ಅಲ್ಲ, ಫಿಲ್ಟರ್ದೊಳಗೂ ಅಲ್ಲ, ಬಾವಿ ನೀರೊಳಗೆ, ಅದಕ್ಕಿಂತಲೂ ಶ್ರೇಷ್ಠ ಕೆರೆ ನೀರು, ಅದಕ್ಕಿಂತಲೂ ಶ್ರೇಷ್ಠ ನದಿ ನೀರು, ಅದಕ್ಕಿಂತಲೂ ಶ್ರೇಷ್ಠ ಸಮುದ್ರಕ್ಕೆ ಸೇರತಕ್ಕಂಥ ಮಹಾನದಿ ನೀರು, ಅದರೊಳಗಿದ್ದಂತಹ ಶಕ್ತಿ ಯಾವುದ್ರೊಳಗೂ ಇಲ್ಲ ಅಂತ. ಒಂದು ಬಾಟ್ಲಿ ಒಳಗೆ ನೀರು ಹಾಕ್ತಾರೆ, ಆ ನೀರು ಹಾಕಿ ಒಂದು ಕೆಮಿಕಲ್ ಹಾಕ್ತಾರೆ, ಆ ನೀರು ಎಷ್ಟು ನೀಲಿ ಆಗ್ತದೆ ಅಷ್ಟು ನೀರು ಚಲೋ ಅಂತ ಅರ್ಥ. ಏನು ನದಿ ನೀರೊಳಗೆ ಹಾಕಿದ್ರೆ ಸಂಪೂರ್ಣ ನೀಲಿ ಆಗ್ತದೆ ನೀರು, ಬೋರ್ದೊಳಗಿಂದ ಹಾಕಿದ್ರೆ ಸಾಕಷ್ಟು ನೀಲಿ ಆಗ್ತದೆ, ಬಾವಿ ನೀರ್ದೊಳಗೆ ಹಾಕ್ಬಿಟ್ಟು ಸ್ವಲ್ಪ ನೀಲಿ ಆಗ್ತದೆ, ಬಿಸಿಲೇರಿ ಬಾಟ್ಲಿ ಒಳಗೆ ಹಾಕ್ಬಿಟ್ರೆ ಹೆಂಗದ ಹಂಗೆ ಇರ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ ಡಾಕ್ಟರು, ಇದೇ ನೀರು ಕುಡಿತೀರಿ, ಇದು ಬರೀ ನೀರು ಕುಡ್ದಂಗೆ ಆಗ್ತದೆ, ಒಳಗೆ ಕೆಲಸ ನೀರಿನ ಕೆಲಸ ಮಾಡೋದಿಲ್ಲ. ನೀರಿನ ಕೆಲಸ ಮಾಡಬೇಕು ಅಂದ್ರೆ ಇದೇ ಮಾಡಬೇಕು. ಅದಕ್ಕೆ ಈಗ ಏನಾಗಿದೆ ಎಲ್ಲರಿಗೂ ಅಂದ್ರೆ ಮಠಕ್ಕೂ ಬಿಸಿಲೇರಿ ಬಾಟ್ಲಿ ತೊಗೊಂಬಂದಿರ್ತಾರೆ. ನಮ್ಮ ಗುಡಿಗೆ ಬಂದಿರ್ತಾರಲ್ಲ ಪ್ರತಿಯೊಬ್ಬರಿಗೆ ಬಾಟ್ಲಿ ಇರ್ತದೆ. ಹಿಂಗಾಗಿ ನಾವು ನೀರು ಬಡಿಸೋರ್ನ ಇಟ್ಟೇ ಇಲ್ಲ. ಯಾರಿಗೆ ಬಡಿಸ್ಬೇಕು, ಬರೀ ಬಾಟ್ಲಿ ಅವರೇ ತೊಗೊಂಬಂದಿರ್ತಾರೆ ನೀರು. ಈಗ ನೀವು ಏನಾದರೂ ಬಾವಿ ನೀರು ಕುಡಿದ್ರೆ, ಬೋರ್ ನೀರು ಕುಡಿದ್ರೆ ನಿಮಗೆ ವಾಟರ್ ಇನ್ಫೆಕ್ಷನ್ ಆಗ್ತದೆ. ಈ ಡಿಸ್ಕವರಿ ಅಂತ ಬರ್ತದಲ್ಲ ಟಿ ವಿಯೊಳಗೆ, ಆ ಡಿಸ್ಕವರಿಯೊಳಗೆ ಒಬ್ಬತ್ತ ಇಡೀ ಜಗತ್ತಿನೊಳಗೆ ಯಾವ ಧರ್ಮ ಶ್ರೇಷ್ಠ ಅಥವಾ ಹೆಂಗೆ ಧರ್ಮ ಇರ್ತಾವ ಅಂತ ಎಲ್ಲ ಕಡೆ ಇನ್ವೆಸ್ಟಿಗೇಷನ್ ಮಾಡ್ತಾ ಭಾರತಕ್ಕೆ ಬಂದ. ಅದನ್ನು ಡಿಸ್ಕವರಿ ನೋಡ್ಬೋದು. ಬಂದ ಕೂಡಲೇ ಕಾಶಿಗೆ ಬಂದ. ಕಾಶಿಗೆ ಬಂದ ಮೇಲೆ ಅಲ್ಲಿ ಆಚರಣೆ ಮಾಡಿಸಿದ್ರು, ಸಂಕಲ್ಪ ಮಾಡಿಸಿದ್ರು, ಸ್ನಾನಕ್ಕೆ ಹಾಕಿದ್ರು, ಎಲ್ಲ ಆಯಿತು. ಆಮೇಲೆ ದಂಡಿ ಮೇಲೆ ಬಂದ ಜನರನ್ನು ನೋಡ್ದ. ಏನು ರೊಟ್ಟಿ ಖಾರ ಪುಡಿ ಎಲ್ಲ ತಿಂದು ತಂಬಿಗಟ್ಟಲೆ ನೀರು ಹಾಗೆ ಕುಡಿತಿದ್ರು.
ಇವನಿಗೆ ತನಗೆ ಅವ್ರು ಕುಡ್ದೋಡಿ ಇವನಿಗೆ ತ್ರಾಸ ಆಗ್ಲಿಕತ್ತು. ಏನು ಹಿಂಗೆ ನೀರು ಕುಡಿತಾರ, ಇಷ್ಟು ಡಸ್ಟ್ ಅದ ಇದ್ರೊಳಗೆ, ಇಂಥ ನೀರು ಹೆಂಗೆ ಕುಡಿತಾರಂತ. ಅವ್ರು ಆರಾಮ್ ಕುಡಿದು ಎಲ್ಲ ಆಯಿತು. ಇವ ಆಚಮನ ಮಾಡಿದ್ದಕ್ಕೆ ವಾಟರ್ ಇನ್ಫೆಕ್ಷನ್ ಆಯಿತು. ಸೀದಾ ಡಾಕ್ಟರ್ ಹತ್ರ ಹೋದ. ಇದೆಲ್ಲ ಅಲ್ಲಿ ಕಥೆ ಅದ, ಡಿಸ್ಕವರ್ ನೀವು ನೋಡ್ಬೋದು. ಅಲ್ಲಿ ಹೋದ ಮೇಲೆ ಏನು ರೀ ನಮಗೆಲ್ಲ ಡಿಸೆಂಟ್ರಿ ಇರ್ತದಲ್ಲ, ಏನು ಮಾಡೋದು? ಇಲ್ಲ ನಿಮ್ಗೆ ವಾಟರ್ ಇನ್ಫೆಕ್ಷನ್ ಆಗ್ಯದ. ಯಾವ ವಾಟರ್ ಇನ್ಫೆಕ್ಷನ್ ಅದ? ನೀವು ನದಿ ನೀರು ಕುಡಿದಿರಿ ಅಂತ ಕೇಳ್ದವ ಡಾಕ್ಟ್ರು. ಹೌದು, ನಾನು ನದಿ ನೀರು ಕುಡಿದೀನಿ, ಬರೀ ಹಿಂಗೆ ಅಷ್ಟೇ ಸ್ವಲ್ಪ ಕುಡಿದೀನಿ. ನೀವು ಎಷ್ಟೇ ಕುಡ್ರಿ, ವಾಟರ್ ಇನ್ಫೆಕ್ಷನ್ ಆಗ್ಯದ. ಅವ ಅಂದ, ನನ್ನ ಬಾಜುಗೆ ತಂಬಿಗೆ ಕಟ್ಲಿ ಕುಡ್ದಾರ್ರಿ. ಬಕ್ರಿ ತಿನ್ನೋದು, ಡಬ್ಬಿಗೆ ನೀರು ಕುಡಿದು ಎಷ್ಟು ಕೂಡ ಅವ್ರಿಗೇನೂ ಆಗಿಲ್ಲ, ಅವ್ರಿಗೇನೂ ಆಗೋದಿಲ್ಲ ಅಂದವನು. ಯಾಕಂದ್ರೆ ಅವರು ದಿನಾ ಆ ನೀರು ಕುಡಿದುಕೊಳ್ಳೇನೆ ಅದಕ್ಕೆ. ಕೋವಿಡ್ದೊಳಗೆ ಶ್ರೀಮಂತರ ಭಾಳ ಮಂದಿ ಸತ್ತಾರ. ಘಟಾರದೊಳಗೆ ಇದ್ರೊಳಗೆ ಅನ್ನ ತಿನ್ನೋರು ಯಾರೋ ಸತ್ತಿನ ರೆಕಾರ್ಡ್ ಗೊತ್ತದೇನು? ಕೋವಿಡ್ದು ರೆಕಾರ್ಡ್ ಗೊತ್ತದ ನಿಮಗೆ? ರೋಡ್ ಮೇಲೆ ತಿನ್ನತಕ್ಕಂಥ, ಎಲ್ಲೋ ತಿನ್ನತಕ್ಕಂಥವ್ರು ಯಾರು? ವೈದಿಕರು ಭಾಳ ಮಂದಿ ಸತ್ತಿಲ್ಲ. ವೈದಿಕರು ಭಾಳ ಮಂದಿ ಸತ್ತಿಲ್ಲ. ಯಾಕಂದ್ರೆ ನಾವು ಎಲ್ಲಿ ಬೇಕಾದ್ರೆ ತಿಂತೀವಿ, ಏನು ಬೇಕಾದ್ರೂ ಅಲ್ಲ, ಏನು ಬೇಕಾದ್ರೂ ಕುಡಿತೀವಿ ಅಂತ ತಪ್ಪು ತಿಳ್ಕೊಬೇಡ್ರಿ. ಅಂತೂ ಏನು ಬೇಕಾದ್ರೆ ನಾವು ತಿಂತೀವಿ, ಹೆಂಗೆ ಬೇಕಾದಂಗೆ ತಿಂತೀವಿ. ಬೋರ್ ನೀರಿಗೆ ಅಡ್ಜಸ್ಟ, ಬಾವಿ ನೀರಿಗೆ ಅಡ್ಜಸ್ಟ. ಅಂದ್ರೆ ನಮ್ಮಲ್ಲಿ ಇಮ್ಯುನಿಟಿ ಭಾರಿ ಇರ್ತದೆ. ಬಂದು ಆ ನೀರು ಕುಡಿತಿರಲ್ಲ, ಆ ನೀರಿನೊಳಗೆ ಶಕ್ತಿ ಕಡಿಮೆ ಆಗ್ತಾ ಬರ್ತದೆ. ನೀವು ಅದಕ್ಕೆ ಅಡ್ಜಸ್ಟ್ ಹಾಕೋತ ಹೋಗ್ತೀರಿ. ಅಡ್ಜಸ್ಟ್ ಹಾಕೋತಾರೆ ಈ ಉಳಿದ ನೀರು ಕುಡಿಲಿಕ್ಕೆ ಆಗೋದಿಲ್ಲ, ಇತ್ಯಾದಿ. ಅದನ್ನು ವಾಗ್ಭಟ ಏನು ಮಾಡ್ದ, ನೀರನ್ನು ಹೆಂಗೆ ಕುಡಿಬೇಕು ಅಂತನ್ನೋದನ್ನು ಮೂರು ವಾರಿ ಪಿಬೇದ ಬೂರಿ, ಸ್ವಲ್ಪ ನೀರು ಕುಡಿಬೇಕು. ನಾವೇನು ಆಚರಣೆ ಮಾಡ್ತೀವಿ, ಸಂಧ್ಯಾವಂದನೆ ನಿಲ್ಕೊಂಡು ದೇವ್ರ ಪೂಜೆ ಮುಗಿಸ್ಕೊಂಡು ಹಸ್ತೋದಕ್ಕೆ ಮುಗಿಸ್ಕೊಂಡು ಹೊರಗೆ ಬರೋದ್ರೊಳಗ ನಾವು ಅರ್ಧ ತಂಬಿಗಿಂತ ಜಾಸ್ತಿ ನೀರು ಕುಡಿದಿರ್ತೀವಿ. ಅಷ್ಟು ಆಚರಣೆ ಮಾಡಿರ್ತೀವಿ ನಾವು. ಹಂಗಾರ ಸ್ವಲ್ಪ ಕುಡಿದ್ರೇನೆ ಈ ಪೇಷಂಟ್ ಮಲ್ಕೊಂಡಿರ್ತಾರಲ್ಲ, ಅವನಿಗೆ ಗ್ಲೂಕೋಸ್ ಕೊಡ್ತಿರ್ತಾರಲ್ಲ, ಸುಮ್ಮನೆ ಯಾಕೆ ಟಕ 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 ಬಿಡೋಕೆ ಸುಮ್ಮನೆ ಬಾಟ್ಲಿ ಬಾಯಾಗ ಹಾಕಿ ಮುಗಿಸ್ಬಿಡ್ರಿ, ಆಗೋದಿಲ್ಲ. ಸೊ ಒಂದೊಂದು ಹನಿ ಗ್ಲೂಕೋಸ್ ಹೋಗ್ತಿರ್ತದೆ ಇಲ್ಲೋ, ಒಂದೊಂದು ಹನಿ ಗ್ಲೂಕೋಸ್ನೇ ಅವನ ದೇಹಕ್ಕೆ ಶಕ್ತಿ ಕೊಡ್ತದೆ. ಹಂಗೆ ಒಂದೊಂದು ಹನಿ ನೀರು ನಮಗೆ ಶಕ್ತಿ ಕೊಡ್ತದೆ ಅಂತ ಅನ್ನೋದಕ್ಕೆ ಬ್ರಾಹ್ಮಣರೊಳಗೆ ಆಚಮನ ಅಂತನ್ನೋ ಪದ್ಧತಿಯನ್ನು ಯಾರು ಇಟ್ಟಿದ್ರು? ದೊಡ್ಡ ಡಾಕ್ಟರು ವಾಗ್ಭಟ ಇಟ್ಟಿದ್ದಾರೆ. ನಮ್ಮ ಆಚರಣೆ, ನಮ್ಮ ನಿದ್ರೆ, ನಮ್ಮ ಸ್ನಾನ ಪ್ರತಿಯೊಂದರೊಳಗೂ ಆರೋಗ್ಯದ. ಯಾಕೆಂದರೆ ಇದನ್ನೆಲ್ಲ ನೋಡಿಕೊಂಡು ಪ್ರತಿಯೊಬ್ಬರ ಎದ್ದಾಗಿನಿಂದ ಮಲ್ಕೊಳ್ಳೋ ತನಕ ಯಾವ ರೀತಿಯಾಗಿರಬೇಕು ಅಂತ ಅನ್ನೋದನ್ನು ಮಾಡಿದವರು ಭಾರಿ ಡಾಕ್ಟ್ರು. ಚರಕ ಋಷಿ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾ ಇದ್ರ 108 ಸಾಮಾನು ಇಟ್ಕೊತಿದ್ದಂತೆ. ಅವೆಲ್ಲ ಏನು ಸಾಮಾನುಗಳ ಬೇಕು, 108 ಸಾಮಾನು ಇಟ್ಕೊತಿದ್ದಂತೆ ಚರಕ ಋಷಿ. ಅವನ ಹಿಸ್ಟ್ರಿಯೊಳಗೆ ಬರ್ತದೆ. ಅಷ್ಟು ಅದ್ಭುತ, ನಿಮಗೆ ಕಲ್ಪನಾ ಇಲ್ಲ. ಇವತ್ತು ಆರ್ಟಿಫಿಷಿಯಲ್ ಕೈ ಹಾಕ್ತಾರೆ, ಆರ್ಟಿಫಿಷಿಯಲ್ ಕಾಲು ಹಾಕ್ತಾರೆ, ಜೈಪುರದ್ದು ಗೇಪುರ ತಂದು ಹಾಕ್ತಾರೆ. ಇಲ್ಲ, ಚರಕ ಋಷಿ ನಿಮ್ಮ ಕೈ ಕಡ್ದು ಬಿತ್ತು ಅಂದ್ರೆ ಆ ಕೈನೇ ಹಚ್ತಿದ್ದಂತ. ಗೊತ್ತಾ? ಪೃಥು ಮಹಾರಾಜ ಹೆಂಗೆ ಹುಟ್ಟಿದ? ಬಾವಿನಿಂದ ಹುಟ್ಟಿದ. ಅಂದ್ರೆ ಏನು? ಬಾವಿನಿಂದ ಯಾರು ಹುಟ್ಟುತ್ತಾರೇನು? ಇಲ್ಲ. ಇದಕ್ಕೆ ಕ್ಲೋನಿಂಗ್ ಸಿಸ್ಟಮ್ ಅಂತಂತಾರೆ. ಕ್ಲೋನಿಂಗ್ ಸಿಸ್ಟಮ್ ಅಂದರೆ ನಿಮ್ದು ಎಲ್ಲೇ ಒಂದು ದೇಹದ ಒಂದು ಸೆಲ್ ತೆಗೆದ್ರೂ ಕೂಡ ನಿಮ್ಮಂಥ ಮಗನನ್ನು ಈಗೂ ಆಗ್ಬೋದು. ಇದು ಕ್ಲೋನಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಅದನ್ನು ಅವತ್ತು ಪೃಥುರಾಜನ ಬಾಹುವಿನಿಂದ ಒಂದು ಸೆಲ್ ತೆಗೆದು ಅಲ್ಲಿ ಹುಟ್ಟಿದಂಥವನೇ ಪೃಥುರಾಜ. ನೀವು ಇತಿಹಾಸ ತೆಗೆದ್ರೆ ಇವತ್ತಿಗೂ ಇನ್ನೂ ಮೆಡಿಕಲ್ ಸೈನ್ಸ್ ಬಂದಿಲ್ಲ. ಸತ್ಯಭಾಮ ತನ್ನ ತಂದಿ ಸತ್ರ, ಈಕಿನೇ ಹಂಗ ಸುನೀತಾನೆ ಅವ ಸತ್ರ ಒಂದು ಎಣ್ಣೆಯೊಳಗೆ ಕೆಮಿಕಲ್ ಹಾಕಿ ಮುಚ್ಚಿಟ್ರ ಕೃಷ್ಣ ಬರುವ ತನಕ ಹೆಣ ಕೊಳ್ತಿದ್ದಿಲ್ಲ ಅಂತ ನೋಡ್ರಿ. ಕೃಷ್ಣ ಬಂದ ಮೇಲೆ ಆಮೇಲೆ ಸಂಸ್ಕಾರ ಮಾಡಿದರು. ಸುನೀತಾ ತನ್ನ ಗಂಡನ್ನ ಹಂಗೆ ಇಟ್ಲು. ಇನ್ನೂ ಸ್ವಲ್ಪ ಜೀವಿತ್ತಂತೆ. ಇನ್ನೂ ಸ್ವಲ್ಪ ಜೀವಿದ್ದಾಗ ಆ ಬಾಹುವಿನಿಂದ ಸೆಲ್ ತೆಗೆದು ಆಮೇಲೆ ಪೃಥ್ವಿರಾಜ ಹುಟ್ಟಿದ, ಆಮೇಲೆ ಇನ್ನೊಬ್ಬ ಹುಟ್ಟಿದ ಅಂತ ನಾವೆಲ್ಲ ನೋಡ್ತೀವಿ. ಭಾಗವತ್ ಮಹಾಭಾರತ ತೆಗೆದ್ರೆ ಇಂತಿಂಥ ವೇದವ್ಯಾಸದೇವರೇ ಇದ್ದಾರಲ್ಲ, ವೇದವ್ಯಾಸದೇವ್ರದ ಹೊರಗಡೆಗೆ ಆ ಮಕ್ಕಳನ್ನು ತೆಗೆದಂಥ ಒಂದು ಸಿಸ್ಟಮ್ ಅವರೇ ಮಾಡಿದ್ದದ. ಮಹಾಭಾರತದೊಳಗಿಲ್ವಾ? ಭಾಗವತದೊಳಗಿಲ್ವಾ? ಅವತ್ತಿನ ಮೆಡಿಕಲ್ ಸೈನ್ಸ್ ನೋಡಿದ್ರೆ ಇವತ್ತಿಗೂ ಸವಾಲಿವೆ. ಎಷ್ಟೋ ಸವಾಲಿವೆ, ಎಷ್ಟೋ ಕಂಡು ಹಿಡಿದಿದ್ದಾರೆ, ಎಷ್ಟೋ ಸವಾಲಿವೆ. ಈ ವಿಷಯ ಬೇರೆ. ಅಂತೂ ವ್ರತದಾನ ಒಂದೊಂದು ಕಾಲಕ್ಕೆ ಒಂದೊಂದು ವಿಷಯ ಹೇಳ್ತಾರಲ್ಲ, ಒಂದೇ ರೀತಿಯಾಗಿ ಪೂರ್ಣವಾಗಿ ನಮ್ಮ ದೇಹವನ್ನು ಸ್ಟಡಿ ಮಾಡಿ ನಮ್ಮ ದೇಹಕ್ಕೆ ಮುಂಜಾನಿಂದ ಅನ್ನ, ನೀರು, ನಿದ್ರೆ ಯಾವ ರೀತಿಯಾಗಿರಬೇಕು ಅಂತ ನೋಡಿಕೊಂಡು ನಮಗೆ ಆಚಾರ ಪದ್ಧತಿಯಿಂದ ತಿಳಿಸಿಕೊಟ್ಟಂಥವ್ರು ಮಹಾ ಋಷಿಗಳಿದ್ದಾರೆ.
ಅವರೆಲ್ಲ ದೊಡ್ಡ ದೊಡ್ಡ ಡಾಕ್ಟರ್ಸ್ ಇದ್ದಾರೆ. ಅವರಂತೆ ನಾವು ಆಚರಣೆ ಮಾಡದೇ ಇದ್ದದ್ದರಿಂದ ರೋಗಗಳಿಗೆ ನಾವು ಆಹುತಿ ಆಗ್ತಾ ಇದ್ದೇವೆ ಅಂತನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಅದಕ್ಕೆ ಬರ್ತದಾನ ಜಾಪೈಹಿ ಜಾಪೈಹಿ ಜಪ ಅಂತನ್ನೋದು ಏನದ ನೋಡ್ರಿ. ಜಪ ಅಂತನ್ನೋದು 5 ನಿಮಿಷದಿಂದ 10 ನಿಮಿಷ ಮಾತ್ರ. ಪರಮಾತ್ಮ ಕಪಿಲ ಪರಮಾತ್ಮ ಹೇಳ್ತಾನೆ, ಮಿತಮೇದ್ಯಾದನಂ ಶಶ್ವತ ವಿವಿಕ್ತ ಕ್ಷೇತ್ರ ಸೇವನೆ. ನೀನು ಸ್ವಲ್ಪ ತಿನ್ನು, ಪವಿತ್ರವಾದದ್ದನ್ನು ತಿನ್ನು. ನೋಡ್ರಿ ನೀವು ಮಜಾ, ನಳದಿಂದ ನೀರು ಬಂದಾಗ ನೀರು ಕುಡೀರಿ, ನಿಮ್ಮ ಭಾವನಾ ಹೆಂಗಿರ್ತದೆ. ಅದೇ ನೀರನ್ನೇ ದೇವರಿಗೆ ಅಭಿಷೇಕ ಮಾಡಿ ತೀರ್ಥ ಅಂತ ತಗೊಳ್ರಿ, ನೀರೊಳಗೇನು ಚೇಂಜ್ ಆಗಿಲ್ಲ, ನೀರೊಳಗೇನು ಚೇಂಜ್ ಆಗಿಲ್ಲ. ಅದೇ ನಳದ ನೀರು ಕುಡಿತೀವಿ, ಅದೇ ನೀರನ್ನು ತೀರ್ಥ ಅಂತ ತಗೋತೀವಿ. ತೀರ್ಥ ಅಂತ ತಗೊಳ್ಳೋ ಮುಂದಾಗ ನಮ್ಮಲ್ಲಿ ಭಾವನಾ ಬೇರೆ ಇರ್ತದೆ, ನಳದ ನೀರ ಅಂತ ತೊಗೊಳ್ಳುವಾಗ ಬೇರೆನೇ ಇರ್ತದೆ ಇಲ್ಲ. ಹಂಗಾರೆ ಏನಾಯಿತು, ನೀರಿನೊಳಗೆ ವ್ಯತ್ಯಾಸ ಇಲ್ಲ, ನಮ್ಮ ಭಾವನಾದೊಳಗೆ ವ್ಯತ್ಯಾಸ ಬರ್ತದೆ. ಯಾವ ಪದಾರ್ಥ ನಿಮ್ಮ ಭಾವನಾದೊಳಗೆ ಶ್ರದ್ಧಾ ಎಂಬ ಭಾವನಾವನ್ನು ಸೃಷ್ಟಿ ಮಾಡ್ತದೆ ಅದು ಪವಿತ್ರವಾದ ವಸ್ತು ಅಂತ ನಾವು ಜಗತ್ತಿನೊಳಗೆ ಹೇಳ್ತೀವಿ. ಈಗ ನಾನು ಈ ಬಟ್ಟೆ ಉಟ್ಟುಕೊಂಡಿನಿ, ನನಗೇನು ಭಾವನಾ ಇಲ್ಲ. ಟೀಕಾರಾಯರ ವೃಂದಾವನ ಮೇಲೆ ಹೊದಿಸಿದಂತಹ, ರಾಯರ ವೃಂದಾವನ ಮೇಲೆ ಹೊದಿಸಿದಂತಹ ಅದನ್ನು ಬಟ್ಟೆ ನಾವು ಹೊತ್ತುಕೊಂಡಾಗ ನನ್ನಲ್ಲಿ ಭಾವನಾ ವ್ಯತ್ಯಾಸ ಆಗ್ತದೆ. ಅನ್ನ ಹಾಗೆ ಅನ್ನ ಮಾಡಿದಾಗ ಭಾವನಾನೇ ಬೇರೆ. ಅದೇ ಅನ್ನವನ್ನು ದೇವ್ರ ನೈವೇದ್ಯ ತೋರಿಸಿದಾಗ ಬೇರೆ. ಅದಕ್ಕೆ ನಾವು ನೈವೇದ್ಯ ಅಂತ ಕರಿತೀವಿ. ಅನ್ನ ಅಂತ ಉಡುಪಿಯೊಳಗೆ ಹೋದ್ರೆ ಅಂದ್ರೆ ನೈವೇದ್ಯ 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 ಅಂತ ಬಡಿಸ್ತಾರೆ ಅನ್ನವನ್ನು. ಅನ್ನ ಅನ್ನ ಅಂತ ಬಡಿಸಂಗಿಲ್ಲ, ನೈವೇದ್ಯ ಅಂತ ಬಡಿಸ್ತಾರೆ, ನೈವೇದ್ಯ ಅಂತ ಕರಿತೀವಿ. ಎಲ್ಲ ನೋಡ್ರಿ, ಯಾವುದೇ ತಗೊಳ್ರಿ ನೀವು, ದೇವರ ಮೇಲಿಂದ ಬಂತು ಅಂದ್ರೆ ನಮ್ಮಲ್ಲಿ ಭಾವನಾ ವ್ಯತ್ಯಾಸ ಆಗ್ತದೆ, ದೇವರಿಂದ ಹೊರಗಿದ್ರೆ ಭಾವನಾ ವ್ಯತ್ಯಾಸ ಆಗ್ತದೆ. ಅದಕ್ಕೆ ಮೇಧ್ಯ ಅಂತ ಕರೀತಾರೆ. ಮೇಧ್ಯ ಅಂದ್ರೇನು? ಪವಿತ್ರವಾದ ಭಾವನೆಯನ್ನು ಸೃಷ್ಟಿ ಮಾಡುವ ವಸ್ತು. ನೀ ಏನು ತಗೋತಿ ಅದನ್ನು ಮಾಡು. ಅದಕ್ಕೆ ತಮೇವ ದೇಶಂ ತೇವೇತ ತಂ ಕಾಲಂ ತಾಂ ಅವಸ್ಥಿತಂ ತಾನೇವ ಭೋಗಾನ್ ಭುಂಜೀತ ಮನೋಯತ್ರ ಪ್ರಸೀದತಿ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ನೀನು ಇಂತಹ ದೇಶದೊಳಗಿರಲ್ಲ, ಯಾವ ದೇಶದೊಳಗೆ ನಿನ್ನ ಪವಿತ್ರ ಭಾವನಾ ಬರ್ತದೆ ಆ ದೇಶದೊಳಗಿರು. ಯಾವ ಕಾಲದಲ್ಲಿ ನಿನಗೆ ಪವಿತ್ರ ಭಾವನಾ ಬರ್ತದೆ ಆ ಕಾಲದಲ್ಲಿ ಹೆಚ್ಚಿರ್ಲಿಕ್ಕೆ ಪ್ರಯತ್ನ ಮಾಡು. ಯಾವ ಅವಸ್ಥಾದೊಳಗಿದ್ರೆ ನಿನ್ನ ಭಾವನಾ ಪವಿತ್ರ ಇರ್ತದೋ ಆ ಅವಸ್ಥಾದೊಳಗಿರು. ತಾನೇವ ಭೋಗಾನ್ ಭುಂಜೀತ, ಯಾವುದನ್ನು ತಿನ್ನುವಾಗ ನಿನ್ನಲ್ಲಿ ಶ್ರದ್ಧಾ ಭಾವನಾ ಇರ್ತದೆ ಅದೇ ಪದಾರ್ಥಗಳನ್ನು ತಿನ್ನು. ಯಾಕೆ? ಮನೋಯತ್ರ ಪ್ರಸೀದತಿ, ನಿನ್ನ ಮನಸ್ಸು ಪ್ರಸನ್ನವಾಗ್ತದೆ. ಮನಸ್ಸು ಪ್ರಸನ್ನವಾಗೋದೇ ಟಾರ್ಗೆಟು. ನಿಮಗೆ ಟಾಸ್ಕ್ ಕೊಡ್ತಾರಲ್ಲ, ಟಾಸ್ಕ್ ಕೊಡ್ತಾರ ಇಲ್ಲೋ, ಈ ಟಾಸ್ಕ್ದೊಳಗೆ ಯಾರು ನೀವು ಮಾಡ್ತೀರಿ ಅಂತಂತಾರ. ಹಂಗೆ ನಮ್ಮ ಋಷಿಮುನಿಗಳು ಟಾಸ್ಕ್ ಕೊಟ್ಟಾರ. ನೀನು ಏನು ತಿಂತೀಯ, ಏನು ಕುಡಿತೀಯ, ಎಲ್ಲಿ ಇರ್ತೀಯ, ಯಾವ ಕಾಲಕ್ಕೆ ಇರ್ತೀಯ, ಯಾವಾಗ ಮಲ್ಕೋತಿ, ಯಾವಾಗ ಇರ್ತಿ, ಅದು ನಮಗೆ ಟಾಸ್ಕ್ ಇದ್ದಂಗೆ. ಇದನ್ನು ದಾಟಿದೆ ಅಂತ ನಿನಗೆ ಗೆದ್ದಂಗೆ 100 ವರ್ಷ ಬರೆದು ಕೊಡ್ತಾನೆ ದೇವರು. ಆದ್ದರಿಂದ ಅದಕ್ಕೆ ದಾನ ಜಾಪೈಹಿ, ನಾನು ಮೇಲಿನ ಮೇಲೆ ಹೇಳ್ತೀನಿ, ಜಪವನ್ನು ಮನಸ್ಸಿನಿಂದ ಮಾಡಿ 1 ಮಂತ್ರಕ್ಕೆ 1000 ಪಟ್ಟು ಇದೆ. ತುಟಿ ಬಡದು ಜಪ ಮಾಡಿದರೆ 1 ಮಂತ್ರಕ್ಕೆ 100 ಪಟ್ಟಿದೆ. ಎಷ್ಟು ಕಡಿಮೆ ಆಯಿತು? 10% ಕಡಿಮೆ ಆಯಿತು. 1 ಮಂತ್ರಕ್ಕೆ 1000 ಪಟ್ಟು ಪುಣ್ಯ ಮನಸ್ಸಿನಿಂದ ಮಾಡಿದರೆ, 1 ಪಟ್ಟಕ್ಕೆ 100 ಪಟ್ಟು ತುಟಿ ಬಡದು ಮಾಡಿದರೆ, ಜೋರಾಗಿ ಧ್ವನಿ ತೆಗೆದರೆ ಮಾಡಿದರಕ್ಕಿಂತಲೂ ಅಲ್ಪ ಪುಣ್ಯ ಅಂತ ಹೇಳಿದ್ದಾರೆ. ಮಾಡಿದ್ದಕ್ಕಿಷ್ಟು ಪಟ್ಟಲ್ಲ, ಕಡಿಮೆ ಆಗ್ಬಿಡುತ್ತದೆ. ಆದ್ದರಿಂದ ಜೋರಾಗಿ ಜಪದ ಮಂತ್ರವನ್ನು ಹೇಳಬಾರದು. ಕೆಲವು ಮಂದಿ ನಾನು ಹೋಗಿಲ್ಲ, ಗಾಯತ್ರಿ ಜಪ ಮಾಡ್ತಿರ್ತಾರೆ, ಹೊರಗಡೆ ಕೇಳಿಸ್ತಿರ್ತದೆ. ಅಷ್ಟು ಜೋರು ಮಾಡಬಾರ್ದು ಗಾಯತ್ರಿ ಜಪ. ಎಷ್ಟು ಉಪಾಂಶು ಅಂತಂತಾರೆ. ಉಪಾಂಶು ಅಂತಂದರೆ ಮನಸ್ಸಿನಿಂದ ಅನ್ನಬೇಕು. ಕಣ್ಣು ಮುಚ್ಚಬೇಕು, ಜಪ ಮಾಡೋ ಮುಂದೆ ಕಣ್ಣು ಮುಚ್ಚಬೇಕು, ಪ್ರಾಣಾಯಾಮ ಮಾಡೋ ಮುಂದೆ ಕಣ್ಣು ಮುಚ್ಚಬೇಕು, ಜಪ ಕಣ್ಣು ಮುಚ್ಚಿ ಒಳಗಡೆ. ಇನ್ನು ಮೂಗಿನ ತುದಿ ನೋಡಬೇಕು ಅಂತೇನಂತಾರೆ, ಒಂದು ಪ್ರಾಕ್ಟೀಸ್ ಆಗೋ ತನಕ ಮಾತ್ರ ಮೂಗಿನ ತುದಿ ನೋಡಬೇಕು. ಪ್ರಾಕ್ಟೀಸ್ ಆಯಿತು ಅಂತಂದರೆ ಅದು ಬಿಟ್ಟು ಪೂರ್ಣ ಕಣ್ಣು ಮುಚ್ಚಬೇಕು. ಕಣ್ಣು ಮುಚ್ಚಿ ಮನಸ್ಸಿನಿಂದ ಏಕಾಗ್ರ ಭಾವನಾದಿಂದ 10 ಇರಲಿ, 5 ಇರಲಿ, 1 ಇರಲಿ, 2 ಇರಲಿ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ. ತಮ್ಮ ನಿರ್ವೃತ್ತಿಂ ನಿಯತಾರ್ಥೋ ಭಜೇತ. ದ್ವಿತೀಯ ಸ್ಕಂದ ಭಾಗವತ್ ಹೇಳ್ತದೆ, ನೀನು ಮಾಡುವ ಧಾರ್ಮಿಕ ಕೆಲಸದಲ್ಲಿ ಆನಂದವಾಗಬೇಕು, ನೀನು ಮಾಡುವ ಧಾರ್ಮಿಕ ಕೆಲಸದಿಂದ ಲಾಭ ಆಗಬೇಕು. ಅಂದರೆ ನಾನು ರಿಕಾರ್ಡಿಗೆ ಹಂಗೆ ಹೋಗ್ತಾ ಇದ್ದೆ ಬೆಂಗಳೂರೊಳಗೆ. 16 ಫೋಕಸ್ ಬಿಡ್ತಿದ್ರು, ಅವರೆಲ್ಲ ಕ್ಯಾಮ್ರಾ ಹಚ್ಚಿ ಹೋಗ್ಬಿಡ್ತಿದ್ರು. ನಾನು ಪ್ರವಚನ ಮಾಡ್ತಾ ಇದ್ದೆ. ಮಾಡೋ ಮುಂದಾಗ ನೀರಡಿಕೆ ಆಗ್ತಿತ್ತು, ಸಿಕ್ಕಾಪಟ್ಟೆ ನೀರಡಿಕೆ ಆಗ್ತಿತ್ತು.
ನೀರು ಕುಡಿಯೋಂಗಿಲ್ಲ, ಎಲ್ಲ ಕಡೆ ಮ್ಯಾಟ್ ಹಾಸಿಬಿಡ್ತಿದ್ರು. ಅವರೆಲ್ಲ ಪ್ಯಾಂಟು ಶರ್ಟ್ ಹಾಕ್ಕೊಂಡೆಲ್ಲ ಕ್ಯಾಮ್ರಾದವರು ಲೈಟ್ದವರೆಲ್ಲ ಕೂಡ್ತಿದ್ರು. ಹಿಂಗಾಗಿ ಭಾಳ ತ್ರಾಸ ಆಯಿತು. ಅದಕ್ಕೆ ನಾನು ಸ್ವಲ್ಪ ರೆಸ್ಟ್ ತೊಗೊಂಡು ನೀವು ಅಂಕ ಪಾರಕ್ಕೆ ಹೋರಪ್ಪ, ನಾನು ಸ್ವಲ್ಪ ಹೋಗಿ ಬರ್ತೀನಿ ಅಂತ ಸ್ಟುಡಿಯೋ ಬಾಜುಕ್ಕೆ ಯಾರ್ದಾದ್ರೂ ಮನೆ ಅದೇನು ಅಂತ ನೋಡಿಕೊಂಡೆ. ಒಬ್ಬ ಕುಲಕರ್ಣಿ ಅಂತ ಮನೆ ಇದ್ದರು, ಅವರು ಸತ್ಯಬೋಧರ ಶಿಷ್ಯರು, ಅವ್ರ ಮನೆ ಇತ್ತು. ಅವ್ರ ಮನೆಗೆ ಹೋದಾಗ ನೀರು ಕುಡಿಲಿಕ್ಕೆ ಹೋಗ್ತಿದ್ದೆ. ಒಂದು ದಿವಸ ಭಾಳ ಕೊಡಬೇಕಾಯ್ತು, ಮುಂದಿನ ತಿಂಗಳು ನನಗೆ ಹೋಗ್ಲಿಕ್ಕೆ ಆಗಂಗಿಲ್ಲ ಅಂಥೇಳಿ 10-15 ಎಪಿಸೋಡ್ ಕೊಡ್ತೇವೆ, 30-40 ಎಪಿಸೋಡ್ ಕೊಡಬೇಕು ಅಂತ ಮಾಡಿದೆ. ಅವತ್ತು ಸಾಯಂಕಾಲ 7:30 8 ಆಯಿತು. 8 ಆದಮೇಲೆ ಮತ್ತೆ ಇನ್ನೇನು ಶ್ರೀನಗರಕ್ಕೆ ಹೋಗೋದು, ಇವ್ರ ಮನೆಗೆ ಮಲ್ಕೊಂಡ್ರಾಯ್ತು ಅಂತ ಅವ್ರ ಮನ್ಯಾಗ ಮಲ್ಕೊಳ್ಳಿಕ್ಕೆ ಅಂತೇಳಿ ನಾನು ಹೇಳಿದೆ. ಆಯ್ತು ರಚ, ಭಾಳ ಸಂತೋಷ ಅಂದರು. ರಾತ್ರಿ 9 ಅವ್ರ ಇಬ್ಬರು ಮಕ್ಕಳು, ಒಬ್ಬ ಹುಡುಗ ತೀರ್ಕೊಂಡ, 9 ಮಕ್ಕಳಿದ್ದಾರೆ. ಆ ಇಬ್ಬರೂ ಮಕ್ಕಳಿದ್ದಾಗ ಅವ್ರ ತಂದೆ ತಾಯಿಗಳು ಹೇಳಿದ್ರು, ನಮ್ಮ ಮಕ್ಕಳು ಸಂಧ್ಯಾವಂದನೆ ಮಾಡೋಂಗಿಲ್ಲ, ಒಂದು ಶಾಲಿಗ್ರಾಮ ಪೂಜೆ ಮಾಡೋಂಗಿಲ್ಲ, ಏನು ನೀವೇನಾದ್ರು ಹೇಳ್ರಿ, ಕರೆಸ್ರಪ್ಪ ಕೊಡ್ರಿ, ನಾನು ನಿಮ್ಮ ಮನೆಗೆ ಕೂತೀನಿ, ನಮ್ಮದು ಕೆಲಸ ಇಲ್ಲ, ಕೊಡ್ರಿ ಅಂತ ಕೂತ್ರಿ. ಆ ಹುಡುಗರಿಗೆ ಕೇಳಿದ್ರೆ ಅವ್ರೇನು ಹೇಳಿದರು, ಏನು ಲಾಭ ಇದರಿಂದ, ಸಂಧ್ಯಾವಂದನ ಮಾಡೋದ್ರಿಂದ ಏನು ಲಾಭ ಇದೆ, ಜಪ ಮಾಡೋದ್ರಿಂದ ಏನು ಲಾಭ ಇದೆ. ನಾನು ಸುಮಾರು 1.5-2 ತಾಸು ತನಕ ಅವರಿಗೆ ಬ್ರೈನ್ ವಾಶ್ ಮಾಡಿದೆ. ಏನು ಲಾಭ ಇದೆ ಹುಚ್ಚ, ನಿನಗೆ ನೆನಪಿನ ಶಕ್ತಿ ಬರೋದೇ ಇದರಿಂದ, ಉತ್ಸಾಹ ಬರೋದೇ ಇದರಿಂದ, 100 ವರ್ಷ ಬಾಳೋದೇ ಇದರಿಂದ, ಆನಂದ ಸ್ಯಾಟಿಸ್ಫ್ಯಾಕ್ಷನ್ ಆಗೋದೇ ಇದರಿಂದ, ಹೆಂಗೆ ಏನು ಜಪ ಪ್ರಾಣಾಯಾಮ ಎಲ್ಲ ಹೇಳಿದೆ. ನಿಮಗೆ ಆಶ್ಚರ್ಯ ಅನ್ನಿಸ್ತದೆ, ಹೌದಾದರೆ ಹೌದೇನು ಇಲ್ಲವಾರಿಲ್ಲ. ರಾತ್ರಿ 2-2:30 ಆದ್ರೆ ನನಗೆ ಏಳಲಿಕ್ಕೆ ತಡ ಆಯಿತು. ಮುಂಜಾನೆ ನಾನು 7 ಗಂಟೆಗೆ ಎದ್ದು ನಾನು ಮುಖ ತೊಳ್ಕೊಳಕ್ಕೆ ಹೋಗ್ತಾ ಇರುವಾಗ ಇಬ್ಬರು ಸಂಧ್ಯಾವಂದನೆ ಮಾಡ್ಕೊತ ಕೂತಿದ್ರು. ಆಶ್ಚರ್ಯ ಅನ್ನಿಸ್ತು. ಇವತ್ತಿನ ಮಕ್ಕಳಿಗೆ ಏನು ಲಾಭ ಇದೆ ಅಂತ ನಾವು ಹೇಳ್ಕೊಡ್ಬೇಕು. ಶಿಬಿರ ಮಾಡ್ತೀವಿ, ಏನು ಕಲಿಸ್ತೇವೆ, 2 ಥಾಲಿ ಇಟ್ಕೋಬೇಕು, ಒಂದು ಅರ್ಘ್ಯಕ್ಕೆ, ಒಂದು ಆಚಮನಕ್ಕೆ, 3 ಸಲ ನೀರು ಕುಡಿಬೇಕು, 4ನೇ ಸಲ ಬಿಡಬೇಕು. ಯಾರ ಹೆಸರಲ್ಲಿ ಬಿಡಬೇಕು ಅಂದರೆ ನಾವು ಇದನ್ನೇ ಕಲಿಸ್ತೀವಿ. ಹಿಂಗೆ ಪ್ರೋಕ್ಷಣೆ ಮಾಡ್ಕೋಬೇಕು. ಯಾಕೆ ಪ್ರೋಕ್ಷಣೆ ಮಾಡ್ಕೋಬೇಕು? ನಾನು ಅವ್ರಿಗೆ ಹೇಳಿದೆ, ವಾರಕ್ಕೊಮ್ಮ ಶಾಕ್ ಹೊಡೆಸ್ಕೋಬೇಕು, ವಾರಕ್ಕೊಮ್ಮ ಶಾಕ್ ಹೊಡೆಸ್ಕೊಂಡ್ರಿ ಅಂತಂದರೆ ಸರ್ಕ್ಯುಲೇಷನ್ ಕರೆಕ್ಟ್ ಆಗ್ತದೆ, ಬ್ಲಡ್ ಸರ್ಕ್ಯುಲೇಷನ್. ಇಲ್ಲ ಅಂದ್ರೆ ಮಾರ್ಜನ್ ಮಾಡ್ಕೊ. ನೀವು ಚಳಿಗಾಲದೊಳಗೆ ಮಾರ್ಜನ್ ಮಾಡ್ಕೊಳ್ರಿ, ಹೆಂಗಾಗ್ತದೆ ಗೊತ್ತಿಲ್ಲ, ಹಿಂಗಾಗ್ತದೆ ಇಲ್ಲ ನೀರು, ಅದಾಗ್ತದೆ, ಅದಾಗಬೇಕದು. ಅದಾಗೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಬೇಕಾದ್ರೆ ಡಾಕ್ಟ್ರಿಗೆ ಕೇಳ್ರಿ. ಅಂದರೆ ಆ ಮಾರ್ಜನದೊಳಗೂ ಒಂದು ವಿಜ್ಞಾನವಿದೆ. ಪ್ರಾಣಾಯಾಮಾದಿಗಳು ಹೆಂಗೋ, ಆಚಮನಾದಿಗಳು ಹೆಂಗೋ, ಬರೀ ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಾಗೂ ಒಂದು ಅರ್ಥ ಇದೆ. ನಾನು ಎಲ್ಲದಕ್ಕೂ ಸೈಂಟಿಫಿಕ್ ರೀಸನ್ ಅದ ಅಂತ ಹೇಳಿ ಕೊರಟಿಲ್ಲ, ದಯಮಾಡಿ ಯಾರೂ ತಪ್ಪು ತಿಳ್ಕೊಬೇಡ್ರಿ. ಎಲ್ಲದಕ್ಕೂ ಸೈಂಟಿಫಿಕ್ ರೀಸನ್ ಇರೋದೂ ಇಲ್ಲ. ಧರ್ಮ ಮೂರು ದಾರಿಯಿಂದ ನಮಗದ ಧರ್ಮ. ಒಂದು ವೈಯಕ್ತಿಕ ಧರ್ಮ, ನನ್ನ ಮನೋಬಲ, ವಾಗ್ಬಲ, ಶರೀರ ಬಲ, ನನಗೆ ಸುಖ ಆನಂದ, ಇದಕ್ಕಾಗಿ ಕೊಳ್ಳಕ್ಕೆ ವೈಯಕ್ತಿಕ ಧರ್ಮ. 2ನೇದು ಕೌಟುಂಬಿಕ ಧರ್ಮ, ಮನೆಯೊಳಗೆ ಎಲ್ಲರೂ ಸಾಮರಸ್ಯದಿಂದ ಇರಬೇಕು ಅಂತಲಿಕ್ಕೆ, ತಮ್ಮ ಸಣ್ಣವ್ರು ದೊಡ್ಡವ್ರ ಮೇಲೆ ಪ್ರೀತಿ ಮಾಡಬೇಕು, ದೊಡ್ಡವ್ರ ಮಾತು ಕೇಳಬೇಕು, ಇತ್ಯಾದಿ ಕೌಟುಂಬಿಕ ಧರ್ಮ. 3ನೇದು ಸಾಮಾಜಿಕ ಧರ್ಮ. ನಾವು ಹೊರಗಡೆಗೆ ಬೆಳಿಬೇಕಾದ್ರೆ ಏನು ಬೇಕು ಅಂತನ್ನುವ ಸಮಾಜ, ಕುಟುಂಬ, ವ್ಯಕ್ತಿ, ಈ 3ರಿಗೋಸ್ಕರವಾಗಿ ಹೇಳಿದ ಧರ್ಮನೇ 3 ಧರ್ಮ: ವೈಯಕ್ತಿಕ, ಸಾಮಾಜಿಕ, ಕೌಟುಂಬಿಕ ಅಂತನ್ನುವ ಧರ್ಮ. ಎಲ್ಲ ಧರ್ಮದೊಳಗೂ ಸೈಂಟಿಫಿಕ್ ರೀಸನ್ ಇರುವುದಿಲ್ಲ. ಹಂಗಾರೆ ಹೇಳ, ನಿಮಗೆ ನಾವೊಂದು ಪ್ರಶ್ನೆ ಕೇಳಲ್ಲ, ಬಾಸ ಬಂದ ಮೇಲೆ ಎದ್ದು ನಿಂತು ಹಿಂಗೆ ಮಾಡ್ತಾರೆ, ಇದ್ರಾಗೇನು ಸೈಂಟಿಫಿಕ್ ರೀಸನ್ ಇದೆ ಹೇಳ್ರಿ? ಯಾರು ಹೇಳ್ತೀರಿ ಹೇಳ್ರಿ? ಬಾಸ ಬಂದ ಕೂಡ ಎದ್ದು ನಿಂತು ಹಿಂಗೆ ಮಾಡ್ತಾನೆ, ಏನು ಸೈಂಟಿಫಿಕ್ ರೀಸನ್ ಅದ? ಇಲ್ಲ, ಅವನಿಗೆ ಗೌರವ ಕಪಾಳ ಬಿಡ್ರಿ. ಬಾಸ ಬಂದಾಗ ಎದ್ದು ನಿಂತು ಕಪಾಳ ಬಿಡೋದು, ಯಾಕಂದ್ರೆ ನಿಮ್ಗೆ ಗೌರವ ಕೊಡೋ ಸಂಬಂಧ. ಯಾಕಾಗೋದಿಲ್ಲ ಅದು? ಬೇಡ, ಬಾಸ ಬಂದ ಕೂಡ ಹಿಂಗೆ ಕಾಲ ಮೇಲೆ ನಿಂದ್ರಿ, ಯಾಕಂದ್ರೆ ಗೌರವ ಇಲ್ಲ. ಕೆಲವೊಳಗೆ ಭಾವನಾತ್ಮಕವಾದಂತಹ ವಿಚಾರಗಳಿಗಾಗಿ ಧರ್ಮ ಇದೆ. ಅಂದರೆ ದೊಡ್ಡವರು ಬಂದಾಗ ಎದ್ದು ನಿಲ್ಲೋದು ಅಂತನ್ನೋದು ಅವರಿಗೆ ಒಂದು ಗೌರವ ಕೊಡಬೇಕು, ಅದರಿಂದ ಅವರು ಸಂತೋಷ ಪಡಬೇಕು, ನಮ್ಮ ಮೇಲೆ ಅವರು ಪ್ರೀತಿ ಮಾಡಬೇಕು, ಅವ್ರ ಮೇಲೆ ಅಭಿಮಾನ ಮಾಡಬೇಕು, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಮನೆಯಲ್ಲಿ ಜ್ಯೇಷ್ಠ ಭ್ರಾತ ಪಿತಸಮಃ ಕಥಿತೋ ಬ್ರಹ್ಮವಾದಿಭಿ ಅಂತ ವೈನಿ ಮತ್ತು ಅಣ್ಣಂದರಿಗೆ ತಂದೆ ತಾಯಿಯ ಸ್ಥಾನವನ್ನು ಕೊಡಬೇಕು. ಯಾಕೆ ಕೊಡಬೇಕು? ಯಾವಾಗಲೂ ಹಿರಿಯರು ನಮ್ಮ ಮೇಲೆ ಸಂತೋಷ ಪಡಬೇಕು, ಅಭಿಮಾನ ಮಾಡಬೇಕು, ಆಶೀರ್ವಾದ ಮಾಡಬೇಕು. ಅವರು ಭಾಳ ಜೀವನ ಮಾಡಿ ಮುಂದೆ ಬಂದಿದ್ದಾರೆ, ಒಳ್ಳೆಯ ಅನುಭವ ಇದೆ, ಅವ್ರ ಮಾತು ನಮಗೆ ತಾರಕವಾಗಬೇಕು, ಇತ್ಯಾದಿ ಇತ್ಯಾದಿ ಭಾವನಾತ್ಮಕವಾದಂತಹ ಏನು ವಿಚಾರವಿದೆ ಅದಕ್ಕಾಗಿ ಧರ್ಮ ಇದೆ. ಆರೋಗ್ಯಕ್ಕಾಗಿ ಧರ್ಮ ಇದೆ,
ಆರಾಮಕ್ಕಾಗಿ ಧರ್ಮ ಇದೆ. ಹೀಗಾಗಿ ಧರ್ಮ ಒಂದು ಫಲವನ್ನು ಇಟ್ಟುಕೊಂಡು ಇಲ್ಲ. ಅದಕ್ಕೆ ತಮ್ ನಿರ್ವರ್ತಿಂ ನಿಯತಾರ್ಥೋ ಭಜೇತ. ಯಾವುದೇ ಆಚಾರ, ಯಾವುದೇ ವಿಚಾರ, ಯಾವುದೇ ಧರ್ಮ ಮಾಡಬೇಕಾದ್ರೆ ಆನಂದದಿಂದ ಮಾಡಿ ಅಂತ ಭಾಗವತ ಹೇಳ್ತದೆ. ನಿರ್ವರ್ತಿ ಅಂದ್ರೆ ಆನಂದ, ಖುಷಿ ಖುಷಿಯಾಗಿ ಮಾಡಿರಿ. ನಿಮ್ಮ ಕೂಸುಗಳಿಗೆ ಸ್ಕೂಲಿಗೆ ಹೋಗ್ತಾ ಇರುವಾಗ ಡಬ್ಬಿ ಕಟ್ಟಿದ್ರಿ. ಡಬ್ಬಿ ಕಟ್ಟು ಮುಂದಾಗ ದಾಸಿ ಮಾಡ್ತೀರಿ, ಇಡ್ಲಿ ಮಾಡ್ತೀರಿ, ಅದಕ್ಕೆ ರಾತ್ರಿನೇ ನೆನಾಕ್ತೀರಿ, ಅದನ್ನು ರುಬ್ಬುತ್ತೀರಿ, ಅದನ್ನು ಎಷ್ಟು ಮಾಡ್ತೀರಿ. ಅವ ಎಷ್ಟು ರುಬ್ಬಿರ್ತಾರೆ ನಿಮಗೆ? ಅದನ್ನೆಲ್ಲರೂ ತಲೆಯಾಗಿ ಇಟ್ಕೊಂಡಿರ್ತೀರಿ? ಇಲ್ಲ, ನನ್ನ ಮಗ ಅಂತ ಎಷ್ಟು ಉತ್ಸಾಹ, ಏನಾದರೂ ಲಾಭ ಇಟ್ಕೊಂಡು ಅವನಿಗೇನೊಂದು ಲಾಭ, ಏನೂ ಲಾಭ ಇಲ್ಲ. ತಾಯಿ ಮಕ್ಕಳಿಗೆ ಮಾಡೋದು ಕೇವಲ ನಿರ್ವ್ಯಾಜವಾಗಿ ಆನಂದ ಮಾಡ್ತಾಳೆ. ನನಗೆ ಖುಷಿ ಖುಷಿ ಆಗ್ತದೆ. ನನ್ನ ಕೂಸು ಹೋಗಿ ಎಲ್ಲರ ಮುಂದೆ ತಾನು ತಿಂತದೆ, ಆರೋಗ್ಯಕರವಾಗಿ ತಿಂತದೆ. ಒಬ್ಬ ತಾಯಿ ಮಕ್ಕಳಿಗೆ ಎಷ್ಟು ಆನಂದದಿಂದ ಏನು ಲಾಭ ಇದೆ ಅಂತ ವಿಚಾರ ಮಾಡಲಾರ್ದೇನೆ ಏನು ಮಾಡ್ತಾಳೆ ನೋಡ್ರಿ, ಅದನ್ನು ನಾವು ದೇವರಿಗಾಗಿ ಮಾಡಬೇಕಂತ. ಧರ್ಮ ಮಾಡೋದು ನನ್ನ ಕರ್ತವ್ಯ ಅಂತ ಮಾಡಬೇಕೇ ಹೊರತು ಲಾಭಕ್ಕಾಗಿ. ಲಾಭ ಇದೆ, ಲಾಭಕ್ಕಾಗಿ ಅಲ್ಲ. ಹಂಗಾರೆ ತಾಯಿಗೆ ಲಾಭ ಇಲ್ಲೇನು? ನಾನು ನನ್ನ ಮುದುಕಾದಾಗ ನೋಡ್ಕೋತಾನೆ, ನಾನೀಗ ಅವನಿಗೆ ಪ್ರೀತಿ ಮಾಡಿದೆ, ನಾನು ಅವನು ನನ್ನ ಇವೆಲ್ಲ ಅವು ಸಬ್ ಕಾನ್ಷಿಯಸ್ ಮೈಂಡ್ದೊಳಗೆ ತೋರಂಗಿಲ್ಲ. ಆದರೆ ತಾಯಿ ಮಾಡೋ ಮುಂದಾಗ ಮಾತ್ರ ನಿರ್ವ್ಯಾಜವಾಗಿ ಮಾಡ್ತಾಳೆ. ಏನು ಪಾಪ ತಲೆಯೊಳಗೆ ಇಟ್ಟುವಂಗಿಲ್ಲ. ತಾಯಿನ ಹೊರಗೆ ಹಾಕಿ ಯಾವುದೋ ಕಟ್ಟಿ ಮೇಲೆ ಕೂತು, ಈ ತಾಯಿ ಹೊರಗೆ ಹೋಗ್ಯಾಳಲ್ಲ, ನಾವು ಹೊರಗೆ ಹಾಕಿ ಹೆಂಗಿದ್ದಾಳೋ ಏನಿದ್ದಾಳೋ ಮಗ ವಿಚಾರ ಮಾಡಂಗಿಲ್ಲ. ಅದ್ರ ಕಟ್ಟಿ ಮೇಲೆ ಕೂತು ತಾಯಿ ವಿಚಾರ ಮಾಡ್ತಾ ನಾನು ಕೂಸು ತಿಂದುದೋ ಇಲ್ಲೋ ಅಂತ ವಿಚಾರ ಮಾಡ್ತಾಳಲ್ಲ ಕೂತು. ಯಾಕಂದ್ರೆ ಈ ಭಕ್ತಿ ತಾಯಿಗೆ ಇರ್ತದೆ, ಯಾರಿಗೂ ಇರೋದಿಲ್ಲ. ಉತ್ತರಾದೇವಿ ಏನು ಹೇಳಿದ್ರು? ಕಾಮಂ ದಹತು ಮೇನಾಥ ಮಾಮೇ ಗರ್ಭೋ ನಿಪಾತ್ಯತಾಮ್ ಅಂತಂದು. ಏನು ನೋಡ್ಯಾಳ, ನನ್ನ ಕೂಸು ಹೆಂಗದ, ನನ್ನ ಕೂಸು ಕೆಂಪದನ, ಶಾಣೆ ಅದನ, ಲಟ್ ಅದನ, ಹೈಟ್ ಅದನ, ಪರ್ಸ್ನಾಲಿಟಿ ಚಲೋ ಅದನ, ಏನೂ ವಿಚಾರ ಮಾಡಿಲ್ಲ. ನನ್ನ ಕೂಸು ಹೆಂಗದನ, ಅದು ನನ್ನ ಕೂಸ. ಬ್ರಹ್ಮಾಸ್ತ್ರ ಬಂದ ಕೃಷ್ಣ ಹೇಳ್ತಾಳೆ ಕಾಮಂ ದಹತ ಮೇನಾಥ, ಆ ಬ್ರಹ್ಮಾಸ್ತ್ರ ನನ್ನನ್ನು ಕೊಲ್ಲಿ, ನನ್ನ ಹೊಟ್ಟೆಗಿನ ಕೂಸಿನ ಕೊಲ್ಲೋದು ಬೇಡ. ಈವನ್ ಹೆಂಡ್ತಿನೂ ಕೂಡ ನಮ್ದು ರೇಟು, ಡೇಟು, ನೋಟು ಎಲ್ಲ ನೋಡ್ಕೊಂಡು ಆರಿಸ್ತಾಳೆ. ಎಸ್ ಅಂತ ಹಂಗೆ ಎಸ್ ಅನ್ನಂಗಿಲ್ಲ. ಗಂಡನನ್ನು ಸ್ವೀಕಾರ ಮಾಡಬೇಕಾದ್ರೆ ಹೆಂಡತಿ ಲಾಭ ನೋಡ್ಕೊಂಡು ಸ್ವೀಕಾರ ಮಾಡ್ತಾಳೆ. ಒಬ್ಬ ಬಾಸ ನಮ್ಮನ್ನು ಸ್ವೀಕಾರ ಮಾಡಬೇಕಾದ್ರೆ ನಮ್ಮನ್ನೆಲ್ಲ ನೋಡ್ಕೊಂಡು ಸ್ವೀಕಾರ ಮಾಡ್ತಾನೆ. ಆದರೆ ತಾಯಿ ಮಾತ್ರ ಏನನ್ನು ನೋಡಲಾರ್ದೇನೆ ಸ್ವೀಕಾರ ಮಾಡ್ತಾಳೆ. ಅಂದರೆ ಏಕೈಕ ಜೀವಿ ಅಂದರೆ ಅದು ತಾಯಿ ಅಂತಂತಾಳೆ. ಅದಕ್ಕೆ ನಮ್ಮಲ್ಲಿ ಮಾತೃದೇವೋಭವ ಅಂತ ತಾಯಿಗೆ ದೇವತಾ ಸ್ಥಾನವನ್ನಿಟ್ಟು ಪೂಜೆ ಮಾಡ್ತೀವಿ ಎಲ್ಲ ಧರ್ಮಗಳು. ಅದಕ್ಕೆ ಜಾಪೈಹಿ ನಾತ್ಯಂತ ಶುದ್ಧಿಂ ಲಭತೆ, ಇವೆಲ್ಲ ಅತ್ಯಂತ ಶುದ್ಧಿ ಕೊಡುವುದಿಲ್ಲ. ಯಾವಾಗ ಕೊಡ್ತವೆ? ಹೃದಿಸ್ಥೆ ಭಗವತ್ಯನಂತೆ, ನಾನು ಭಗವಂತನ ಸಂತೋಷಕ್ಕಾಗಿ ಧರ್ಮ ಮಾಡ್ತೀನಿ ಅಂತವ್ರೆ ಮುಗಿದೈತು ಅಂತಾರೆ. ಶ್ರೀಮದಾಚಾರ್ಯ ಏನು ಹೇಳಿದ್ರು? ಪ್ರೇಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ. ದೇವರಿಗೆ ನಾನು ಎದಕ್ಕೆ ಮಾಡ್ಲಿಕ್ಕತ್ತೀನಿ? ಪ್ರೀತಿಗಾಗಿ ಮಾಡ್ಲಿಕ್ಕತ್ತೀನಿ. ಜಗತ್ತೊಳಗೆ ಯಾರೇ ತಗೊಳ್ರಿ ಒಬ್ಬರ ಪ್ರೀತಿಗಾಗಿ ಮಾಡ್ತಿರ್ತಾರೆ. ಮುಂಜಾನಿಂದ ಮಧ್ಯಾಹ್ನ ಅಡುಗೆ ಮನೆಯೊಳಗೆ ಕೂತು ಈಗೇನು ಕಣ್ಣಾಗ ಹೊಗೆ ಪಗಿ ಏನಿಲ್ಲ. ಆದರೂ ಹಿಂದಕ್ಕಿನ ಕಾಲಕ್ಕೆ ಆ ಕಟ್ಟಿಗೆ ಪಟ್ಟಿಗೆ ಎಲ್ಲ ಹಾಕಿ ಹೊಗೆ ತೊಗೊಂಡು ಯಾಕೆ ಕಷ್ಟಪಡ್ತಿದ್ರ? ಊಟಕ್ಕೆ ಕೂತಾರೆ ಸಂತೋಷ ಪಡಿ. ಏನಾಗಿದೆ ಹುಳಿ, ನಿಮ್ಮ ಅಡುಗೆ ಭಾಳ ಚೆನ್ನಾಗಿ ಇಷ್ಟೊಂದ್ರೆ ಸಾಕು. ಏನು ಆನಂದ ಆಗ್ತದೆ. ಎಲ್ಲ ಶ್ರಮ ಮರೆತು ಬಿಡ್ತಾರೆ ಒಂದು ಪ್ರೀತಿಗಾಗಿ. ಒಬ್ಬ ತಂದೆ ತಾಯಿ ಹೊರಗೆ ಹೋದಾಗ ನಮ್ಗೆ ಚಾಕ್ಲೇಟ್ ಎತ್ಕೊಂಡ್ಬರ್ತಾನೆ. ಯಾಕೆ? ಇದು ನನ್ನ ಕೂಸಿ ಕೊಟ್ಟು ಕೂಸು ಸಂತೋಷ ಪಡ್ತದೆ. ಆ ಕೂಸಿನ ಸಂತೋಷದ ಮುದ್ರೆಯನ್ನು ನೋಡಲಿಕ್ಕಾಗಿ ಒಂದು ಚಾಕ್ಲೇಟ್ ತೊಗೊಂಬರ್ತಾನೆ. ಅದೇ ಹೆಂಡತಿ ತೊಗೊಂಬರ್ಲಿ ಚಾಕ್ಲೇಟು, ಆಕೆ ಮುಖ ಸಂತೋಷ ಇರ್ತದ? ಆಕೆ ಚಾಕ್ಲೇಟ್ ಅಲ್ಲ ನೆಕ್ಲೆಸ್ ತರಬೇಕು. ಅದರೊಳಗೂ ಶಾರ್ಟ್ ನೆಕ್ಲೆಸ್ಸು, ಲಾಂಗ್ ನೆಕ್ಲೆಸ್ ಅಂತ ಹೇಳೋದು. ನೀವೇನಾರು ತರಲಿಲ್ಲ ಅಂದ್ರೆ ಲಾಂಗೇ ಕೈ ಒಳಗೆ. ಅಂದರೆ ಅವರ ಅಷ್ಟೆಲ್ಲ ಕಷ್ಟಪಟ್ಟು ಅವ್ನು ತಂದಿರ್ತಾನಲ್ಲ. ನಾನು ಚಾಷ್ಟೆ ಮಾಡ್ತಿರ್ತೀನಿ ಸಾಲಂಕೃತರು ಅಂತ. ಸಾಲಂಕೃತವನು ಅಂದ್ರೆ ಏನು? ಬಂಗಾರದಿಂದ ಸಾಲಂಕೃತ ಹೆಂಡತಿ, ಬ್ಯಾಂಕಿನಿಂದ ಸಾಲಂಕೃತ ಗಂಡ ಅಂತ. ಯಾಕಂದ್ರೆ ಅದು ಸಾಲಂಕೃತನಾಗಬೇಕಂತಂದ್ರೆ ಬ್ಯಾಂಕ್ನಿಂದ ಸಾಲ ಮಾಡಬೇಕಾಗ್ತದೆ. ಅಂತೂ ಇಂತೂ ಒಬ್ಬರ ಸಂತೋಷಕ್ಕಾಗಿ ಪ್ರತಿಯೊಬ್ಬ ಮನುಷ್ಯ ಕೆಲಸ ಮಾಡ್ತಾನೆ, ಒಬ್ಬರನ್ನು ಸಂತೋಷಪಡಿಸ್ಲಿಕ್ಕಾಗಿ. ಭಾಗವತ್ ಹೇಳ್ತದೆ, ಕಾ ಪ್ರೀತಿ ಸಾಧಿತೈಶ್ಚಲೈಹಿ, ಯಾರನ್ನ ಎಲ್ಲಿ ತನಕ ನೀನು ಸಂತೋಷಪಡಿಸ್ತೀಯ. ಒಬ್ಬರನ್ನ ಒಂದು ಬೇಕು ಅಂತನ್ನೋದಕ್ಕಾಗಿ ತಂದು ಕೊಟ್ಟ ಮೇಲೆ ಸಂತೋಷ ಪಡ್ತಾರೆ. ಇನ್ನೊಂದು ಬೇಕು ಅಂತನ್ನೋ ತನಕ ಅವರು ಸಂತೋಷದಿಂದ ಇರ್ಬೋದು. ಅವರು ಇನ್ನೊಂದು ಅಪೇಕ್ಷಾ ಪಟ್ಟಾಗ ನೀನು ತಂದು ಕೊಡದೇ ಇದ್ದರೆ ಸಂತೋಷ ಅಲ್ಲ, ಸಂತಾಪ ಪ್ರಾರಂಭ. ಜಗತ್ತಿನೊಳಗ ಕಮಪಿ ಸಕಲ ಹೃದಯಂ ಕಲ್ಪಯನ್ನೈವ ದೈವಂ,
ಯಾರನ್ನು ಎಲ್ಲ ರೀತಿಯಿಂದಲೂ ಯಾವಾಗಲೂ ಸಂತೋಷದಿಂದ ಇಡಲಿಕ್ಕಾಗೋದಿಲ್ಲ. ಆದರೆ ಸ್ವಲ್ಪದರಿಂದ ನಿರಂತರವಾಗಿ ಜನ್ಮ ಜನ್ಮಕ್ಕೂ ಸಂತೋಷ ಪಡ್ತಕ್ಕಂಥ ಒಬ್ಬನೇ ಒಬ್ಬ ವ್ಯಕ್ತಿ ಭಗವಂತ. ಪ್ರೀಣಯಾಮೋ ವಾಸುದೇವ. ಅವನಿಗೆ ನಮ್ಮಿಂದ ಏನೂ ಲಾಭ ಇಲ್ಲ, ನಮ್ಮಿಂದ ಏನೂ ಲಾಭ ಇಲ್ಲ. ಒಂದು ವಿಚಾರ ನೋಡ್ರಿ, ನೀವು ಸಣ್ಣ ಕೂಸ್ಕೊಂಡು ಕರ್ಕೊಂಡು ಹೋಗಿರ್ತೀರಿ ಅಂಗಡಿ ಕರ್ಕೊಂಡಾಗ ಅಲ್ಲಿ ಶೇಂಗಾ ಇರ್ತದೆ. ಶೇಂಗಾ ಅಪ್ಪ ಕೊಡಿಸ್ತಾನೆ ಮಕ್ಕಳಿಗೆ, ಅದು ಶೇಂಗಾ ಕೈ ಹಿಡ್ಕೊಂಡಿರ್ತಾವೆ. ಹಿಡ್ಕೊಂಡು ಅಪ್ಪಗೆ ಏನು ಆಶ್ಚರ್ಯ ಅಂದ್ರೆ, ನನಗೂ ಕೊಡ್ಬಿಟ್ಟ ಅಂತಂತಾನೆ. ಕೊಡಿಸಿದವ್ರು ಯಾರು? ಅಪ್ಪ. ಕೇಳಿದವ್ರು ಯಾರು? ಅಪ್ಪ. ಅದ್ರದ್ದು ಬೆರಳೇ ಇಟ್ಟಿಟ್ಟಿರ್ತಾವ. ಆ ಬೆರಳೊಳಗೆ ಶೇಂಗಾ ಒಂದೇ ಬರ್ತದೆ, ಒಂದೇ ಬರುವಟ್ಟು ಬೆಳೆ ಇಡ್ತಾವೆ ಸಣ್ಣ ಕೂಸಿಂದು. ಅದ್ರೊಳಗೆ ಆರಿಸಿ ಯಾವುದು ಸಣ್ಣ ಶೇಂಗಾ ಇರ್ತದೆ ಅದು ಎತ್ತದು ಕೂಸು ಎತ್ತಿದ ಮೇಲೆ ತಂದಿಗೆ ಬಾಯಿ ಭಾಳ ಎತ್ತರ ಇರ್ತದೆ. ಅದಕ್ಕೆ ತಂದಿ ಬಗ್ತಾನೆ, ಕೂಸಿನ ಲೆವೆಲಿಗೆ ಬರ್ತಾನೆ. ಕೂಸಿನ ಲೆವೆಲಿಗೆ ಬಂದು ಆ ಅಂತ ಬಾಯಿ ತೆಗಿತಾನೆ. ಆ ಕೂಸು ಬಾಯಿಯೊಳಗೆ ಹಾಕೋ ತನಕ ಕಾಯ್ಕೋತ ಕೂಡ್ತಾನೆ. ಆ ಸಣ್ಣದೊಂದು ಶೇಂಗಾ ಬಾಯಿಯೊಳಗೆ ಹಾಕಿದರೆ ಎತ್ತಿ ಮುದ್ದಾಡ್ತಾ, ಅಯ್ಯೋ ನನ್ನ ಬಂಗಾರ ಬೆಳ್ಳಿ ಅಂತಂತಾನೆ. ಹಂಗಾರ ಕೊಡಿಸಿದವನೇ ಇವನು, ಅದರೊಳಗಿನ ಸ್ವಲ್ಪ ಹಾಕಿದವನು ಇವನು, ಇವನ ಲೆವೆಲಕ್ಕೆ ಬಂದು ತಿಂದವನು ಅವನು. ಆದರೂ ತಂದು ನಾನು ಕೂಸು ಕೊಡ್ತು ಅಂತ ಸಂತೋಷ ಹಂಗಿರ್ತದಲ್ಲ, ಹಂಗೆ ಭಗವಂತ ನಮ್ಮ ಮೇಲೆ ಸಂತೋಷ ಪಡ್ತಾನೆ. ಕೊಟ್ಟವನೇ ಎಲ್ಲ ಅವನು. ಅದರೊಳಗೆ ನೈವೇದ್ಯ ತೋರಿಸೋದೇ ಇಷ್ಟು. ದೇವರ ಅನಂತ ವ್ಯಾಪ್ತ. ಅವನ ಬಾಯಿ ಎಲ್ಲದ ಯಾರಿಗೆ ಗೊತ್ತ? ಅವನ ಕಾಲು ಪಾತಾಳದೊಳಗದ, ಟೊಂಕ ಭೂಮಿಯೊಳಗದ, ಅವನ ತಲೆ ಸತ್ಯಲೋಕದೊಳಗದ. ಇಡೀ ಸತ್ಯಲೋಕದೊಳಗೆ ಅವನ ತಲೆ ಅದ. ಅವನು ಕೂದಲ ಅಂದ್ರೆ ಸಮಗ್ರ ಒಂದು ಹುಬ್ಬಳ್ಳಿಯಷ್ಟು ಒಂದು ಕೂದಲದ ದೇವ್ರದು. ಅದಕ್ಕೆ ನೀವು ಒಂದು ಸಣ್ಣ ತಾಮ್ರತಮಿ ನೀರು ಹಾಕಿದ್ರೆ ಎಲ್ಲೂ ಹತ್ತಂಗಿಲ್ಲ ಪರಮಾತ್ಮನ ಕೂದಲಕ್ಕೆ. ಅವ ಏನು ಮಾಡ್ತಾನೆ, ನಮ್ಮ ಮನೆಯೊಳಗೇನು ಮೂರ್ತಿ ಅವ, ಆ ಮೂರ್ತಿಯಷ್ಟು ಸಣ್ಣ ರೂಪವನ್ನು ತಾಳ್ತಾನೆ ನಮಗೋಸ್ಕರವಾಗಿ. ಹೆಂಗೆ ನಮ್ಮ ಕೂಸಿಗೋಸ್ಕರವಾಗಿ ಅವನ ಕಡೆಯಿಂದ ಒಂದು ಶೇಂಗಾ ತಿನ್ನಬೇಕು ಅಂತ ಅನ್ನೋದಕ್ಕೆ ಎತ್ತರನಾದಂಥ ಮನುಷ್ಯ ಕೂಸಿನ ಲೆವೆಲಕ್ಕೆ ಸಣ್ಣವನಾಗಿ ಆ ಶೇಂಗಾ ಹೆಂಗೆ ತಿಂತಾನೋ, ಅನಂತ ದೇಶದಲ್ಲಿ ವ್ಯಾಪ್ತನಾದ ಭಗವಂತ ನಮ್ಮ ಕಡೆಯಿಂದ ಪೂಜಾ ತಗೋಬೇಕು ಅಂತಲಿಕ್ಕೆ ನಮ್ಮ ಮನೆಯೊಳಗೆ ಎಷ್ಟು ಮೂರ್ತಿ ಅವನೋ ಆ ಮೂರ್ತಿಯಷ್ಟು ಭಗವಂತನಾಗ್ತಾನೆ ಅಂತ ಅನ್ನೋದಕ್ಕೆ ಐತರೇಯೋಪನಿಷತ್ತು ಪರಮಾತ್ಮನನ್ನು ಅಪೂರ್ಣ ಅಂತ ಕರೀತದೆ. ತಸ್ಮಾತ್ ಅಪೂರ್ಣ, ಪರಮಾತ್ಮ ಅಪೂರ್ಣಂತೆ. ಯಾಕೆ ಅಪೂರ್ಣ ಅಂದರೆ ಅಪೂರ್ಣರಿಂದ ಉಪಾಸ್ಯನಾಗಲಿಕ್ಕೆ ತಾನು ಅಪೂರ್ಣನಾಗ್ತಾನೆ ಅಂತ ಅನ್ನೋದಕ್ಕಾಗಿ ದೇವರಿಗೆ ಅಪೂರ್ಣ ಅಂತ ಕರೀತಾರೆ. ಅಷ್ಟೂ ಕೊಡಲಿಕ್ಕೆ ನಾವು ಇಲ್ಲ ಅಂತಂತೀವಿ. ಸ್ವಲ್ಪ ಲೆಕ್ಕ ಮಾಡೋಣ. ದೇವರ ಮನಿ ಎಷ್ಟು, ನಮ್ಮ ಮನಿ ಎಷ್ಟು? ದೇವರ ಮನಿ ಎಷ್ಟು, ನಮ್ಮ ಮನಿ ಎಷ್ಟು? ದೇವರ ವಸ್ತ್ರ ಎಷ್ಟು, ನಮ್ಮ ವಸ್ತ್ರ ಎಷ್ಟು? ದೇವರಿಗೆ ಆಭರಣ ಎಷ್ಟು, ನಮ್ಮ ಆಭರಣ ಎಷ್ಟು? ಕುತ್ತಿಗೆ ಎತ್ತಲಿಕ್ಕೆ ಬರದೇ ಇದ್ದಷ್ಟು ವಜ್ಜ ಇರ್ತಾವೆ. ದೇವ್ರಿಗೆ ಇಷ್ಟೇ ಆಭರಣ, 40 ರೂಪಾಯಿ 50 ರೂಪಾಯಿ ಸಿಗ್ಬಿಡ್ತಾವೆ. ನಮ್ಮದು 40 ಲಕ್ಷ 50 ಲಕ್ಷ. ದೇವರಿಗೆ ತಿನ್ನುವ ಅನ್ನ ಎಷ್ಟು, ನಾವು ತಿನ್ನುವ ಅನ್ನ ಎಷ್ಟು? ದೇವರಿಗೆ ಇಟ್ಟ ನೀರು ಹಾಲು ಎಷ್ಟು, ನಾವು ಕುಡಿಯುವ ನೀರು ಹಾಲು ಎಷ್ಟು? ದೇವರಿಗೆ ಮಲಗಿಸುವ ಬೆಡ್ ಎಷ್ಟು, ನಾವು ಮಲಗುವ ಬೆಡ್ ಎಷ್ಟು? ದೇವರಿಗೆ ಮಲಗಿಸುವ ಟೈಮ್ ಎಷ್ಟು, ನಾವು ಮಲಗುವ ಟೈಮ್ ಎಷ್ಟು? ಎಲ್ಲೂ ನಮಗಿಂತ ಹೆಚ್ಚು ದೇವರಿಗೆ ಇಲ್ಲ. ಅದು ಅವನ ಹಣೆ ಬರ, ಅವನಕ್ಕಿಂತ ಹೆಚ್ಚು. ಆದರೂ ಕೂಡ ತುಷ್ಟ ನಿಹನು ಎಳ್ಳಷ್ಟು ಮುಂದಿಟ್ಟರೆ ಅಷ್ಟಿಷ್ಟನ್ನದೆ ಸಕಲೇಷ್ಟಂಗಳ ಕೊಟ್ಟು ಕಾವ ಶಕ್ರನಿಗೆ ತ್ರಿವಿಕ್ರಮ ಪಟ್ಟವಗಟ್ಟಿದವಾ. ಕೃಷ್ಣ ಪರಮಾತ್ಮ ಮಣ್ಣು ತಿಂದಂತೆ. ಮಣ್ಣು ತಿಂದ ಮೇಲೆ ಬಲರಾಮ ಬಂದು, ಅಮ್ಮ ಮಣ್ಣು ತಿನ್ಲಿಕ್ಕತ್ತಾನ ಅಂತಂದು. ಬಲರಾಮ ಬಂದು ಹೇಳಿದ್ಕೊಳ್ಳೆ ಯಶೋಧ ಇಲ್ಲಿಂದೇ ಕೇಳಿದ, ಮಣ್ಣು ತಿಂತೀಯೇನೋ ಅಂತ ಕೇಳಿದ್ಲಂತ. ಇಲ್ಲಮ್ಮ ಅಂತಂದಂತ ಕೃಷ್ಣ. ನಾಹಂ ಭಕ್ಷಿತವಾನಂಬ ಸರ್ವೇ ಮಿಥ್ಯಾ ಪ್ರಶಂಸಿನ, ಸುಳ್ಳು ಹೇಳಿಕತ್ತಾರ, ನಾನು ತಿಂದಿಲ್ಲ, ಹಾಗಾದ್ರೆ ನಾನೇ ಬರಲೇನು ಅಂತ ಕೇಳಿದ್ಲಂತ. ಅಷ್ಟೊತ್ತಿಗೆ ಕೈಯಾಗ ಮಣ್ಣು ಹಿಡಿದಿದ್ದ, ಸ್ವಲ್ಪ ಮಣ್ಣು ಕಿಶಾದಾಗ ಹಾಕ್ಕೊಂಡಿದ್ದ. ನಾವೆಲ್ಲ ಸಣ್ಣವ್ರಿದ್ದಾಗ ಹಾಗೆ ಮಾಡ್ತಿದ್ವಿ. ಎಲ್ಲರ ಜೋಡಿ ಶೇಂಗಾ ತಿನ್ನು ಮುಂದಾಗ ಮೊದಲು ಕಿಶಾದಾಗ ಹಾಕ್ಕೊಂಡ್ಬಿಡೋದು, ಎಲ್ಲರ ಜೋಡಿ ಶೇಂಗಾ ತಿನ್ನೋದು, ಮುಗಿದ ಮೇಲೆ ಹೊರಗೆ ಹೋಗಿ ಪ್ರತ್ಯೇಕ ತಿನ್ನೋದು ಕಿಶಾದಾಗಿದ್ದು. ಹಂಗೆ ಕೃಷ್ಣ ಪರಮಾತ್ಮ ಮೊದಲು ಕಿಶಾದಾಗ ಹಾಕ್ಕೊಂಡ, ಎಲ್ಲ ಹುಡುಗರ ಜೊತೆ ಮಣ್ಣು ತಿಂತಿದ್ದ.
ಅಷ್ಟೊತ್ತಿಗೆ ಯಶೋದಾದೇವಿ ಕೈಯಾಗ ಬಡಗಿ ಇಟ್ಕೊಂಡ್ಬಂದ್ಲು. ಪೆಟ್ಟು ಕೊಡುವೆ ನಿನಗೆ ಸಿಟ್ಟು ಬಹಳ ಇದೆ, ಮುಟ್ಟಬೇಡ ಮಣ್ಣು ಬೆಣ್ಣೆ ಕೊಡುವೆ ನಯ್ಯ. ಅಮ್ಮಯ್ಯ ಕೇಳಲೆ ಬಾಯಲ್ಲಿ ಮಣ್ಣಿಲ್ಲ, ಗುಮ್ಮನೆ ಕರಬೇಡ ಸುಮ್ಮನೆ ಇರುತ್ತೇನೆ, ಕಂದ ಬೇಡವೋ ಮಣ್ಣು ತಿನ್ನಬೇಡವೋ. ಕೈಯಾಗ ಬಡಿ ಹಿಡ್ಕೊಂಡು ಬಂದು ಮಣ್ಣು ತಿನ್ನಬೇಡ ಅಂತಂದು. ಆಗ ಪರಮಾತ್ಮ ಹೇಳ್ದ, ಮಣ್ಣು ತಿನ್ನಬೇಡ ಅಂತ ಯಾಕಂತಿ? ಮಣ್ಣು ತಿಂದು ಹೊಟ್ಟೆ ಕೆಡ್ತದ. ಯಾರು ಹೊಟ್ಟೆ ಕೆಡ್ತದ? ನನ್ನ ಹೊಟ್ಟ್ಯಾಗ ಮಣ್ಣು ಎಷ್ಟದ ಕಲ್ಪನಾದೇನು ನಿನಗೆ? 14 ಲೋಕ ಸೃಷ್ಟಿ ಮಾಡುವಷ್ಟು ಮಣ್ಣದ. ನನ್ನ ಟೆನ್ಷನ್ ನನಗೆ. ಇನ್ನೆಲ್ಲ ಬ್ರಹ್ಮದೇವ್ರು 100 ವರ್ಷ ಆದಮೇಲೆ 14 ಲೋಕದಷ್ಟು ಸೃಷ್ಟಿ ಮಾಡೋ ಮಣ್ಣು ಎಲ್ಲಿಂದ ತರಲಿಲ್ಲ ನಾನು. ಸುಮ್ಮನೆ ಈಗಿನ ಸ್ವಲ್ಪ ತಿನ್ಕೋತ ಹೊಟ್ಟಾಗ ಹೋಯ್ತು ಅಂದ್ರೆ ಅಲ್ಲಿ ತನಕ ಅಷ್ಟಾಗ್ಬಿಟ್ಟಿರ್ತದೆ ರಾ ಮಟೀರಿಯಲ್ಲು. ಆಮೇಲೆ ನಾನು ಜಗತ್ತನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಅನ್ನೋದಕ್ಕೆ ಮಣ್ಣು ತಿಂತೀನಿ. ಹೌದಾ? ಇನ್ನೊಂದು ಕಾರಣದ ಅಂತಂದವ. ಏನು ಅಂದ್ರೆ, ನೀವು ಡಬರಿಗಟ್ಟಲೆ ನೈವೇದ್ಯ ಅನ್ನ ಮಾಡಿರ್ತೀರಿ, ಇಷ್ಟೇ ನೈವೇದ್ಯ ಒಯ್ತಿರಲ್ಲ ದೇವರಿಗೆ, ಅಷ್ಟೇ ಒಯ್ದ್ರೆ ಇದಷ್ಟೇ ಅಲ್ಲ, ಅಷ್ಟು ಪರಮಾತ್ಮನಿಗೆ ನೈವೇದ್ಯ ತೋರಿಸಿದ್ರೆ ಆ ಡಬರಿಗಟ್ಟಲೆ ಮಣ್ಣೆಲ್ಲ ಪವಿತ್ರ ಆಗ್ತದೆ ಇಲ್ಲೋ? ನಾನು ಗೋಕುಲದಲ್ಲಿ ಇಷ್ಟು ಮಣ್ಣ ತಿಂದುಬಿಟ್ರೆ ಸಮಗ್ರ ಭಾರತದ ಮಣ್ಣೆಲ್ಲ ಪವಿತ್ರವಾಗ್ತದೆ ಅಂತ ಅನ್ನೋದಕ್ಕಾಗಿ ನಾನು ಮಣ್ಣು ತಿಂತೀನಿ ಅಂತಂದು. ಬರೇ ಪರಮಾತ್ಮ ಮಣ್ಣು ಯಾಕೆ ತಿಂದ ಅಂತೇಳಿ ನಮ್ಮ ಸ್ವಾಮಿಗಳಂತೂ ಭಾಳ ಹೇಳ್ಬಿಟ್ಟಿದ್ದಾರೆ. ಮಣ್ಣು ಯಾಕೆ ತಿಂದ ಅಂತೇಳಿ ಪುಸ್ತಕ ಬಂದಿದೆ. ಎಷ್ಟು ಕಾರಣಗಳನ್ನು ಕೊಡ್ತಾನೆ. ಯಾರಾದ್ರೂ ಕುಡಿದವ್ರು ಇರ್ತಲ್ಲ, ಕುಡುಕರು ಕುಡಿದ ಮೇಲೆ ವಾಸ ಬರಬಾರ್ದು ಅಂತಲ್ಲಿ ಏನು ತಿಂತಾರ? ಕೇಸರಿ. ಯಾಲಕ್ಕೆಲ್ಲ ಕೇಸರಿ ಅಂದರೆ ಟಿ ವಿ ನೋಡೋರಿಗೆ ಗೊತ್ತಾಗ್ತದೆ. ಅದನ್ನು ತಿಂತಾರೆ. ಅದನ್ನು ತಿಂದ್ರೆ ಅದ್ರದ್ದು ವಾಸ ಬರ್ತದೆ, ಕುಡಿದದ್ದು ವಾಸ ಬರಬಾರ್ದು. ಅದಕ್ಕೆ ಪರಮಾತ್ಮ ಮಣ್ಣು ಯಾಕೆ ತಿಂದ ಅಂದ್ರೆ, ಇನ್ನೊಬ್ಬರ ಮನೆಗೆ ಹೋಗಿ ಬೆಣ್ಣೆ ತಿಂದಿದ್ದಲ್ಲ, ಆ ಬೆಣ್ಣೆ ತಿಂದ ವಾಸ ಬರಬಾರ್ದು ಅಂತಲಿಕ್ಕೆ ಮಣ್ಣು ತಿಂದಂತ ಪರಮಾತ್ಮ. ಗೋಪಿಕಾಸ್ತ್ರೀಯರ ಮುಂದೆ ಹೇಳಿದಂಥ ಬೆಣ್ಣೆ ಕದ್ರೆ ಹೋಗಿ ನೀವು ಚಾಡಿ ಹೇಳ್ತೀರಿ. ದುಷ್ಟ ಹೆಂಗಳೆರಾಡೋ ಮಾತೊಂದನಿ. ಅವನು ಹೇಳ್ತಾನೆ, ಇವರ ದುಷ್ಟ ಮಕ್ಕಳು ತಮ್ಮನೆ ಬೆಣ್ಣೆ ಕದ್ರು ಚಾಡಿ ಹೇಳ್ತಾರೆ. ಅವು ಕಂಪೌಂಡ್ದಾಗ ಮಣ್ಣು ತಿಂದಿನ ಒಬ್ಬರು ಹೋಗಿ ನಿಮ್ಮ ಮಗ ಮಣ್ಣು ತಿಂದ ಅಂತ ಹೇಳ್ತಾರೇನು? ಇಲ್ಲ. ಅದಕ್ಕೆ ಬೆಣ್ಣಿಗೂ ಮಣ್ಣಿಗೂ ನನಗೇನು ವ್ಯತ್ಯಾಸ ಇಲ್ಲ, ಅದು ತಿಂತೀನಿ ಇದು ತಿಂತೀನಿ ಅಂತ ಅನ್ನೋದಕ್ಕಾಗಿ ಪರಮಾತ್ಮ ಬೆಣ್ಣೆ ತಿಂತ. ಅಂದರೆ ಸ್ವಲ್ಪ ತಿನ್ನುವುದರಿಂದ ಬಹಳಷ್ಟು ಪವಿತ್ರ ಮಾಡ್ತೇನೆ ಅಂತ ಅನ್ನೋದೇ ನೈವೇದ್ಯದ ಕಾನ್ಸೆಪ್ಟ್ ಇದು. ಆದ್ದರಿಂದ ದೇವರಿಗೆ ನಾವು ಏನು ಕೊಡ್ತೇವೆ? ಸ್ವಲ್ಪ ಕೊಡ್ತೇವೆ. ಸ್ವಲ್ಪ ಕೊಟ್ಟರೂ ಕೂಡ ಮರಳಿ ತನಗರ್ಪಿಸಲು ಮಡಿ ಮಾಡು. ಒಂದು ಸ್ವಲ್ಪ ಕೊಟ್ಟರೆ ಇಡೀ ಕೊಡ್ತಾನೆ. ತಾಟಕ ಎಷ್ಟು ಕೊಟ್ಲು? ಪೂತನ ಎಷ್ಟು ಕೊಟ್ಲು ವಿಷ? ಪೂತನ ವಿಷ ಎಷ್ಟು ಕೊಟ್ಲು? ಸ್ವಲ್ಪ ಕೊಟ್ಲು. ತಿರುಗಿ ಅಷ್ಟು ಕೊಟ್ಟ, ಇಡೀ ಬಾಡಿಯೊಳಗೆ ವಿಷ ಇತ್ತು. ಮರಳಿ ತನಗರ್ಪಿಸಲು ಒಂದು ಕೊಟ್ರೆ ನಾವೆಲ್ಲ ಅನ್ನ ಹುಳಿ ಬಕ್ರಿ ನೈವೇದ್ಯ ತೋರಿಸ್ತಿದ್ದೇವೆ. ಸಮೃದ್ಧವಾಗಿ 8 10 ಬಕ್ರಿ ತಿಂತಿದ್ದೇವೆ, ಅನ್ನ ತಿಂತಿದ್ದೇವೆ. ಬರ್ತಾ ಬರ್ತಾ ಮಡಿಲಿ ಅಡಿಗೆ ನಿಂತು ಬಿಡ್ತು. ಮುಂದೇನು ಮಾಡಿದೇವಿ? ಕಲಸಕ್ಕರೆ ನೈವೇದ್ಯ ತೋರಿಸ್ಲಿಕ್ಕತ್ತೀವಿ. ದೇವರಂದ ಇಷ್ಟು ಕಲಸಕ್ಕರೆ ಕೊಟ್ರೆ ಮೈ ತುಂಬ ಕಲಸಕ್ಕರೆ ಕೊಡ್ತೀನಿ ನಾನು ನಿಮಗೆ ಅಂತಂದವ. ಪೂತನಾಗ ಏನು ಮಾಡ್ದ? ಸ್ವಲ್ಪ ವಿಷ ಕೊಟ್ಟಿದ್ದಕ್ಕೆ ಮೈ ತುಂಬ ವಿಷ ಕೊಟ್ಟೇ ಇಲ್ಲ. ನಾವು ಸ್ವಲ್ಪ ಕಲಸಕ್ಕರೆ ಕೊಟ್ರೆ ಮೈ ತುಂಬ ಕಲಸಕ್ಕರೆ ಅಂದ್ರೆ ಎಲ್ಲರಿಗೂ ಅರ್ಥ ಆಗಿರ್ಬೇಕಲ್ಲ. ಆದ್ದರಿಂದ ಮರಳಿ ತನಗರ್ಪಿಸಲು ಸ್ವಲ್ಪ ಕೊಟ್ಟರು ಕೂಡ ಹೆಚ್ಚು ಕೊಡ್ತಾನಂತೆ. ತುಷ್ಟ ನಿಹನು ಎಳ್ಳಷ್ಟು ಮುಂದಿಟ್ಟರೆ ಅಷ್ಟಿಷ್ಟನ್ನದೆ ಸಕಲೇಷ್ಟಂಗಳ ಕೊಟ್ಟು ಕಾವ ಶಕ್ರನಿಗೆ ತ್ರಿವಿಕ್ರಮ ಪಟ್ಟವಗಟ್ಟಿದವಾ. ವಾದರ ಸ್ವಾಮಿಗಳು ಹೇಳ್ತಾರೆ. ಆದ್ದರಿಂದ ನ ಅತ್ಯಂತ ಶುದ್ಧಿಂ ಲಭತೆ ಅಂತರಾತ್ಮ ಯಥಾ ಹೃದಯಸ್ಥೆ ಭಗವತ್ಯನಂತೆ. ಅದಕ್ಕೆ ಅನುಸಂಧಾನ ಅಂತಂತಾರೆ. ದೇವರ ಅನುಸಂಧಾನ ಬಂದರೆ ಪವಿತ್ರ ಶುದ್ಧ, ಇಲ್ಲಾಂದ್ರೆ ಶುದ್ಧ ಅಲ್ಲ. ಹಾಗಾದರೆ ನಾವು ಸ್ನಾನ ಮಾಡಿದಾಗ ದೇಹ ಶುದ್ಧವಾಗಬೇಕಾದ್ರೆ ದೇಹದಲ್ಲಿ ಪರಮಾತ್ಮನ ಸನ್ನಿಧಾನ ಬೇಕು. ನಾರಾಯಣ, ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ, ವಾಸುದೇವ. ಹಾಗಾದ್ರೆ ಮಡಿ ಬಟ್ಟೆಯನ್ನು ಉಟ್ಕೋತೀವಿ. ಮಡಿ ಬಟ್ಟೆಗೆ ಕೋಲು ಹಾಕಿರ್ತೀವಿ, ಮಡಿ ಉಳಿತದೆ. 3 ದಿವಸ ಕಾಟನ್ ಬಟ್ಟೆ ಇದ್ರೆ 3 ದಿವಸ ಅಷ್ಟೇ ಮಡಿ ಬರ್ತದೆ. 4ನೇ ದಿವಸ ಮಡೀಲಿ ಬರುವುದಿಲ್ಲ. 4ನೇ ದಿವಸ ಉಟ್ಕೊಂಡು ಮಾಡೋದಿಲ್ಲ. ನಮ್ಮ ಮಂದಿ ಭಾಷಣೆ ಅದಕ್ಕೇನು ಮಾಡಬೇಕು? ಏನೋ 3 ದಿವಸ ಹಾಕೋ ಒಂದು ಕೋಲ್ ತಂದು ಈ ಕಡೆ ಸರಸ್ಬಿಟ್ರೆ ಮತ್ತೆ 3 ದಿವಸ ಬರ್ತದೆ. 8 ದಿವಸ 15 ದಿವಸ ನೀರು ಬಂದರೆ ಏನು ಮಾಡಬೇಕು? ಅದಕ್ಕೆ ಇವರೇ ಒಂದು ಧರ್ಮಶಾಸ್ತ್ರ ತೆಗೆದ್ರು. ಏನಂದ್ರೆ 3 ದಿವಸ ನೀರು ಬರ್ತಾವಲ್ಲ ಅದು ಮೈಲಿಗೆ ಆಗ್ತದೆ. ಅದಕ್ಕೆ 3ನೇ ದಿವಸ ಮತ್ತೊಂದು ಪಾತ್ರೆ ಒಳಗೆ ಹಾಕಿಬಿಟ್ರೆ ಮತ್ತೆ 3 ದಿವಸ ಮುಂದೆ ಹೋಗ್ತದೆ.
ಹಿಂಗೆ ಅದು ಮಡಿ ಆಗ್ತದೆ. ಆದರೆ ಎಲ್ಲಕ್ಕಿಂತ ಹೆಚ್ಚು ಮಡಿ ಯಾವುದು ಅಂದರೆ ಅದು ಹತ್ತಿಯೊಳಗೆ ನಾರಾಯಣ ವಾಸುದೇವ, ಕಳೆದಂಥ ಹತ್ತಿಯೊಳಗೆ ಸಂಕರ್ಷಣ, ನೂಲಿನಲ್ಲಿ ಪ್ರದ್ಯುಮ್ನ, ವಸ್ತ್ರದಲ್ಲಿ ಅನಿರುದ್ಧ, ಉಟ್ಟುಕೊಂಡಾಗ ನಾರಾಯಣ ಅಂತ ಅರವಿಯಲ್ಲಿ ಪಂಚರೂಪಗಳನ್ನು ತಿಳಿದುಕೊಂಡಾಗ ಬಟ್ಟಿ ಮಡಿ ಆಗ್ತದೆ ಅಂತ. ಮಡಿಯಲ್ಲಿ ಅದು ಅಂತ ಕೇಳಿದರೆ ಜಗನ್ನಾಥದಾಸ, ಪಂಚರೂಪಗಳನ್ನು ಚಿಂತನೆ ಮಾಡದೆ ಇದ್ರೆ ಮಡಿಯಲ್ಲಿ ಅದು. ಅದನ್ನೇ ಭಾಗವತ್ ಹೇಳ್ತಾರೆ, ನ ಅತ್ಯಂತ ಶುದ್ಧಿಂ ಯಥಾ ಹೃದಯಸ್ಥೆ ಭಗವತ್ಯನಂತೆ. ಹಾಗಾದ್ರೆ ಶುದ್ಧಿ ಅಂದ್ರೆ ಏನು? ಸ್ವಚ್ಛತಾ ಬೇರೆ, ಶುದ್ಧತಾ ಬೇರೆ. ಸ್ವಚ್ಛತಾ ಇದು ಹೊರಗಿಂದು, ಶುದ್ಧತಾ ಇದು ಒಳಗಿಂದು. ಶುದ್ಧತಾ ಅಂದರೆ ಏನು? ಯದ್ಯದ್ಧರೇಹೇ ಸನ್ನಿಹಿತಂ ತತ್ತತ್ ಶುದ್ಧತರಂ ಮತಂ ಅಂತ ಭಾಗವತ್ ಹೇಳ್ತದೆ. ಪರಮಾತ್ಮನ ಸನ್ನಿಧಾನ ಯಾವುದ್ರೊಳಗೆ ಹೆಚ್ಚಿರ್ತದೋ ಅದು ಹೆಚ್ಚು ಶುದ್ಧ ಅಂತಂತಾರೆ. ಕಬ್ಬಿಣಕ್ಕಿಂತ ಬಂಗಾರದೊಳಗೆ ಪರಮಾತ್ಮನ ಸನ್ನಿಧಾನ ಜಾಸ್ತಿ ಇರ್ತದೆ, ಆದ್ದರಿಂದ ಕಬ್ಬಿಣಕ್ಕಿಂತ ಬಂಗಾರ ಶ್ರೇಷ್ಠ. ಬಂಗಾರಕ್ಕಿಂತ ವಜ್ರದೊಳಗೆ ಪರಮಾತ್ಮನ ಸನ್ನಿಧಾನ ಜಾಸ್ತಿ ಇರ್ತದೆ, ಆದ್ದರಿಂದ ವಜ್ರ ಬಂಗಾರಕ್ಕಿಂತಲೂ ಶ್ರೇಷ್ಠ. ಅಂತೂ ಶ್ರೇಷ್ಠ ಶುದ್ಧ ಅಂತ ಆಗಬೇಕಾದ್ರೆ ಭಗವಂತನ ಸನ್ನಿಧಾನದಿಂದ ಆಗ್ತದೆ. ಆದ್ದರಿಂದ ವ್ರತ, ದಾನ, ತಪಸ್ಸು, ಆಚಾರ, ವಿಚಾರ ಯಾವುದೇ ತೆಗೆದುಕೊಂಡ್ರೂ ಕೂಡ ಅದು ಶುದ್ಧ ಅಂತ ಆಗಬೇಕಾದ್ರೆ ಪರಮಾತ್ಮನ ಮಧ್ಯದಲ್ಲಿ ಬರಬೇಕು. ನಾನು ಅದಕ್ಕೆ ದೃಷ್ಟಾಂತ ಕೊಟ್ಟೆ. ನೀರಾಗ್ತದೆ, ನೀರು ಶುದ್ಧ ಅಂತ ಆಗಬೇಕಾದ್ರೆ ಶಾಲಿಗ್ರಾಮ, ಮೂರ್ತಿ ಅಂತನ್ನುವ ಪರಮಾತ್ಮನ ಮಾಧ್ಯಮದಿಂದ ಬಂದಾಗ ಶುದ್ಧ ಆಗ್ತದೆ. ಅನ್ನ ಪರಮಾತ್ಮನ ಮಾಧ್ಯಮದಿಂದ ಶುದ್ಧ ಆಗ್ತದೆ, ಬಟ್ಟಿ ಪರಮಾತ್ಮನ ಮಾಧ್ಯಮದಿಂದ ಬಂದಾಗ ಶುದ್ಧ ಆಗ್ತದೆ. ಶುದ್ಧ ಅಂತನೋ ಶಬ್ದ ಆ ವಸ್ತುವಿಗೆ ಬರಬೇಕಾದ್ರೆ ಭಗವಂತನ ಸನ್ನಿಧಾನ ಮಧ್ಯದಲ್ಲಿ ಬರಬೇಕು ಅಂತದಕ್ಕೆ ನಾತ್ಯಂತ ಶುದ್ಧಿಂ ಲಭತೆಂತರಾತ್ಮ ಯಥಾ ಹೃದಯಸ್ಥೆ ಭಗವತ್ಯನಂತೆ. ಆದರೆ ಹೇಳ್ತಾರೆ, ಕಲೇರ್ದೋಷ ನಿಧೇರಾಜನ್ ಅಸ್ತಿ ಹೇಕೋ. ಕಲಿಗೆ ಯಾಕೆ ಕೊಲ್ಲಿಲ್ಲ? ಪರೀಕ್ಷಿತ ರಾಜ ಕಲಿ ಯಾಕೆ ಕೊಲ್ಲಿಲ್ಲ ಅಂದರೆ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂ ರಜೆ. ಕಲಿಯಲ್ಲಿ ಒಂದು ಗುಣ ಇದೆ, ದೋಷ ಎಷ್ಟಿದೆಯೋ ಅಷ್ಟು ಗುಣ ಇದೆ. ಏನು ಗುಣ ಇದೆ ಅಂದರೆ 100 ಪಾಪ ಮಾಡಿದರೆ 99 ಪಾಪ ಮಾಫ್ ಆಗ್ಬಿಡುತ್ತೆ. ಬಾರಾಕೊನಿ ಮಾಪ್ ಅಲ್ಲ, 100 ಪಾಪ ಮಾಡಿದರೆ 1 ಪಾಪಕ್ಕೆ ಮಾತ್ರ ಫಲ, 99 ಕಲಿಯ ಮಹಾತ್ಮದಿಂದ ಪಾಪ ಪರಿಹಾರ ಆಗ್ತದೆ. ಅಂದ್ರೆ ಪಾಪ ಮಾಡ್ಲಿಕ್ಕೆ ಚಲೋ ಆಯಿತು ಅಂತ ಅನ್ಬೇಡ್ರಿ. ಪುಣ್ಯದ ಏನು ಅಂದ್ರೆ 1 ಪುಣ್ಯ ಮಾಡಿದರೆ 100 ಪುಣ್ಯ ಮಾಡಿದಷ್ಟು ಫಲ ಕೊಡ್ತಾರಂತೆ ಕಲಿ. ಎಂಥ ದೊಡ್ಡ ಆಫರ್ ನೋಡ್ರಿ. 100 ಪಾಪ ಮಾಡಿದರೆ 99 ಪಾಪಕ್ಕೆ ಫಲ ಇಲ್ಲ, 1ಕ್ಕೆ. ಇದಕ್ಕಿಂತಲೂ ಹೆಚ್ಚೇನು ಅಂದರೆ ಪಾಪ ಪರಿಹಾರಕ್ಕಾಗಿ ಬೇರೆ 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 ಪ್ರಾಯಶ್ಚಿತ್ತಗಳಿವೆ, ಬೇರೆ ಬೇರೆ ಪ್ರಾಯಶ್ಚಿತ್ತಗಳಿವೆ. ಪವಮಾನ ಹೋಮ ಇದೆ, ಮತ್ತೊಂದು ಹೋಮ ಇದೆ, ಜಪ ಇದೆ, ಜಪ ಹೋಮ ಸುರಾರ್ಚನೈಹಿ ಅಂತಂದಾರೆ, ಅವೆಲ್ಲ ಪರಿಹಾರವಿದೆ. ಆದರೆ ಕಲಿಯುಗದಲ್ಲಿ ಮಾತ್ರ ಕೀರ್ತನಾದೇವ, ಕೇವಲ ಕೃಷ್ಣ ರಾಮ ಅಂತಂದರೆ ಸಾಕು ಪಾಪವೆಲ್ಲ ಪರಿಹಾರವಾಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಹರೇ ರಾಮ, ಹರೇ ಅಂದ್ರೆ ಏನರ್ಥ? ಪರಿಹರಿಸು. ರಾಮ ಹರೇ, ನನ್ನ ಪಾಪಗಳನ್ನು ಪರಿಹರಿಸು. ಹರೇ ರಾಮ, ರಾಮ ನನ್ನ ಪಾಪಗಳನ್ನು ಪರಿಹರಿಸು. ಹರೇ ಕೃಷ್ಣ, ಎಲ್ಲದಕ್ಕೂ ಹರೇ ಹರೇ ಅಂತಂದ್ರಲ್ಲ. ಹರೇ ರಾಮ, ಹರೇ ರಾಮ, ರಾಮ ರಾಮ, ಹರೇ ಹರೇ. ಎಷ್ಟು ರಾಮ ಅಂತೀವಿ ಅಷ್ಟು ಹರಿ. ಒಂದು ರಾಮ ಅಂದ್ರೆ ಒಂದು ಹರೇ. ಹರೇ ರಾಮ, ಹರೇ ರಾಮ, ರಾಮ ರಾಮ ಅಂತ ಎರಡಂದ್ರೆ ಇಲ್ಲ, ಹರೇ ಹರೇ ಅಂತ ಎರಡು ಅಂದ್ಬಿಟ್ರಿ. ಹಾಗೆ ಹರೇ ಕೃಷ್ಣ, ಒಂದು ಕೃಷ್ಣ ಒಂದು ಹರೇ. ಹರೇ ಕೃಷ್ಣ, ಕೃಷ್ಣ ಕೃಷ್ಣ, ಹರೇ ಹರೇ ಅಂತ ಎಲ್ಲೆಲ್ಲೋ ಅಂತೀವಿ. ಅಂದರೆ ಹೇ ಕೃಷ್ಣ ಹರೇ, ನನ್ನ ಪಾಪವನ್ನು ಹರಣ ಮಾಡು. ಹೇ ರಾಮ, ನನ್ನ ಪಾಪವನ್ನು ಹರಣ ಮಾಡು ಅಂತ ಹೇಳಿದರೆ ಸಾಕು, ಪಾಪ ಪರಿಹಾರವಾಗುತ್ತದೆ. ಆದರೆ ಆ ನಾಮವನ್ನು ಹೇಳಲಿಕ್ಕೆ ಮಾತ್ರ ನಮಗೆ ಸಮಯವಿಲ್ಲ. ಕುಂತಿ ಹೇಳ್ತಾಳೆ, ಕೃಷ್ಣನಿಗೆ ಕುಂತಿ ಹೇಳ್ತಾಳೆ, ಪರಮಾತ್ಮ ಸಂಪತ್ತು ಬಂದಾಗ ಸ್ಮರಣೆ ಹೋಗ್ಬಿಡ್ತದೆ ಅಂತಂತ. ಸಂಪತ್ತು ಬಂತು, ಸ್ಮರಣೆ ಹೋಯ್ತು, ಸಂಪತ್ತು ಹೋಯ್ತು, ಸ್ಮರಣೆ ಬಂತು. ಆದರೆ ನಮಗೆ ಸಂಪತ್ತು ಕೊಡಬೇಡ, ಆಪತ್ತನ್ನು ಕೊಡು. ಯಾಕಂದ್ರೆ ಆಪತ್ತಿನೊಳಗೆ ನಿನ್ನ ಸ್ಮರಣೆ ಆಗ್ತದೆ. ಸಂಕಟ ಬಂದಾಗ ವೆಂಕಟರಮಣ, ಸಂಪತ್ತು ಬಂದಾಗ ಯಾರೂ ದೇವರ ಸ್ಮರಣೆ ಮಾಡೋದಿಲ್ಲ. ಆಪತ್ತು ಬಂದಾಗ ಮಾತ್ರ ದೇವರನ್ನು ಬೈಯೋರೇ ಇದ್ದೀವಿ ಹೊರತು ದೇವರನ್ನು ಹೊಗಳೋರಿಲ್ಲ. ಕೆಲವು ಮಂದಿ ಸತ್ತಿರ್ತಾರಲ್ಲ, ನಾನು ಹೋಗಿರ್ತೀನಿ ಬೆಟ್ಟಲಿಕ್ಕೆ, ಬಂದುಕೊಳ್ಳೆ ಬರ್ರಿ ಆಚಾರ, ದೇವ್ರು ನಮ್ಗೆ ಭಾಳ ಅನ್ಯಾಯ ಮಾಡೋದು. ಯಾಕಂದ್ರೆ ಹೊಲ ಕಸ್ಕೊಂಡ, ಮನೆ ಕಸ್ಕೊಂಡ, ಬಂಗಾರ ಕಸ್ಕೊಂಡ, ಈ ದೇವ್ರು ಏನು ಅನ್ಯಾಯ ಮಾಡೋಣ? ಪ್ಲೀಸ್, ನಾನು ಅವ್ರಿಗೆ ಹೇಳ್ತಿರ್ತೀನಿ, ನೀವು ದೇವ್ರಿಗೆ ಅನ್ಯಾಯ ಮಾಡ್ಲಿಕ್ಕತ್ತೀರಿ, ದೇವ್ರು ನಿಮಗೇನು ಅನ್ಯಾಯ ಮಾಡ್ಲಿಕ್ಕತ್ತಿಲ್ಲ. ದೇವ್ರಿಗೆ ಕೊಟ್ಟ ಮೊನ್ನೆ
ಒಂದು ವಾಟ್ಸಪ್ದೊಳಗೆ ಒಂದು ಮಾತು ಬಂದಿತ್ತು, ಕಿಡ್ನಿ, ಕರಳು, ಇನ್ನೊಂದೇನೋ ಹಾರ್ಟ್ ಏನೋ ಕಾಣಿಸುತ್ತೆ. ಈ ಮೂರು ಐಟಮಕ್ಕೆ ರೇಟ್ ಇಟ್ಟ 4.25 ಕೋಟಿ ರೂಪಾಯಿಗೆ. ಮೂರೇ ಐಟಮ್. ಇನ್ನು ಎಲುಬುಗಳು, ತೊಲಗಳು, ರಕ್ತ, ಮತ್ತೊಂದು ಏನೂ ಅಲ್ಲ. ದೇಹದ 3-4 ಐಟಮ್ ಮಾತ್ರ ಮಾರ್ಕೆಟ್ನೊಳಗಿಟ್ಟು ಇವತ್ತಿನ ರೇಟು 4.25 ಕೋಟಿ ರೂಪಾಯಿ ಆಗ್ತದಂತಂದ್ಮೇಲೆ ನಾನು ಬಡವ ಅಂತ ನೀನು ಯಾವ ಆ್ಯಂಗಲ್ದಿಂದ ಹೇಳ್ತಿ ಅಂತ ಒಬ್ಬತ್ತ ಭಾಳ ಚಂದವಾಗಿ ಅದನ್ನು ವಿವರಣೆ ಮಾಡಿದ್ದ. ಏನದ, ಶ್ರೀಮಂತರ ಮನೆಗೆ ಒಬ್ಬ ಭಿಕ್ಷುಕ ಬಂದ, ನನಗೆ ಭಿಕ್ಷೆ ಹಾಕ್ರಿ ಅಂತಂದ. ಶ್ರೀಮಂತ ಏನಂದ, ನಿನ್ನೊಂದು ಕಣ್ಣು ಕಿತ್ತಿ ಕೊಡು, ನಾನು 10,000 ರೂಪಾಯಿ ಕೊಡ್ತೀನಿ ಅಂತಂದ. ಕಣ್ಣು ಕಿತ್ತು ಕೊಡಂಗಿಲ್ಲ, ಕೊಡ್ತಿದ್ರು ಕೊಡು, ಬೇಡ ಬಿಡು ಅಂತಂದ. ನಿನ್ನ ಕೈ ಕಡಿದು ಕೊಡು, 1,00,000 ರೂಪಾಯಿ ಕೊಡ್ತೀನಿ ಅಂತಂದ. ಆಗ ಕೊನೆಗೆ ಹೇಳ್ತಾನೆ, ನಿನಗೆ ಒಂದೊಂದು ಅವಯವ ಅಂತನೋದೇ ಎಷ್ಟು ಶ್ರೀಮಂತಿದ್ದಿ, ನಿನ್ನಂಥ ಶ್ರೀಮಂತರು ಜಗತ್ತಿನೊಳಗೆ ಯಾರೂ ಇಲ್ಲ, ನಾನು ಬಡವ ಅಂತ ಯಾಕೆ ಹೇಳ್ತಾ ಇದ್ದೆ ನೀನು? ನಿನ್ನ ಶ್ರೀಮಂತಿಕೆಯ ಬಳಕೆಯನ್ನು, ಅದಕ್ಕೆ ನಾನು ಇದಕ್ಕೆ ಬಿಂದಿಗೆ ಅಂತಂತೀನಿ. ತಾರಕ ಬಿಂದಿಗೆ ನಾನೀರಿ. ಬಿಂದಿ ಅಂದ್ರೆ ಸಂಸ್ಕೃತನೊಳಗೆ ಐಶ್ವರ್ಯ, ಇದೇ ಐಶ್ವರ್ಯ ಅಂತನ್ನುವ ಧಾತುವಿಂದ ಇಂದಿ ಅಂತಾಗಿದೆ. ಇಂದಿ ಬಿಂದಿ ಎರಡು ಒಂದೇ, ಒಬಯೋರ ಭೇದ. ಬಿಂದಿ ಅಂದರೆ ಐಶ್ವರ್ಯ, ಈ ದೇಹ ಅಂತನೂ ಐಶ್ವರ್ಯ ಅಂತಂದ್ರೆ ಎಲ್ಲ ತರಹದ ಐಶ್ವರ್ಯವನ್ನು ಕೊಡುವ ಐಶ್ವರ್ಯ. ಇದರಿಂದ ಜ್ಞಾನ ಸಂಪಾದನೆ ಆಗ್ತದೆ, ಇದರಿಂದ ಹಣ ಸಂಪಾದನೆ ಆಗ್ತದೆ, ಇದರಿಂದ ಕೀರ್ತಿ ಸಂಪಾದನೆ ಆಗ್ತದೆ, ಇದರಿಂದ ಭೋಗ ಸಿಗುತ್ತದೆ. ದೇಹದಿಂದ ಏನು ಪಡೀಲಿಕ್ಕೆ ಸಾಧ್ಯವಿಲ್ಲ, ದೇಹದಿಂದ ಎಲ್ಲ ಐಶ್ವರ್ಯ ಸಿಗುತ್ತದೆ. ಆದ್ದರಿಂದ ದಾಸರು ಇದಕ್ಕೆ ಬಿಂದಿಗೆ ಅಂತ ಹೆಸರಿಟ್ಟು. ತಾರ ಅಕ್ಕ ಬಿಂದಿಗೆ ನಾನು ಇಲ್ಲಿಗೆ ಹೋಗ್ತೀನಿ ಅಂತ ಲಕ್ಷ್ಮೀದೇವಿ ಆಡಿದು. ಲಕ್ಷ್ಮೀದೇವಿಗೆ ಅಕ್ಕ ಅಂತ ಕರೀತಾರೆ. ಕ ಅಂತ ಲಕ್ಷ್ಮೀದೇವಿಗೆ ಹೆಸರು, ಅಕ್ಕ ಅಂತ ಲಕ್ಷ್ಮೀದೇವಿ ಹೆಸರು, ಅಕ್ಕ ಅಂತ ಲಕ್ಷ್ಮೀದೇವಿ ಹೆಸರು. ಕ ಅಂದ್ರೆ ಸುಖ, ದೇವತೆಗಳಿಗೆ ಸುಖವನ್ನು ಕೊಡೋದ್ರಿಂದ ದೇವತೆಗಳಿಗೆ ಲಕ್ಷ್ಮೀದೇವಿ ಕ. ದೈತ್ಯರಿಗೆ ದುಃಖವನ್ನು ಕೊಡ್ತಾ ಇದ್ದರಿಂದ ದೈತ್ಯರಿಗೆ ಲಕ್ಷ್ಮೀದೇವಿ ಅಕ. ಮನುಷ್ಯರಿಗೆ ಸುಖ ದುಃಖ ಎರಡೂ ಕೊಡ್ತಾರೆ, ಆದ್ದರಿಂದ ಮನುಷ್ಯರಿಗೆ ಅಕ್ಕ ಅಂತ ಅರ್ಥ. ತಾರ ಅಕ್ಕ ಅಂದರೆ, ಹೇ ಲಕ್ಷ್ಮೀ ನಮ್ಮ ಅಕ್ಕ, ನೀನು ನನಗೆ ತಾರ ಬಿಂದಿಗೆ ಕೊಡು, ನಾ ನೀರಿಗೆ ಹೋಗುವೆ. ನೀರ ಅಂತ ಶಬ್ದಕ್ಕೆ ದಾಸ ಸಾಹಿತ್ಯದೊಳಗೆ ಮತ್ತು ನೀರು ಅಂದರೆ ಕರ್ಮ ಅಂತ ಅರ್ಥ ಮಾಡಿದ್ದಾರೆ. ಕರ್ಮ ಮಾಡ್ಲಿಕ್ಕೆ ನಾನು ಹೋಗ್ತಾ ಇದ್ದೇನೆ, ಬಿಂದಿಗೆ ಕೊಡು. ಬಿಂದಿಗೆ ಒಡೆದರೆ ಒಂದೇ ಕಾಸು. ಬಿಂದಿಗೆ ಹೊಡಿತು ಅಂದ್ರೆ ಇನ್ನೊಂದು ದೇಹ ಗಟ್ಟಿರು ಮುಂದಾಗ ಎಲ್ಲರೂ ನಮ್ಮನ್ನು ಪ್ರೀತಿಸ್ತಾರೆ. ಮುದ್ದಿರ್ತೀವಿ, ಸಣ್ಣ ಕೂಸಿದ್ದಾಗ ಮುದ್ದಾಡ್ತಾರೆ, ತರುಣ ಇದ್ದಾಗ ಚಂದ ಕಾಣಿಸ್ತೀವಿ, ನಮ್ಮನ್ನು ಪ್ರೀತಿಸ್ತಾರೆ. ನಮ್ಮ ಪರೀಕ್ಷೆ ಸ್ಟಾರ್ಟ್ ಆಗೋದೇ ವೃದ್ಧಾಪ್ಯದೊಳಗೆ. ಯಾವ ವೃದ್ಧಾಪ್ಯ ನಮಗೆ ಸೇರುವಂಗಿಲ್ಲ, ಆ ವೃದ್ಧಾಪ್ಯ ಇನ್ನೊಬ್ಬರಿಗೆ ಯಾರು ಸೇರ್ತದೆ. ಹೀಗಾಗಿ ಎಲ್ಲರೂ ಈ ದೇಹವನ್ನು ಬಿಡ್ತಾರೆ. ಬಿಂದಿಗೆ ಗಟ್ಟಿರೋ ತನಕ ಅದನ್ನು ತಿಕ್ತಾರೇನು, ತೊಳಿತಾರೇನು, ಒಳಗಿಡ್ತಾರೇನು ಎಲ್ಲ. ಬಿಂದಿಗೆ ಹೊಡಿತು ಪೂರ್ಣ ಸ್ಕ್ಯಾಪ್ದೊಳಗೆ ಹಾಕ್ಬಿಡ್ತಾರೆ. ಗಟ್ಟಿ ಬಿಂದಿಗೆ ಇದ್ರೆ 400 ರೂಪಾಯಿ ಇರ್ತದೆ, ಬಿಂದಿಗೆ ಹೊಡೆದ್ರೆ 40 ರೂಪಾಯಿ ಇರ್ತದೆ ಸ್ಕ್ರಾಪ್ನೊಳಗೆ ಹಾಕಿದ್ರೆ. ಹಂಗೆ ನಮ್ಮ ದೇಹ ಗಟ್ಟಿ ಇರೋ ತನಕ ಇದಕ್ಕೆ ಕಿಮ್ಮತ್ತಿರ್ತದೆ. ಈ ದೇಹ ಬಿಂದಿಗೆ ಒಡೆದರೆ, ಈ ದೇಹ ಏನಾದರೂ ರೋಗಿಷ್ಠವಾಯಿತು ಅಂದರೆ ಒಂದೇ ಕಾಸು. ಬಿಂದಿಗೆ ಒಡೆದರೆ ಒಂದೇ ಕಾಸು, ಇದಕ್ಕೇನೂ ಕಿಮ್ಮತ್ತಿಲ್ಲ ಅಂತ ನಾವು ಮುದುಕ ಅಂತಂತಾರೆ. ಮುದುಕ ಅಂದ್ರೆ ಏನು ಗೊತ್ತು? ಮೂಲ್ಯಾಗ ದೂಕ ಮುದುಕ. ನಮ್ಮನ್ನು ಮೂಲಿಯೊಳಗೆ ಒಗೆದು ಬಿಟ್ರು ಅಂತಂದ್ರೆ ಯಾರೂ ಇಲ್ಲ, ಅಂಥ ಪರಿಸ್ಥಿತಿ ಬರ್ತದೆ. ನಮ್ಮ ಪರೀಕ್ಷೆ ಇರೋದೇನೆ ನಮ್ಮ ಮರಣ ಹೆಂಗಾಗ್ತದೆ, ನಮ್ಮ ವೃದ್ಧಾಪ್ಯ ಹೆಂಗೆ ಹೋಗ್ತದೆ, ಏನೂ ವಿಚಾರ ಮಾಡೋಂಗಿಲ್ಲ ನೋಡ್ರಿ. ಸಣ್ಣ ಕೂಸಿದ್ದಾಗ ಆಟ ಆಡೋದ್ರೊಳಗೆ ತಲೆನಾ ಬಿಡ್ತೀವಿ, ತರುಣಿದ್ದಾಗ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ತರುಣ ಆದಮೇಲೆ ತಾರುಣ್ಯದೊಳಗೆ ಆನಂದವಾಗಿರ್ತೀವಿ, ವೃದ್ಧಾಪ್ಯದೊಳಗೆ ಏನು ಮಾಡಬೇಕು ಅಂತ ವಿಚಾರ ಮಾಡೋದಿಲ್ಲ. ವೃದ್ಧಾಪ್ಯದೊಳಗೆ ನಮ್ಮ ಮೇಂಟೈನ್ ಮಾಡೋದೇ ಕಷ್ಟ ಆಗ್ಬಿಡ್ತದೆ. ಸತ್ತ ಮೇಲೆ ನನಗೆ ಹೆಂಗೆ ಅಂತದ್ದು ಗತಿ ಇರೋಂಗಿಲ್ಲ. ಹೀಗಾಗಿ ಒಂದೊಂದು ಅವಸ್ಥಾದೊಳಗೆ ಇರುವಾಗ ಅದರೊಳಗೆ ನಾವು ಚೆಸ್ ಆಡೋ ಮುಂದಾಗ ಕೆಲವು ಸಲ ಸೋಲಿಕ್ಕೆ ಹೊಂಟೀವಿ ಅಂದ್ರೆ ನಮ್ಮ ಕಾಯಿ ಹೆಂಗೆ ಉಳಿಸ್ಕೋಬೇಕು ಅಂತದ್ರಾಗೆ ಇರ್ತೀವಿ, ಚೆಕ್ ಹೆಂಗೆ ಕೊಡಬೇಕು ಅಂತ ವಿಚಾರ ಮಾಡೋದಿಲ್ಲ. ಹಂಗೆ ಆ ಅವಸ್ಥಾದೊಳಗೆ ಅದರೊಳಗೆ ತಲೆನಾಗ್ಬಿಡ್ತೀವಿ, ಮುಂದಿನ ಅವಸ್ಥಾಕ್ಕೆ ವಿಚಾರ ಮಾಡೋದಿಲ್ಲ ಅಂತಂತಾರಲ್ಲ. ಆ ರೀತಿಯಾಗಿ ನಮ್ಮ ವೃದ್ಧಾಪ್ಯ ಭಾಳ ಕೆಟ್ಟ. ಬಿಂದಿಗೆ ಹೊಡೆದ್ರೆ ಒಂದೇ ಕಾಸು ಅಂತಂತಾರೆ. ಅಷ್ಟು ಐಶ್ವರ್ಯ ದೇಹ ಅಂತನ್ನೋ ಐಶ್ವರ್ಯ ಎಂಥದ್ದು ಅಂದರೆ ಎಲ್ಲ ಐಶ್ವರ್ಯವನ್ನು ಕೊಡ್ತಕ್ಕಂತಹ ಐಶ್ವರ್ಯ ಅಂತಂತಾರೆ. ಇಂತಹ ಒಂದು ಮನುಷ್ಯ ದೇಹ ಇರುವಾಗ ನೀನು ಕರ್ಮವನ್ನು ಮಾಡು ಅಂತ ಹೇಳ್ತಾರೆ. ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂವ್ರಜೇತ್ ಅಂತ ಹೇಳ್ತಾರೆ. ಆಮೇಲೆ ಕಲಿಯುಗದ ವೈಶಿಷ್ಟ್ಯ ಹೇಳ್ತಾರೆ. ಕೃತಯುಗದಲ್ಲಿ ಏನು ಯಜ್ಞ ಮಾಡ್ತಾರೆ, ತ್ರೇತಾಯುಗದಲ್ಲೇನು ಅರ್ಚನೆ ಮಾಡ್ತಾರೆ, ದ್ವಾಪರ ಯುಗದಲ್ಲೇನು ಯಜ್ಞಯಾಗಾದಿಗಳನ್ನು ಮಾಡ್ತಾರೆ, ಅದೆಲ್ಲ ಪುಣ್ಯವನ್ನು ಕಲವು ಸಂಕೀರ್ತ ಕೇಶವಂ
ಕಲಿಯುಗದೊಳಗೆ ಕೇವಲ ಪರಮಾತ್ಮನ ನಾಮವನ್ನು ಸಂಕೀರ್ತನೆ ಮಾಡೋದ್ರಿಂದ ಬರ್ತದೆ ಅಂತ ಹೇಳ್ತಾರೆ. ಧ್ಯಾಯನ್ ಕೃತೆ ಯಜನ್ ಯಜ್ಞೀಹಿ ತ್ರೇತಾಯಾಮ್ ದ್ವಾಪರೇರ್ಚಯನ್ ಯದಾಪ್ನೋತಿ ತದಾಪ್ನೋತಿ. ಅವುಗಳಿಂದ ಬಂದ ಪುಣ್ಯ ಏನು ಬರ್ತದೋ ಅದೆಲ್ಲವೂ ಕಲವು ಸಂಕೀರ್ತ ಕೇಶವಂ. ಭಜನಿಗೆ ಎಷ್ಟು ಕಿಮ್ಮತ್ತು ಹೇಳ್ಯಾರ ನೋಡ್ರಿ. ಪ್ರವಚನ ಮಾಡೋ ಮುಂದೆ ಶಾಂತ ಕೂತಿರ್ತೀರಿ, ಭಜನೆ ಮಾಡೋ ಮುಂದೆ ಹಿಂಗೆ ಶಾಂತ ಕೂತಿರ್ತೀರಿ? ಇಲ್ಲ. ಭಜನೆ ಮಾಡೋರು ಭಜನೆ ಮಾಡ್ತಿರ್ತಾರ, ಮಾತಾಡೋರು ಮಾತಾಡ್ತಿರ್ತಾರೆ. ಭಜನೆ ಮಾಡೋ ಮುಂದಾಗ ಎಷ್ಟು ನೀವು ಲಕ್ಷ್ಯ ಕೊಡಬೇಕು ಅಂದ್ರೆ ಅವರು ಒಂದೊಂದು ಮಾತು ಹೆಂಗೆ ಹೇಳಿರ್ತಾರೆ ಗೊತ್ತಿದೆ. ಅವ್ರ ಮಾತಿನ ಕಡೆ ನೀವು ಲಕ್ಷ್ಯ ಕೊಟ್ರಿ ಅಂದ್ರೆ ಪೂರ್ಣ ನಮ್ಮ ಮನಸ್ಸು ಬದಲಾಗ್ತದೆ. ಅಷ್ಟು ಮಹತ್ವದ್ದಿರ್ತದೆ. ಯಾರೂ ಭಜನೆ ಕಡೆ ಲಕ್ಷ್ಯ ಕೊಡೋಂಗಿಲ್ಲ. ಹಾಡವ ರಾಗದ ಕಡೆ ಲಕ್ಷ್ಯ ಕೊಡ್ತಾನೆ, ಅವ ತಬಲಾಗಿಲ್ಲ ಬಾಸವ ತಾಳ ಕಡೆ ಲಕ್ಷ್ಯ ಕೊಡ್ತಾನೆ. ಇವ್ರು ಉಳಿದವರೆಲ್ಲ ತಮ್ಮ ಕಡೆ ಲಕ್ಷ್ಯ ಕೊಡ್ತಾರೆ. ಆರ ಅರ್ಥದ ಕಡೆ ಮಾತ್ರ ಯಾರೂ ಕೊಡೋಂಗಿಲ್ಲ. ಆರ ಒಂದೊಂದು ಅರ್ಥ ಮಾತ್ರ ಬಹಳ ಸುಂದರವಾಗಿರುತ್ತದೆ. ಅದಕ್ಕೆ ಕಲವು ಸಂಕೀರ್ತ ಕೇಶವ, ಪರಮಾತ್ಮನ ಸಂಕೀರ್ತನೆ ಎಲ್ಲ ಬರ್ತದೆ ಅಂತ ಹೇಳ್ತಾರೆ. ಮುಂದೆ ಕಲ್ಪ ಪ್ರಳಯ, 4 ವಿಧವಾದಂತಹ ಪ್ರಳಯ: ನಿತ್ಯ ಪ್ರಳಯ, ನೈಮಿತ್ತಿಕ ಪ್ರಳಯ, ಪ್ರಾಕೃತಿಕ ಪ್ರಳಯ, ಆತ್ಯಂತಿಕ ಪ್ರಳಯ ಅಂತ 4 ಪ್ರಳಯವನ್ನು ತಿಳಿಸ್ತಾಳೆ. ಬಹಳ ಸುಂದರವಾದಂತಹ ವಿಚಾರವಿದೆ. ಅದಾದ ಮೇಲೆ ಶುಕಾಚಾರ್ಯರು ಅನೇಕ ಮಾತುಗಳನ್ನು ನಮಗೆ ತಿಳಿಸ್ತಾರೆ. ಆಮೇಲೆ ಅವನು ಪರೀಕ್ಷಿತ ರಾಜ ನಾನು ಧನ್ಯನಾದೆ ಅಂತ ಕೃತಜ್ಞತಾ ಹೇಳ್ತಾನೆ. ಕೃತಜ್ಞತಾ ಅಂತನ್ನೋದು ಉಪದೇಶವನ್ನು ಪಡೆದ ಮೇಲೆ ಕೃತಜ್ಞತಾ ಅಂತಂದು ಶುಕಾಚಾರ್ಯರಿಗೆ ಪರೀಕ್ಷಿತ ರಾಜ ಹೇಳ್ತಾ ಇರುವಾಗ ಕೃತಜ್ಞತಾ ಹೆಂಗಿರಬೇಕು ಅಂತನ್ನೋದನ್ನು ಬಹಳ ಸುಂದರವಾದ ವಿಚಾರವನ್ನು ಭಾಗವತ ತಿಳಿಸ್ತದೆ. ಮತ್ತೆ ಪುನಃ ಅದನ್ನು ನಾಳೆ ಕೇಳೋಣ. ಶ್ರೀಕೃಷ್ಣಾರ್ಪಣ ವಸ್ತು.